Hallelujah. Amen. ನಾವು ಅದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ನೋಡೋಣ. ಆದಿಕಾಂಡ 7ನೇ ಅಧ್ಯಾಯ 10ನೇ ವಚನ. ಜಲಪ್ರಳಯವು ಭೂಮಿಯ ಮೇಲೆ ಬಂತು. ನೋಹನ ಜೀವಮಾನದ 600 ವರ್ಷನೆಯದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ 10ನೇ ವಚನ ಏನು ಹೇಳ್ತಿದೆ? 7 ದಿವಸ ನಾವೇನ ಕಟ್ಟ ನೋವಾ, ಈ ಲೋಕಕ್ಕೆ ನಾನು ಉಪದ್ರವವನ್ನು ತರ್ತೀನಿ, ಈ ಲೋಕದ ಜನಗಳಿಗೆ ಅಂತ್ಯವನ್ನು ಕಾಣಿಸ್ತೀನಿ, ಇವನ್ನ ಉತ್ಪತ್ತಿ ಮಾಡೋದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ, ಯಾಕಂದ್ರೆ ಉತ್ಪತ್ತಿ ಮಾಡಲು ಅಂತ. ಅದರಿಂದ ನೀನು ನನಗೆ ನೀತಿವಂತನಾಗಿದೆಯಾ, ನೀನೊಂದು ನಾವೆಯನ್ನು ಕಟ್ಟು, ಅದರಲ್ಲಿ ಎಲ್ಲ ಪಕ್ಷಿ ಪ್ರಾಣಿ ಜಂತುಗಳು ಮನುಷ್ಯ ಯಾರು ನಿನ್ನ ಸುವಾರ್ತೆಯನ್ನು ಕೇಳಿ ಬರ್ತಾರೆ ಎಲ್ಲರೂ ಬರಲಿ. ಆಮೇಲೆ ನಾನು ಈ ಭೂಮಿಯನ್ನ ಆಕಾಶವನ್ನ ನೀರಿನಿಂದ ಉತ್ಪತ್ತಿಯಾಗಿದೆಲ್ಲ ನೀರಿನಿಂದಲೇ ಅಳಿಸ್ಬಿಡ್ತೀನಿ. ಅದಿದ್ರೆ ನಾವೇನ 102 ವರ್ಷ ಕಟ್ಟಿ ಅದರೊಳಗಡೆ ಹೋದ 7 ದಿನ ಆದ್ರೂ ಮಳೆ ಬಂದಿಲ್ಲ. ಎಷ್ಟು ದಿನ ಆದ್ರೂ ಮಳೆನೇ ಬಂದಿಲ್ಲ. ನೋಡಲ್ಲಿ ಹೇಳ್ತಾರೆ ವಾಕ್ಯ, ನೋವನ ಮನೆಯವರೆಲ್ಲ ಹೊರಗಡೆ ಹೋಗಿ 7 ದಿನಗಳಾದ್ಮೇಲೆ ಆಕಾಶದ ತೂಗುಗಳು ವಾಟಕ್ಕೆ ಹೋಗಿ ಭೂಮಿ ಕೆಳಗಡೆ ಇರ್ತೈತೆ, ಅವೆಲ್ಲ ತೆರೆದು ಆ ದೋಣಿಯನ್ನ ಮೇಲಕ್ಕೆ ಎತ್ತಾರೆ. ಯಾಕೆ ಇವತ್ತು ಈ ವಾಕ್ಯ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇನ್ನು ದೇವರ ಸಭೆ, ಯೇಸುವಿನ ಸಭೆ, ಯೇಸು ಕ್ರಿಸ್ತನ ಮೊದಲಿಗರು ನಿನ್ನ ಎತ್ಕೊಂಡು ಬಿಟ್ಟು ಆದ್ಮೇಲೆ 7 ದಿನ ಅಂದ್ರೆ 7 ವರ್ಷ. 7 ದಿನ ಅಂದ್ರೆ ಎಷ್ಟು ವರ್ಷ? 7 ವರ್ಷ ಆದ್ಮೇಲೆ ಈ ಭೂಮಿಗೆ ಯೇಸು ಕ್ರಿಸ್ತನ ನ್ಯಾಯ ತೀರಿಸೋದಕ್ಕೆ ಬರ್ತಾನೆ. ಸೆಕೆಂಡ್ ಕಮಿಂಗ್ಸ್ ಅಂತ ಮನುಷ್ಯರು ಮಾಡಿದ ಕೃತ್ಯಗಳಿಗಾಗಿ ಅವರ ಮಾಡಿದ್ದಕ್ಕೆ ಪ್ರತಿಕಾರವನ್ನ, ಅವರಿಗೆ ಪ್ರತಿಫಲವನ್ನ ಕೊಡೋದಕ್ಕೆ ನಿನ್ನನ್ನು ಎತ್ಕೊಂಡು 7 ವರ್ಷ ಆದ್ಮೇಲೆ, ಅಂದ್ರೆ 7 ವರ್ಷ ಉಪದ್ರವ ಕಾಲ ಆದ್ಮೇಲೆ ಈ ಭೂಮಿಗೆ ನ್ಯಾಯವನ್ನು ತಿಳಿಸೋದಕ್ಕೆ ಯೇಸು ಕ್ರಿಸ್ತನು ಬರ್ತಾನೆ. ಯಾಕೆ ಇವತ್ತಿನ ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂದ್ರೆ, 7 ಸಭೆಗಳನ್ನ ಕುರಿತು ಮಾತಾಡ್ತಾರೆ. ಇಲ್ಲಿ 7 ಸಭೆಗಳು ಒಂದೇ ಸಭೆ ಆಗ್ತದೆ. 7 ಸಭೆಗಳಲ್ಲಿರೋ ಕ್ವಾಲಿಟಿ ನಮ್ಮೆಲ್ಲರಲ್ಲಿ ಇರಬೇಕು. 7 ಸಭೆಯಲ್ಲಿ ದೇವರು ಏನ್ ಮೆಚ್ಕೊಂತಾನೋ, ಏನ್ ಸಲಹೆಯನ್ನ ಕೊಡ್ತಾನೋ, ಏನ್ ಸಜೆಷನ್ಸ್ ಅನ್ನ ಕೊಡ್ತಾನೋ, ಏನ್ ಕೌನ್ಸಿಲಿಂಗ್ ಅನ್ನ ಕೊಡ್ತಾನೋ, ಯಾವ ವಿಷಯದಲ್ಲಿ ಬದಲಿಸ್ತಾನೋ, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೋ, ಅದನ್ನ ನಾವು ಎಚ್ಚೆತ್ಕೊಂಡು ದೇವರ ಕಡೆಗೆ ತಿರುಗಿ ನಮ್ಮ ಕೈಯನ್ನ ಮನಸ್ಸನ್ನ ದೇವರ ಕಡೆಗೆ ಎತ್ತಿ ದೇವರನ್ನ ಪ್ರಾರ್ಥಿಸುವಾಗ ನಾವು ನೀಟಾಗಿ ಶುದ್ಧವಾಗಿದ್ದು ದೇವರ ಸನ್ನಿಧಿಗೆ ಸೇರ್ತೀವಿ. ನಾವು ಹೋಗಿ 7 ವರ್ಷ ಆದ್ಮೇಲೆ ಸೆಕೆಂಡ್ ಕಮಿಂಗ್ಸ್ ಮಾಡ್ತೀವಿ. ಅರ್ಥ ಆಯ್ತಿಲ್ಲ? ನಾವು ಮಧ್ಯಾಕಾಶಕ್ಕೆ ಅಂತರಿಕ್ಷಕ್ಕೆ ಹೋಗ್ಬಿಡ್ತೀವಿ. ಮಧ್ಯಾಕಾಶದಲ್ಲಿ ಹೋದಾಗ 7 ವರ್ಷ ನೀವು ಮದುವೆ ನಡೀತಿದೆ. ಸಭೆಗೂ ಯೇಸು ಕ್ರಿಸ್ತನಿಗೂ ನೀನೇ ಆ ಸಭೆ, ನೀನೇ ಆ ಸಭೆ. ಆ ನಡೆಯುವಾಗ 7 ವರ್ಷ ಆದ್ಮೇಲೆ ತಿರುಗಿ ನಮ್ಮನ್ನ ಕರ್ಕೊಂಡು, ಹೆಂಡತಿನ ಕರ್ಕೊಂಡು ಕೆಳಗಡೆ ಬರ್ತಾನೆ. 1000 ವರ್ಷ ಈ ಭೂಮಿಯನ್ನ ಆಳ್ವಿಕೆ ಮಾಡೋದಕ್ಕೆ. ಹೇಗೆ ನೋವಾ ಮಳೆಯೆಲ್ಲ ಸುರಿದಾದ್ಮೇಲೆ 150 ದಿನ, ಸುಮಾರು 1 ವರ್ಷ ಮೇಲೆ ನಾವೇ ಒಳಗಡೆನೆ ಇದ್ದು. ಎಲ್ಲಿ? ನಾವೇ ಒಳಗಡೆ ಇದ್ದು. ಎಷ್ಟು ದಿನ? 1 ವರ್ಷ ಮೇಲೆ. ನಾವೇ ಒಳಗಡೆನೆ ಇದ್ದು, ದೋಣಿ ಒಳಗಡೆನೆ ಇದ್ದು. ಆ ಬಾಗಿಲನ್ನು ಮುಚ್ಚಿ ದೇವರೇ ಆ ಬಾಗಿಲು ತೆರಿಬೇಕು. 1 ವರ್ಷ ಒಳಗಡೆ ಇದ್ದು ನೋವಿನ ಹೆಂಡತಿ, ಮಕ್ಕಳು, ಅಷ್ಟು ಸಕಲ ಜೀವ ರಾಶಿಗಳು. ಒಂದು ಸತ್ತೋದ್ರೆ ಕೂಡ ಒಂದು ಹುಳ, ಒಂದು ಸಿಂಹ, ಒಂದು ಕರಡಿ, ಒಂದು ಆನೆ, ಆ ಜೀವರಾಶಿ ಇರ್ತಾಗಲಿಲ್ಲ. ಅವುಗಳಿಗೆ ಒಂದು ಫ್ಲೋರಲ್ಲಿ ಆಹಾರ, ನೀರು, ಇನ್ನೊಂದು ಫ್ಲೋರಲ್ಲಿ ಪ್ರಾಣಿಗಳು, ಕೆಳಗಡೆ ನೋವಿನ ಕುಟುಂಬ. ಅಲ್ಲಿ ಕೆಳಗಡೆ ಫ್ಲೋರಲ್ಲಿ ಕೆಳಗಡೆ ಫ್ಲೋರಲ್ಲಿ ಪ್ರಾಣಿಗಳು, ಅದ್ರ ಮೇಲೆ ಊಟ, ಅದ್ರ ಮೇಲೆ ನೋವಿನ ಕುಟುಂಬ. ಟೋಟಲ್ 3 ಫ್ಲೋರ್ ದೋಣಿಯನ್ನು ಮರದಲ್ಲೇ ಕಟ್ಟಿದ್ದು. ತುರಾಯಿ ಮರದಲ್ಲಿ 102 ವರ್ಷ ಕಟ್ಟಿದ್ದ. 1/4 ಎಕರೆಗೆ ಒಂದೇ ದೋಣಿ. ಎಷ್ಟು? 1/4 ಎಕರೆಗೆ ಒಂದೇ ದೋಣಿ. 3 ಫ್ಲೋರ್ ಇರ್ತೈತೆ ಅದರಲ್ಲಿ. ಅವಾಗ ನೋಡು, ಏನಿಲ್ಲ, ಒಂದು ಟೆಕ್ನಾಲಜಿ ಕೂಡ ಬೆಳೆದಿಲ್ಲ, ಯಾವ ಮಿಷನ್ ಇಲ್ಲ, ಯಾವ ಕಬ್ಬಣ ಕಟ್ಟಿಂಗ್ಸ್ ಇಲ್ಲ. ತುರಾಯಿ ಮರದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿರ್ಬೇಕು ಅವನು. ದೇವರು ಕೊಟ್ಟಿದ್ದು ಪ್ಲಾನ್. ಮರ ಹೆಸರು ದೇವರೇ
ಜ್ಞಾನನು ದೇವರೇ ಕಟ್ಟಿದ್ದು. ಅದೇ ತರ ಇವತ್ತು ದೇವರು ನಮಗೆ ಪ್ರತಿ ಭಾನುವಾರ ವಾಕ್ಯನ ಕಟ್ಕೊಂಡು ವಾಕ್ಯನ ಕೊಡ್ತಾ ಇದ್ದಾನೆ. ಅದನ್ನ ಕೇಳಿ ನಾವು ಕೂಡ ದೋಣಿಯನ್ನು ಕಟ್ಕೊಂಡ್ರೆ, ನಾವೆಯನ್ನು ಕಟ್ಕೊಂಡ್ರೆ ಆ ನಾವೆಯಲ್ಲಿ ಸೇರ್ಕೊಂತೀವಿ. ನಾವು 7 ವರ್ಷ ಆದ್ಮೇಲೆ ಈ ಭೂಮಿಯಲ್ಲಿ ಉಪದ್ರವ ಬರ್ತದೆ. 7 ಸಭೆಗಳು ನಾವೇ. ಆ 7 ಸಭೆ ಅಂದ್ರೆ ನಾವೇ. ಆ 7 ಸಭೆಯಲ್ಲಿ ನಾವು ಒಬ್ಬೊಬ್ಬರಾಗಿದ್ದೀವಿ. 7 ಸಭೆ ಒಂದು ಸಭೆ ಆಗುತ್ತೆ. ಒಟ್ಟು 19 ಸಾರಿ ಇರ್ತದೆ ಈ ಸತ್ಯವೇದದಲ್ಲಿ. ಪ್ರಕಟಣೆ ಗ್ರಂಥದಲ್ಲಿ ಮಾತ್ರ 18 ಸಾರಿ ಇರ್ತದೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 1ನೇ ಅಧ್ಯಾಯದಲ್ಲಿ 18 ಸಾರಿ ಸಭೆ ಸಭೆ ಸಭೆ. ಕಿವಿ ಉಳ್ಳವನು ಕೇಳಲಿ, ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಅಂತ 18 ಸಾರಿ ಇರ್ತದೆ. 19ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ 1 ಸಾರಿ ಇರ್ತದೆ. 22ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ ಮೊದಲ ಗಿತ್ತಿ ಅಂತ ಇರ್ತೈತೆ. ಆಮೆನ್, ಹಲ್ಲೆಲೂಯಾ. ಇವತ್ತು ನಾವು ಲವೋದಿಕೀಯ ಸಭೆಯನ್ನು ಕುರಿತು ನಾವು ನೋಡೋಣ. ಫಿಲಿಂದೀಪಿಯ ಸಭೆ ಏನು ನಮಗೆ ಟೈಟಲ್ ಕೊಡ್ತಾರೆ? ಫಿಲಿಂದೀಪಿಯ ಸಭೆಗೆ ನಂಬಿಗಸ್ತಿಕೆ ಸಭೆ. ಏನ್ ಸಭೆ ಅಂತೆ? ಫೇತ್ಫುಲ್ ಚರ್ಚ್. ಆ ಚರ್ಚಿಗಿರೋ ಟೈಟಲ್ ಏನು? ನಂಬಿಗಸ್ತಿಕೆ ಸಭೆ. ತೆರೀರಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ, ಫಿಲಿಂದೀಪಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೊರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ಈ ಸಭೆಗೆ ಹೆಂಗೆ ಪ್ರಕಟಿಸಿಕೊಳ್ತಾ ಇದ್ದಾನೆ ದೇವರು? ನಮ್ಮ ಯೇಸಯ್ಯ ಈ ಸಭೆಗೆ ಎಂತವನಂತೆ? ಪರಿಶುದ್ಧನು. ನಿನ್ ದೇವರು, ಈ ಯೇಸಯ್ಯ ಮೊದಲು ಪರಿಶುದ್ಧನು, ನಿನ್ನನ್ನ ಪರಿಶುದ್ಧ ಮಾಡೋದು ಜೀವಿತ. 2, ಸತ್ಯವಂತನು, ನಿನ್ನನ್ನ ಸತ್ಯದಲ್ಲಿ ನಡೆಸೋದಕ್ಕೆ ಶಕ್ತನು. ಆತನಲ್ಲಿ ಮಾತ್ರ ಸತ್ಯ ಇದೆ, ಬೇರೆ ಯಾವ ದೇವರಲ್ಲಿ ಸತ್ಯ ಇಲ್ಲ. 3ನೇದು, ದಾವೀದನ ಬೀಗದ ಕೈಯುಳ್ಳವನು. 4ನೇದು, ಯಾರು ಮುಚ್ಚಕೂಡದಂತೆ ತೆರೆಯುವವನು. ನಿಮ್ಗೇನಾದ್ರೂ ಒಂದು ತೆರೆದು ಬಿಟ್ರೆ ಆರೋಗ್ಯನೋ, ಆದಾಯನೋ, ಉದ್ಯೋಗನೋ, ಸಂತಾನನೋ, ಸಮಾಧಾನನೋ, ಆಮೇಲೆ ನಿಮ್ ದೇವರು ಏನಾದ್ರೂ ಒಂದು ಬಾಗಿಲನ್ನು ತೆರೆದು ಬಿಟ್ರೆ ಯಾರು ಅದನ್ನ ಮುಚ್ಚಕ್ಕಾಗಲ್ಲ. ಯಾವ ಶತ್ರು ಸೈತಾನ ಕೂಡ, ಮನುಷ್ಯರು ಕೂಡ, ದುಷ್ಟರು ಕೂಡ, ನಿನ್ ವಿರೋಧಿಗಳು ಕೂಡ ನಿನ್ನ ಅದನ್ನ ಕ್ಲೋಸ್ ಮಾಡಕ್ಕಾಗಲ್ಲ. ಮುಚ್ಚಬೇಕಂದ್ರೆ ದೇವರೇ ಬರಬೇಕು. ವಾಗ್ದಾನ ಮಾಡ್ಬಿಟ್ರೆ ದೇವರು ನಮ್ಗೆ ಈ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದ್ರೆ ನೋಡಿ, ಯಾರನ್ನ ಕಂಡಿಡಿ ಓದು. 1ನೇ ತಾರೀಕು ರಾತ್ರಿ ಹೊಸ ವರ್ಷದ ಪ್ರಾರ್ಥನಾ ಕೂಟ ನಡೀತು. 8ನೇ ವಚನ ನಮಗೆ ವಾಗ್ದಾನ ಮಾಡ್ದ. ಏನಂತ ವಾಗ್ದಾನ ಮಾಡ್ದ? ನಿನ್ನ ಕೃತ್ಯಗಳನ್ನ ಬಲ್ಲೆನು, ನಿನಗಿರುವ ಶಕ್ತಿಯು ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ. ನೀನ್ ನನಗೆ ಗೊತ್ತಿಲ್ಲ, ನೀನ್ ನನ್ನವನಲ್ಲ, ನೀನ್ ನನ್ನವಳಂತ ಅಲ್ಲ ಅಂತ ನಾನು ಹೇಳಲ್ಲ. ನೀನ್ ನನ್ನವನೇ, ನೀನ್ ನನ್ನವಳೇ. ದೇವರ ಅಂತಂದ್ರೆ ನಮ್ಗೆ ತುಂಬಾ ಅರ್ಥ ಇದೆ ಅದರಲ್ಲಿ. ದೇವರು ನಿನ್ನ ನನ್ನವನು, ನನ್ನವಳು, ನನ್ನ ಮಗಳು, ನನ್ನ ಮಗಳು ಅಂದ್ಬಿಟ್ರೆ ಅದ್ರ ಮುಂದ್ಗಡೆ ಯಾವ ಕೋಟಿ ದುಡ್ಡು, ಆಸ್ತಿ, ಮನುಷ್ಯರು ಝೀರೋ. ಆತ ನಿನ್ನ ನನ್ನವಳು ಅಂತ ಇದ್ದಾನೆ, ನನ್ನವನು ಅಂತ ಇದ್ದಾನೆ. ನನ್ನವನು, ನನಗೆ ಸೇರಿದವನು, ನನಗೆ ಸೇರಿದವಳು, ಪರಲೋಕಕ್ಕೆ ಸೇರಿದವನು, ಪರಲೋಕಕ್ಕೆ ಸೇರಿದವಳು. ನಿನಗಿರುವ ಶಕ್ತಿ ಕೊಂಚವಾಗಿದ್ರು, ಈ ಶಕ್ತಿ ಸ್ವಲ್ಪ ಇದೆ ಅಂತೆ. ಆದ್ರೂ ಕೂಡ ನಿನ್ನ ಅನ್ನವನೇ, ಆದ್ರೂ ನಿನ್ನ ಅನ್ನವನೇ. ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ. ಹೋಗಿ ನೀನ್ ನನ್ನವನಲ್ಲ, ಹೋಗಿ ನೀನ್ ಸೈತಾನೋಡು, ನೀನ್ ಸೈತಾನೋಡು ಅಂತ ಹೇಳಲ್ಲ. ನಾನು ನನ್ನವನೇ, ನನ್ನವನೇ. ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ, ನನ್ನ ವಾಕ್ಯವನ್ನ ಇದು ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೀನಿ. ಆರೋಗ್ಯದ ಬಾಗಿಲಿರಲಿ, ಸಮಾಧಾನದ ಬಾಗಿಲಿರಲಿ, ಸಂತೋಷದ ಬಾಗಿಲಿರಲಿ, ಸಂತಾನದ ಬಾಗಿಲಿರಲಿ, ಸೇವೆಯ ಬಾಗಿಲಿರಲಿ, ಕೃಪೆಯ ಬಾಗಿಲಿರಲಿ, ಸಂತೋಷದ ಬಾಗಿಲಿರಲಿ. ಆಮೇಲೆ ಏನೇನು ಅವಶ್ಯಕತೆ ಎಲ್ಲಾದ್ರೂ ತಿಳ್ಕೊ ಈ ವಾಕ್ಯನ. ನಿನ್ಗೊಂದು ಬಾಗಿಲನ್ನು ತೆರೆದಿದ್ದೀನಿ ಅಂತ ವಾಗ್ದಾನ ಮಾಡೋದು 1ನೇ ತಾರೀಕು ರಾತ್ರಿ ನಾನು ಖಂಡಿತವಾಗವಾ? 1ನೇ ತಾರೀಕು ಬೆಳಗ್ಗೆ 4 ಗಂಟೆಯಲ್ಲಿ ಈ ವಾಕ್ಯನ ನಮಗೆ, ಸಭೆಗೆ, ಸೇವೆಗೆ, ನಿನಗೆ, ನನಗೆ
ಅದು ಸಮಾಧಾನದ ಬಾಗಿಲು, ಅದು ಸಂತೋಷದ ಬಾಗಿಲು, ಅದು ಕೃಪೆಯ ಬಾಗಿಲು, ಅದು ರಕ್ಷಣೆಯ ಬಾಗಿಲು, ಅದು ವಿವಾಹದ ಬಾಗಿಲು, ಅದು ಮನೆ ಕಟ್ಟೋ ಬಾಗಿಲು, ಅದು ಆರೋಗ್ಯದ ಬಾಗಿಲು, ಅದು ಸಂತೋಷದ ಬಾಗಿಲು. ನಿನಗಂತ ಒಂದು ತೆರೆದಿದ್ದೀನಿ ಉದ್ಯೋಗದ ಬಾಗಿಲು, ಬಿಡುಗಡೆಯ ಬಾಗಿಲು, ಸಮಯ ನಗುವ ಬಾಗಿಲು. ಏನೋ ನೀನು ಏನನ್ನ ತಿಳ್ಕೊ, ಅದಕ್ಕೆ ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿದ್ದೀನಿ. ಆ ಬಾಗಿಲನ್ನು ಯಾರು ಮುಚ್ಚಕ್ಕಾಗಲ್ಲ, ಆ ಬಾಗಿಲನ್ನು ಯಾರು ತೆರೆಯಕ್ಕಾಗಲ್ಲ. ಇನ್ಯಾರು ನಿನಗೆ ಆ ಸಮಾಧಾನ ಕೊಡಕ್ಕಾಗಲ್ಲ, ಇನ್ಯಾರು ನಿನಗೆ ಬಿಡುಗಡೆ ಕೊಡಕ್ಕಾಗಲ್ಲ, ಇನ್ಯಾರು ನಿನಗೆ ಕಟ್ಟುಗಳಿಂದ ಹೊಡೆಯಕ್ಕಾಗಲ್ಲ, ಇನ್ಯಾರು ನಿನಗೆ ಉದ್ಯೋಗ ಕೊಡಕ್ಕಾಗಲ್ಲ, ಇನ್ಯಾರು ನಿನಗೆ ಕೆಲಸ ಕೊಡಕ್ಕಾಗಲ್ಲ. ನಾನು ಕೊಡ್ತೀನಿ. ನಾನು ಕೊಟ್ರೆ ಯಾರು ಅದನ್ನ ಮುಚ್ಚಕ್ಕಾಗಲ್ಲ, ಯಾರು ತೆರೆಯಕ್ಕಾಗಲ್ಲ. ನಾನೇ ತೆರಿಬೇಕು, ನಾನೇ ಮುಚ್ಚಬೇಕು ಅಂತ ದೇವರ ಹತ್ರ ನೀನು ಬಂದಿದ್ದೀಯ. ಸಭೆಗೆ ದೇವ್ರು ಏನ್ ಟೈಟಲ್ ಕೊಟ್ಟ? ನಂಬಿಗಸ್ತಿಗೆ ಸಭೆ. ಒಂದು ವಿಶ್ವಾಸಿ ಎನಿ ಟೈಮ್ ನಂಬಿಕೆಯಲ್ಲಿರ್ಬೇಕು. ಇರೋದೆಲ್ಲ ಹೋಗ್ಬಿಟ್ರೆ ಕೂಡ, ಯೋಬನಿಗೆ ಆರೋಗ್ಯ ಹೋಯ್ತು, ಹೆಂಡತಿ ಹೋದ್ರು, ಮಕ್ಕಳು ಹೋದ್ರು, ಆಸ್ತಿ ಹೋಯ್ತು, ಕೂಲಿ ಆಳುಗಳು ಹೋದ್ರು, ಎಲ್ಲ ಹೋಗ್ಬಿಟ್ಟು ಅವ್ನ ಜೀವ ಮಾತ್ರ ಆಯ್ತು. ಏನಿದೆ? ಏನಂತಾನೆ? ಕೊಟ್ಟಿದ್ದು ದೇವರೇ, ತಗೊಂಡಿದ್ದು ದೇವರೇ. ಆತನ ನಾಮಕ್ಕೆ ಸ್ತೋತ್ರ. ಮೂರ್ಖರು ಮಾತಾಡಿದಾಗ ಮಾತಾಡಬೇಡ. ಹೋಗು, ದೇವ್ರು ಇಲ್ಲ ಅಂತ ಹೇಳಿ ಸತ್ತೋಗಂತೀಯ. ದೇವ್ರು ಇದ್ದಾನೆ. ಹೆಂಡತಿಗೆ ಹೇಳಿದ್ರು, ದೇವರು ಇದ್ದಾನೆ ನೋಡ, ಹಂಗಿರ್ಬೇಕು. ಅದು ನಂಬಿಗಸ್ತಿಕೆ ಅಂತಾರ. ಏನೇನಿದ್ರೆ ಮಾತ್ರ, ಚೆನ್ನಾಗಿದ್ರೆ ಮಾತ್ರ, ಕೊಟ್ರೆ ಮಾತ್ರ ದೇವ್ರು, ಇಲ್ಲಂದ್ರೆ ದೇವ್ರಲ್ಲ. ಸ್ವಲ್ಪ ಗಂಡ ಕೊಡೋದು, ತರೋದು, ಕೆಲ್ಸಕ್ಕೆ ಹೋಗೋದ್ರಲ್ಲಿ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬಿದ್ದೋಗ್ಬಿಟ್ರೆ ಗಂಡ ಸರಿಯಿಲ್ಲ. ಗಂಡ ಏನೋ ಕಡಿಮೆ ಮಾಡ್ತಾ ಇದ್ದಾನೆ, ಏನೋ ನನಗೆ ಕೊಡ್ತಾ ಇಲ್ಲ, ನಾನು ನೋಡ್ತಾ ಇಲ್ಲ, ನನಗೆ ಪ್ರೀತಿಸ್ತಾ ಇಲ್ಲ, ನಾನು ಮಾತಾಡಿಸ್ತಾ ಇಲ್ಲ, ಏನೋ ಟೆನ್ಷನ್ ಹಲವಾರು ಬಿಸಿ, ಬಿಸ್ನೆಸ್, ಆಫೀಸು, ಫ್ಯಾಕ್ಟ್ರಿ, ಏನೋ ಕೆಲಸ, ಉದ್ಯೋಗ, ಇದು ನೋಡ್ಬೇಕು, ಅದು ನೋಡ್ಬೇಕು, ಮಕ್ಕಳು, ಸ್ಕೂಲು, ಕಾಲೇಜ್, ಆಮೇಲೆ ಮನೆ ಬಾಡಿಗೆ, ರೆಂಟು, ಕರೆಂಟ್ ಬಿಲ್ಲು, ಗಾಡಿ, ಪೆಟ್ರೋಲು, ಏನೇನೋ ಇರ್ತದೆ. ಒಂದಲ್ಲ ಒಂದು ಫಂಕ್ಷನ್ ಖರ್ಚು ಜಾಸ್ತಿ ಬಂದ್ಬಿಡ್ತದೆ. ಸ್ವಲ್ಪ ಬೇಜಾರಾಗಿರ್ತಾರೆ ಗಂಡಸರು. ಅವ್ರು ಅಷ್ಟು ಚಿಂತೆ ಮಾಡೋರು ಬೇರೆ ಯಾರು ಇರಲ್ಲ. ಹೆಂಗಸರು ಚಿಂತೆ ಮಾಡಲ್ಲ ಜಾಸ್ತಿ. ಆಮೇಲೆ ಅವಾಗ ಗಂಡ ಯಾಕೆ ಹಿಂಗಿದ್ದಾನೆ, ಏನು ತಿಳ್ಕೊಳ್ಳೋನಲ್ಲ ತಪ್ಪಾಗಿ ತಿಳ್ಕೊಂಡ್ಬರ್ತಾರೆ. ಹಾಗೆ ದೇವ್ರ ವಿಷಯದಲ್ಲಿ ಕೂಡ ನಾವು ಏನಾರ ನಮ್ಮನ್ನ ಪರೀಕ್ಷೆ ಮಾಡುವಾಗ, ದೇವ್ರು ನಮ್ಮನ್ನ ಶೋಧಿಸುವಾಗ, ದೇವ್ರು ನಮ್ಮನ್ನ ಕಡಿಮೆ ಮಾಡಿ ಶೋಧಿಸೋದು. ಇರೋದೆಲ್ಲ ಕಿತ್ಕೊಂತಾನೆ. ಆರೋಗ್ಯ ಕಿತ್ಕೊಂತಾನೆ, ಉದ್ಯೋಗ ಕಿತ್ಕೊಂತಾನೆ, ಕೆಲಸನ ಕಿತ್ಕೊಂತಾನೆ, ಕುಟುಂಬ ಕೂಡ ಕಿತ್ಕೊಂಡು ಎಲ್ಲ ವಾಪಸ್ ಕೊಡ್ತಾರೆ. ಎಲ್ಲ ರಿಟರ್ನ್ ಕೊಡೋ ದೇವರು. ನಾನು ಅದನ್ನೆಲ್ಲ ಅನುಭವಿಸಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಸಾಕ್ಷಿ, ಅದಕ್ಕೆ ನಾನೇ ಮೊದಲು ಸಾಕ್ಷಿ. ನಮ್ಮ ವಾಕ್ಯಕ್ಕೆ ಆಮೇಲೆ ಬಾಗಿಲು ತೆರೆಯೋ ತನಕ, ಮಗನೇ ನಿನ್ ಟೈಮ್ ಒಂದಿದೆ, ಮಗಳೇ ನಿನ್ ಸಮಯ ಒಂದಿದೆ. ಆ ಸಮಯದಲ್ಲಿ ನಿನಗೆ ಅನ್ನ ಆಸೆ ಎಲ್ಲ ನೆರವೇರ್ತೈತೆ, ನಿನ್ನ ಇಷ್ಟಾರ್ಥವೆಲ್ಲ ನೆರವೇರ್ತೈತೆ. ತಕ್ಕ ಸಮಯದಲ್ಲಿ ನಾನು ನಿನಗೊಂದು ಬಾಗಿಲನ್ನು ತೆರೀತೀನಿ. ತಾಳ್ಮೆಯಿಂದಿರು, ಸಮಾಧಾನದಿಂದಿರು ಅಂತ ಹೇಳ್ತಾ ಇದ್ದಾರೆ ದೇವರಿಂದ. ಅದಕ್ಕೆ ಈ ಸಭೆಗೆ ಏನ್ ಹೆಸರು ಕೊಡ್ತಾನೆ? ಇನ್ನ ಒಂದು ಹೆಸರು ಏನಂದ್ರೆ ಕೊರತೆ ಇಲ್ಲದ ಸಭೆ. ಏನ್ ಸಭೆ? 3-4 ಟೈಟಲ್ ಬರ್ತಿದ್ದಕ್ಕೆ. ನಂಬಿಗಸ್ತಿಗೆ ಸಭೆ. ಒಂದು ವಿಶ್ವಾಸಿ ಯಾವಾಗಲೂ ನಂಬಿಕೆಯಲ್ಲಿ ಇರ್ಬೇಕು. ಯೋಬ ತರ, ಅಬ್ರಾಹಮ ತರ, ದಾವಿದ ತರ, ಪೌಲ ತರ ಏನಿರ್ಲಿ, ಇಲ್ದಿರ ಹೋಗ್ಲಿ, ದೇವ್ರು ಇದ್ದಾನೆ, ದೇವ್ರು ನಡೆಸ್ತಾನೆ, ದೇವ್ರು ಕಾಯ್ತಾನೆ, ದೇವ್ರು ಕಾಪಾಡ್ತಾನೆ. ಇದೇ ನಂಬಿಗಸ್ತಿಗೆ ಅಂತ. 2ನೇ ಟೈಟಲ್ ಈ ಸಭೆಗಿರೋದು ಆಮೇಲೆ ಕೊರತೆ ಇಲ್ಲದ ಸಭೆ. ಸಭೆಗೆ ಪ್ರಾಬ್ಲಮೇ ಇಲ್ಲ, ಸಭೆಗೆ ಮಿಸ್ಟೇಕೇ ಇಲ್ಲ. ಈ ಸಭೆಯಲ್ಲಿ ಇನ್ನೊಂದು ಈ ಸಭೆ ಟೈಮ್ ಲೈನ್ 1700 1900 ಟೈಮ್ ಲೈನ್. ಸಾರ್ದಿ ಸಭೆ 1500 1700 ಅಲ್ವಾ? ಈ ಸಭೆ 200 ವರ್ಷ ಸಭೆ ಅಲ್ಲ. ಈ ಸಭೆ 1700 1900 ಮೇಲ್. ಅವಾಗ ಇದು 200 ವರ್ಷದ ಸಭೆ. ಪ್ರೈಸ್ ದಿ ಲಾರ್ಡ್. ಈ ಸಭೆಯ ಅರ್ಥ ಏನಂದ್ರೆ ಫಿಲಿಪೀಯ ಅಂದ್ರೆ ಸಹೋದರರ ಸ್ನೇಹ. ಫಿಲಿಪೀಯ ಅಂದ್ರೆ ಏನು? ಸಹೋದರರ ಸ್ನೇಹ. ಇದು ಸಾರ್ದಿಸ್ ಸಭೆಯಿಂದ 45 ಕಿಲೋಮೀಟರ್ ಇರ್ತೈತೆ. ಸಾರ್ದಿಸ್ ಸಭೆಯಿಂದ ಎಷ್ಟು ಕಿಲೋಮೀಟರ್ ಇರ್ತೈತೆ? 5ನೇ ಸಭೆಯಾಗಿರೋ ಸಾರ್ದಿಸ್ ಸಭೆಯಿಂದ ಇವತ್ತು ಮಾತಾಡ್ತಾ ಇರೋ ದೇವರು ಫಿಲಿಪೀಯ ಸಭೆಗೆ 45 ಕಿಲೋಮೀಟರ್ ದೂರ ಇರ್ತದೆ.
Praise the Lord. Hallelujah. Amen. Faithful church. Amen. ಈ ಸಭೆಗೆ ಇನ್ನೊಂದು ಅರ್ಥ ಏನಂದ್ರೆ ಪ್ರೀತಿಯ ಸಭೆ. ಏನ್ ಸಭೆ? ಅದನ್ನ ಗ್ರೀಕ್ ಭಾಷೆಯಲ್ಲಿ ಅಗಾಪೆ ಲವ್ ಅಂತಾರೆ. ಅಗಾಪೆ ಪ್ರೀತಿ. ಆ ಪ್ರೀತಿಯಲ್ಲಿ ಕೊರತೆನೇ ಇರಲ್ಲಂತೆ. ಆ ಪ್ರೀತಿಯಲ್ಲಿ ಇವತ್ತು ಒಂದು ಸಭೆಯವರು ಒಂದು ಸಭೆಯಲ್ಲಿರೋ ಬೋಧಕಿ ಅವ್ರ ಕುಟುಂಬ ಸಭೆಯವರು ಎಲ್ಲಾ ಕುಟುಂಬಗಳು ಪ್ರೀತಿಯಲ್ಲಿದ್ರೆ ಅದೇ ಅಗಾಪೆ ಸಭೆ, ಅದೇ ಫಿಲಡೆಲ್ಫಿಯಾ ಸಭೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ಸಭೆಗೆ ಇನ್ನೊಂದು ಹೆಸರು ಏನ್ ಕೊಡ್ತಾನೆ? ಆಮೆನ್. ಪ್ರೀತಿಯ ಸಭೆ. ಹಲ್ಲೆಲೂಯಾ. ಅದನ್ನ ಗ್ರೀಕ್ ಭಾಷೆಯಲ್ಲಿ ಅಗಾಪೆ ಅಂತ ಹೇಳ್ತಾರೆ, ಪ್ರೀತಿಯ ಸಭೆ. ಆಮೆನ್. ಈ ಗ್ರಾಮದಲ್ಲಿ ಅವಾಗಲೇ 8,000 ಮನೆ ಇರ್ತವೆ. ಎಷ್ಟು ಸಾವಿರ ಮನೆ? ಯಾವಾಗ? ಈ ಸಭೆ ಕಾಲದಲ್ಲಿ 8,000 ಮನೆ. ದೇವಸ್ಥಾನಗಳು ಎಷ್ಟಿತ್ತು ಗೊತ್ತಾ? 32,000. ಅರ್ಥ ಆಯ್ತಾ? ಎಷ್ಟು? 8 ಮೂರ್ಲಿ 32. 8 32 ಆಯ್ತಲ್ವಾ? ಅವಾಗ ಒಬ್ಬರಿಗೆ ಒಂದು ಮನೆಗೆ ಎಷ್ಟು ದೇವಸ್ಥಾನ ಇದೆ? 3 ದೇವಸ್ಥಾನ. ಒಂದು ಮನೆಗೆ 3 ದೇವಸ್ಥಾನ ಲೆಕ್ಕದಲ್ಲಿದೆ ಆ ಪಟ್ಟಣದಲ್ಲಿ. ಅಂತ ಪಟ್ಟಣದಲ್ಲಿ ಪ್ರೀತಿಯ ಸಭೆ, ಫೇತ್ಫುಲ್ ಸಭೆ, ಅಷ್ಟು ದೇವಸ್ಥಾನಗಳಿದ್ರೆ ಕೂಡ ಆ ಚರ್ಚೆ ಅಂತ ಚರ್ಚ್ ಅಂತೆ ನಂಬಿಗಸ್ತಿಕೆಯಿಂದ ಕೂಡಿತಂತೆ, ಪ್ರೀತಿಯಿಂದ ಕೂಡಿತಂತೆ, ಧೈರ್ಯದಿಂದ ಕೂಡಿತಂತೆ. ಅರ್ಥ ಆಯ್ತು ನಾನು ಹೇಳಿದ್ದು? ಮನೆ 8, ದೇವಸ್ಥಾನ 32. ಅರ್ಥ ಆಯ್ತು ಇವಾಗ? ಒಂದು ಮನೆಗೆ ಎಷ್ಟು ದೇವಸ್ಥಾನ ಲೆಕ್ಕ ಬಂದಲ್ಲಿ? ಒಂದು ಮನೆಯವ್ರು 3 ದೇವಸ್ಥಾನ ಇಟ್ಕೊಂಡು ಒಂದು ಮನೆಯವ್ರು 3 ದೇವಸ್ಥಾನ ಮೇಂಟೈನ್ ಮಾಡಬೇಕು. ಅವ್ರು ನೋಡ್ಕೊಳ್ಳಿ, ಮನೆಗಳು ಜಾಸ್ತಿ ಇದೆ, ದೇವಸ್ಥಾನ ಜಾಸ್ತಿ ಇದೆ. ಈ ಸಿಟಿಯಲ್ಲಿ ದೇವಸ್ಥಾನಗಳೇ ಜಾಸ್ತಿ ಇದೆ. ಆದ್ರೆ ಈ ಸಭೆ ಹೆಂಗಿದೆ? ನಂಬಿಗಸ್ತಿಕೆ ಸಭೆ ಆಗಿದೆ. ಅವ್ರು ನಮ್ಮ ಮನೆ ದೇವಸ್ಥಾನ ಪಕ್ಕದಲ್ಲಿ, ಖಂಡಿತ ಇವ್ರ ಮನೆಗಳು ದೇವಸ್ಥಾನ ಪಕ್ಕದಲ್ಲಿ ಇರ್ಬೋದು. ಇವತ್ತಲ್ಲಿ ರೇಡಿ ಹಾಕ್ತಾರೆ, ಇದಾಗ್ತಾರೆ, ಹಂಗೆ ಇರಿಸ್ತಾರೆ, ಹೆಂಗೆ ಇರಿಸ್ತಾರೆ, ಭಜನೆ ಮಾಡ್ತಾರೆ. ಇದು ಹೆಂಗಿರ್ಬೋದು? ಹಾಗಾದ್ರೆ ಒಂದು ಮನೆಗೆ 3 ದೇವಸ್ಥಾನ ಇದ್ದಂತೆ ಅವಾಗ ಹೆಂಗಿರ್ತದೆ ನೋಡ್ಕೊಳ್ಳಿ ನೀವು. ಹೆಂಗ್ ಬೆಳೆದಿದ್ದಾರೆ ನೋಡಿ ಈ ಸಭೆಯವರು. ನಾವಿಷ್ಟು ಫೆಸಿಲಿಟಿ ಇದ್ರೆ ನಾವ್ ಹೆಂಗಿದ್ರೆ ನೋಡಿ. ಆಮೆನ್. ಹಲ್ಲೆಲೂಯಾ. ನಂಬಿಗಸ್ತಿಗೆ ಸಭೆ. ಆಮೆನ್. ಆಮೇಲೆ ಈ ಸಭೆ ಗಟ್ಟಿಯಾಗಿತ್ತಂತೆ. ಎಲ್ಲ 5 ಸಭೆಗಳಿಗಿಂತ ಸ್ಟ್ರಾಂಗ್ ಆಗಿತ್ತಂತೆ. ಈ ಸ್ಫುರ್ಣ ಸಭೆ, ಫಿಲಡೆಲ್ಫಿಯಾ ಸಭೆನ ಗದರಿಸಲ್ಲ ದೇವರು. ಗದ್ದಿಕೆ ಇರೋದಿಲ್ಲ, ಗದರಿಸೋದಿಲ್ಲ 2 ಸಭೆನ. ಆಮೇಲೆ 2 ಸಭೆಗಳಿಗೆ ಇನ್ನೊಂದು ಟೈಟಲ್ ಏನಿದೆ? ಕೊರತೆ ಇಲ್ಲದ ಸಭೆ. ನಾನು ಕೊಟ್ಟಿದ್ದೀನಿ ಸ್ಫುರ್ಣ ಸಭೆ. ಕೊರತೆನೇ ಇಲ್ಲ ಈ ಸಭೆಗೆ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡವ. ನೀನು ಕೂಡ ಗಟ್ಟಿಯಾಗಿ ಇಟ್ಕೊಬೇಕು. ಆಮೇಲೆ ಈ ಸಭೆಯನ್ನು ದೇವರ ಚಿತ್ತವನ್ನು ನೆರವೇರಿಸೋಣ. ನೀವು ಅಷ್ಟೇ ವಾಕ್ಯ ಕೇಳ್ತೀರಾ, ಆ ಪ್ರಕಾರ ನಡ್ಕೊಳ್ಳಿ. ಅದೇ ದೇವರ ಚಿತ್ತ ಪ್ರಕಾರ ನಡೆಯೋದು, ಅದೇ ದೇವರ ಚಿತ್ತಾನುಸಾರವಾಗಿ ನಡೆಯೋದು. ನೀವು ಕೂಡ ಏನ್ ವಾಕ್ಯ ಕೇಳ್ತೀರ ಅದ್ರ ಪ್ರಕಾರ ನಡ್ಕೊಳ್ಳಿ. ನೀನು ಫಿಲಡೆಲ್ಫಿಯಾ ಸಭೆ ಆಗಿರ್ತೀವಿ. ಆಮೆನ್. ವಾಕ್ಯವನ್ನ ಕೇಳಬೇಕು, ವಾಕ್ಯವನ್ನ ಕೈಗೊಳ್ಬೇಕು, ವಾಕ್ಯನ ಓದ್ಬೇಕು. ಒಂದು ವಿಶ್ವಾಸ. ಈ ಸಭೆಯವರು ಈ 3 ಮಾಡ್ತಾ ಇದ್ದಾರೆ. ನೀನ್ ಹಂಗಿದೀಯ, ಹಂಗಿರ್ಬೇಕಂತಾನೆ ದೇವ್ರು ನಿನ್ನ ಹತ್ರ ಇವತ್ತು ಮಾತಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ 1900 ವರ್ಷದಲ್ಲಿ ಏನು ಒಂದು ಅದ್ಭುತ ನಡೀತು ಅಂದ್ರೆ, ಈ 200 ವರ್ಷ AD 1700 to 1900 ಎಷ್ಟು ವರ್ಷ? 200 ವರ್ಷದಲ್ಲಿ ಬಲೆ ಸುವಾರ್ತಿಗರು ಎದ್ದವರು, ಬಲೆ ದೇವ ಸೇವಕರು ದೇವರ ಎಬ್ಬರಿಸಿದಂತೆ. ಇಂಗ್ಲೆಂಡಲ್ಲಿ ಎಸ್ಪೆಷಲಿ ಹೆಚ್ಚಾಗಿ ಆ ದೇಶವೆಲ್ಲ ಪ್ರಪಂಚವೆಲ್ಲ ಹೋಗಿ ದೇವರ ಸುವಾರ್ತೆಯನ್ನ, ದೇವರ ವಾಕ್ಯವನ್ನ, ಬೈಬಲ್ ಅನ್ನ ಎಲ್ಲಾ ಕಡೆ ಹಂಚಿದ್ರಂತೆ. ವಾಕ್ಯ ಅನೇಕ ಭಾಷೆಗಳಲ್ಲಿ ಆ ಟೈಮಲ್ಲಿ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳದಲ್ಲಿ, ಉರ್ದುವಲ್ಲಿ, ಹಿಂದೂವಲ್ಲಿ, ಇಂಗ್ಲಿಷಲ್ಲಿ ಆಮೇಲೆ ಬೈಬಲ್ ಬಂದಿದ್ದ. ಅಲ್ಲಿವರೆಗೂ ಇಲ್ಲ. ಈ ಟೈಮಲ್ಲಿ ಜಾಸ್ತಿ ಅನೇಕ ಭಾಷೆಗಳಲ್ಲಿ ಬೈಬಲ್ ಬಂತು. ಹಲ್ಲೆಲೂಯಾ. ದೇವರು ಯಥೇಚ್ಛವಾಗಿ ಸ್ವಾರ್ಥಿಗರನ್ನ ಎಬ್ಬರಿಸಿದಂತೆ. ಆಮೆನ್. ಚರ್ಚ್, ಆಸ್ಪತ್ರೆಗಳು, ಅನಾಥಾಶ್ರಮ, ಸ್ಕೂಲುಗಳು ಲೆಕ್ಕವಿಲ್ಲದಷ್ಟು ಬಂದಂತೆ ಈ ಸಭೆ ಕಾಲದಲ್ಲಿ. ಇದು ನಿರ್ಮಿತ ಅನೇಕರು ದೇವರ ಕಡೆಗೆ ತಿರುಗಿದ್ರಂತೆ. ಈ ಮಿಷನರಿಗಳು
ಸೇವಕರು, ಸುವಾರ್ತಿಕರು ಫ್ರೀಯಾಗಿ ಸೇವೆ ಮಾಡೋದು, ಗಾಯಗಳಿಗೆ ಔಷಧಿಯನ್ನು ಹಚ್ಚೋದು, ಪ್ರೀತಿಯನ್ನು ತೋರಿಸೋದು, ಸುವಾರ್ತೆಯಲ್ಲಿ ಹೇಳೋದು, ಊಟ ಇಡೋದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡೋದು. ಹಲ್ಲೆಲೂಯಾ. ಮದರ್ ಇದ್ದಾರಲ್ಲ, ಗೊತ್ತಾ ಹೇಳಿ, ಯಾರು ಹೇಳಿ? ಮದರ್ ತೆರೇಸಾ. ಕುಷ್ಠ ರೋಗಿಗಳಿಗೆ ಗಾಯಕ್ಕೆ ರೋಗಕ್ಕೆ ಮದ್ದನ್ನು ಹಚ್ಚಿ ಊಟವನ್ನಕ್ಕೆ ಬೀದಿಯಲ್ಲಿರೋ ಮಕ್ಕಳನ್ನು ತಂದು ಸಾಕಿ ಸಲುಹುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಈ ಸಭೆಯ ಕಾಲದಲ್ಲಿ ನಿಕೋಲಸ್ ಜಿಂಜನ್ ಡಾಲಸ್ ಅನ್ನೋ ವ್ಯಕ್ತಿ 100 ವರ್ಷ ಸಭೆ ನಾನ್ ಸ್ಟಾಪ್ ಪ್ರೇಯರ್ ನಡೆಸ್ತಾರೆ. ಮೊಣಕಾಲು ಪ್ರೇಯರ್. ಎಷ್ಟು ವರ್ಷ? ನಾನು ಹೇಳಿದ್ದಲ್ಲ, ಮನುಷ್ಯನ ಹೆಸರು ಕೊಡ್ತೀನಿ ಅಂತ. 100 years ಹೆಸರು ಬರ್ಕೊಂಡು ನಿಕೋಲಸ್ ಜಿಂಜನ್ ಡಾಲಸಸ್. ನಿಕೋಲಸ್ ಜಿಂಜನ್ ಡಾಲಸಸ್ ಅನ್ನೋ ವ್ಯಕ್ತಿ 100 ವರ್ಷ. ಎಷ್ಟು ವರ್ಷ? ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. ನಾನ್ ಸ್ಟಾಪ್ ಪ್ರೇಯರ್ ಇದುವರೆಗೂ ಯಾರು ಮಾಡಿಲ್ಲ. ತಿರ್ಗಾ ಅದ ನಂತರ ಕೂಡ ಯಾರು ಮಾಡಿಲ್ಲ. ಅದು ಮುಂಚೆ 100 ವರ್ಷ ಮೊಣಕಾಲಲ್ಲಿ ನಾನ್ ಸ್ಟಾಪ್ ಪ್ರೇಯರ್ ಹೆಂಗೆ ನಡೆಸಿರ್ತಾನೆ, ಹೆಂಗೆ ಅವನು ಸಟ್ ಮಾಡಿರ್ತಾನೆ. ಈ ಸಭೆಯ ಕಾಲದಲ್ಲಿ, ಈ ಫಿಲಡೆಲ್ಫಿಯ ಸಭೆಯ ಕಾಲದಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ನಡೆದಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಇವೆಲ್ಲ ಕೇಳ್ಬಿಟ್ಟು ನೀವು ನಂಬಿಕಸ್ಥರಾಗಬೇಕು, ಇವೆಲ್ಲ ಕೇಳಿ ಧೈರ್ಯ ಹೊಂದ್ಕೋಬೇಕು, ಇವೆಲ್ಲ ಕೇಳಿ ನಿಮ್ಮ ಪ್ರಯತ್ನ ಚೇಂಜ್ ಆಗಬೇಕು. ಇವೆಲ್ಲ ಹೇಳ್ತಾ ಇರೋದೇ ಕತೆ ಕೇಳೋದಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ. ನಿನ್ನ ಜೀವನಕ್ಕೆ ಅಳವಡಿಸ್ಕೋ. ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಇವುಗಳನ್ನ ಟೈಪ್ ಮಾಡ್ಕೊಂಡು ಫೀಡ್ ಮಾಡ್ಕೋ. ಆಮೆನ್. ಹಲ್ಲೆಲೂಯಾ. ಕೆಲವು ಪ್ರಾಣಿಗಳು, ಕೆಲವಿದ್ದು ಈ ಕೋತಿ ಎಲ್ಲ ತಿನ್ಬಿಟ್ಟು ನಿಂತ್ಕೊಂಡಿರ್ತದೆ. ಹಸು ಅಷ್ಟೇ ನಂಬರಾಗ್ತಾ ಇರ್ತದೆ, ಅದನ್ನ ಎತ್ತಿ ನಂಬರಾಗ್ತಾ ಇರ್ತೈತೆ. ಒಂಟೆ ನೀರು ಇಲ್ಲೇ ಇಟ್ಕೊಂಡಿರ್ತೈತೆ, ಮರುಭೂಮಿಯಲ್ಲಿ ಸಿಗಲ್ಲ. ನಾವು ದೇವರ ವಾಕ್ಯನ ಕೇಳಿ ಇಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲಿ ಆ ವಾಕ್ಯ ಟೈಮ್ಗೆ ನಮ್ಮ ಜೀವನದಲ್ಲಿ ಬಲವಾಗಿ ಕೆಲಸ ಮಾಡ್ತೈತೆ. ಭಯ ಇದ್ರೆ ಧೈರ್ಯ ಕೊಡ್ತೈತೆ, ಸಮಾಧಾನ ಇಲ್ಲದ್ರೆ ಸಮಾಧಾನ ಕೊಡ್ತೈತೆ, ಏನನ್ನ ಚಿಂತೆ ಇದ್ರೆ ಚಿಂತೆನ ಓಡಿಸ್ತೈತೆ, ಗಲಿಬಿದ್ರೆ ಗಲಿಬಿಲಿಯನ್ನ ಓಡಿಸ್ತೈತೆ, ಪ್ರೇ ಮಾಡೋಕ್ಕಾಗಲ್ಲ ಪ್ರೇಯರ್ ಮಾಡಿಸ್ತೈತೆ, ಒಂದು ಕಾಲ ಹಾಕಿಸ್ತೈತೆ, ಉಪವಾಸ ಮಾಡಿಸ್ತೈತೆ, ದೇವ್ರ ಕಡೆ ಕೈ ಎತ್ತು ಮಾತಾಡ್ತೈತೆ ವಾಕ್ಯ ನಿನ್ನ ಹತ್ರ. ಹಲ್ಲೆಲೂಯಾ. ಆಮೆನ್. ಈ ಟೈಮಲ್ಲಿ, ಈ ಸಭೆಯ ಕಾಲದಲ್ಲಿ ಜಾನ್ ವೆಸ್ಲಿಯನ್ನು ಸೇವಕರನ್ನು ಎಬ್ಬಿಸ್ತಾನೆ. ಸರಿಯಾಗಿ ಕೇಳಬೇಕು ಚರಿತ್ರೆನ. ಜಾನ್ ವೆಸ್ಲಿ ಅಂತ, ಅವ್ರ ತಂದೆ ಹೆಸರು ಸ್ಯಾಮ್ ವೆಸ್ಲಿ, ಅವ್ರ ತಾಯಿ ಹೆಸರು ಸುಸನ್ನ ವೆಸ್ಲಿ. ಅವನು ಬ್ರದರ್ ಇದ್ದಾರೆ, ಅವ್ರ ಬ್ರದರು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಟೈಮಲ್ಲಿ ಎಬ್ಬಿಸ್ತಾರೆ ಅವ್ರನ್ನ ದೇವರು. ಇವರು ಕುದುರೆ ಮೇಲಿದೆ 2,50,000 ಮೈಲಿ. 1 ಮೈಲಿಗೆ ಎಷ್ಟು ಕಿಲೋಮೀಟರ್ ಗೊತ್ತಾ? 1.5 ಕಿಲೋಮೀಟರ್. 1,00,000 ಮೈಲಿಗೆ 1.5 ಲಕ್ಷ. 2.5 ಲಕ್ಷ ಮೈಲಿಗೆ ನೀವೇ ಅಂದಾಜು ಮಾಡ್ಕೊಳ್ಳಿ. 3,255,000 ಕಿಲೋಮೀಟರ್ ಕುದುರೆಯಲ್ಲೇ ಸುತ್ತಿ ಸುವಾರ್ತೆಯನ್ನು ಸಾರಿದ ಆ ಕಾಲದಲ್ಲಿ, ಈ ಸಭೆಯ ಕಾಲದಲ್ಲಿ. ಎಷ್ಟು ಮೈಲಿ? 3,25,000 ಕಿಲೋಮೀಟರ್ ಕುದುರೆಯಲ್ಲೇ. ಎಷ್ಟು ಪ್ರಯಾಸ. ಒಂದಿನಕ್ಕೆ 5 ಪ್ರಸಂಗ, 5 ಸ್ಟೀಚಿಂಗ್. ದೇವರ ವಾಕ್ಯ 5 ಸಭೆಗೆ ಹೋಗಿ 5 ಕಡೆ ವಾಕ್ಯ ಹೇಳ್ತಾರೆ. ಅದ್ರ ಜೊತೆ ಎರಡನೇದು ಪ್ರೈಸ್ ದಿ ಲಾರ್ಡ್, ಸುಮಾರು 400 ಬುಕ್ಗಳನ್ನು ಬರೀತಾರೆ. ದೇವರ ಬುಕ್ಗಳನ್ನು 9 ಭಾಷೆಯಲ್ಲಿ ಬೈಬಲನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ಅಷ್ಟೇ ಅಲ್ಲ, ದೇವರು ಬಲವಾಗಿ ಉಪಯೋಗಿಸಿ ಇನ್ನೂ ಸೇವಕನೇ ಎಬ್ಬಿಸ್ತಾನೆ. ಇದೇ ಸೇವಕನೇ ಮೆಥೋಡಿಸ್ಟ್ ಅಂತ ಕೇಳಿದಿರಾ? ಆಮೆನ್. ಈ ಸಭೆಯನ್ನು ಹುಟ್ಟು ಹಾಕಿದವನೇ ಜಾನ್ ವೆಸ್ಲಿ. ಸಭೆಯನ್ನು ಹುಟ್ಟು ಹಾಕಿದವನು, ಆರಂಭಿಸಿದವನು ಜಾನ್ ವೆಸ್ಲಿ. ಆಮೇಲೆ ಜಾನ್ ವೆಸ್ಲಿ, ಆಮೇಲೆ ಬಯೋಗ್ರಫಿ ಹೇಳ್ಬೇಕಂದ್ರೆ ಬಹಳ ಜಾಸ್ತಿ. ಆಮೇಲೆ ಅವ್ರ ತಮ್ಮ ಒಬ್ಬಿದ್ದಾರೆ, ಅವ್ರ ಬ್ರದರ್ಸ್. ಆಮೇಲೆ ಜಾನ್ ವೆಸ್ಲಿ ಅಂದ್ರೆ ಅರ್ಥ ಏನಂದ್ರೆ ದೇವರ ಕೃಪೆ. ದೇವರ ಕೃಪೆ. ಜಾನ್ ವೆಸ್ಲಿ ಅಂದ್ರೆ ಮೀನಿಂಗ್ ಏನು? ದೇವರ ಕೃಪೆ. ಹಲ್ಲೆಲೂಯಾ. ಅವ್ರ ಬ್ರದರ್ ಇದ್ರು ಚಾರ್ಲ್ಸ್ ವೆಸ್ಲಿ. 9,000 ಹಾಡುಗಳನ್ನ ಬರ್ತಿದ್ರು. ಎಷ್ಟು ಸಾವಿರ?
9,000 ಹಾಡುಗಳನ್ನು ಬರೆದು ಹಾಡುಗಳು ಆಡ್ತಾ ಇರುವಾಗಲೇ ಜನಗಳು ಪಾಪಗಳನ್ನು ಹೇಳ್ಕೊಂಡು ಅಳ್ತಾ ಇದ್ರಂತೆ. ಪಾಪಕ್ಕೆ ಪ್ರಾಯಶ್ಚಿತ್ತ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಮನಕಾಲೂರಿ ಗಂಟೆ ಗಟ್ಟಲೆ ಹಾಡುಗಳನ್ನು ಆಡಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಂತೆ. ಬಸ್ಸುಗಳು ಅಷ್ಟು ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದಂತೆ, ಹಾಡು ಬರೀತಾ ಇದ್ದಂತೆ. ಹಾಡು ಕೇಳುವಾಗಲೇ ಅವರಲ್ಲೊಂದು ಚೇಂಜಸ್, ಹಾಡು ಕೇಳುವಾಗಲೇ ಅವರಲ್ಲೊಂದು ಬಲ, ಹಾಡು ಕೇಳುವಾಗಲೇ ಅವರಲ್ಲೊಂದು ಉತ್ಸಾಹ, ಹಾಡು ಕೇಳುವಾಗಲೇ ಯೇಸು ನನಗೆ ಬೇಕು, ಆ ರಕ್ಷಕ ನನಗೆ ಬೇಕು, ಆ ಒಡೆಯ ನನಗೆ ಬೇಕು, ನನ್ನ ಪಾಪದ ಜೀವಿತ ಹೋಗ್ಲಿ, ನನ್ನ ಪಾಪಗಳು ಅಳಿಸು, ಏಸಯ್ಯ ನನ್ನನ್ನು ಕ್ಷಮಿಸು, ಏಸಯ್ಯ ನನ್ನನ್ನು ಕ್ಷಮಿಸು, ಏಸಯ್ಯ ನನ್ನನ್ನು ಕ್ಷಮಿಸು, ಏಸಯ್ಯ ನನ್ನನ್ನು ಕ್ಷಮಿಸು ಅಂತ ಹಾಡು ಮುಗಿಯ ಒಳಗಡೆ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಜನಗಳು ದೇವರ ಕಡೆ ತಿರುಗ್ತಾ ಇದ್ರು. ಯಾರು ಅವ್ರ ಬ್ರದರ್ ಹೆಸರೇನು? ಚಾರ್ಲ್ಸ್ ವೆಸ್ಲಿ. ಚಾರ್ಲ್ಸ್ ವೆಸ್ಲಿ ತಾನೇ ಹೋಗ್ಬಿಟ್ಟು ಒಂದ್ಸಲಿ ಖಾಲಿ ಅರಣ್ಯದಲ್ಲಿ ಸುವಾರ್ತೆ ಹೋಗಂತ ಹೇಳಿ ಕೇಳಿದ್ರ? 3-4 ವಾರ ಹಿಂದೆ ನಿಮ್ಗೆ ಹೇಳಿದ್ರಿ. ಖಾಲಿ ಕಾಡಲ್ಲಿ ಹೋಗ್ಬಿಟ್ಟು ರಾತ್ರಿಯಲ್ಲಿ ಈ ಸುವಾರ್ತೆ ಹೇಳ್ಬಿಟ್ಟು ಅಲ್ಲಿ ಯಾರಿಲ್ಲ ದೇವ್ರೆ, ಮಳೆ ಬರ್ತದೆ, ಈಗ ತಾನೇ ಮೀಟಿಂಗ್ ಮುಗಿಸ್ಕೊಂಡ್ ಬಂದೆ, 2 ಅವರ್ಸ್ ಟೀಚ್ ಮಾಡಿದೆ, ಏನ್ ದೇವ್ರೆ ಸ್ವಲ್ಪ ರೆಸ್ಟ್ ಬೇಕು? ಇಲ್ಲ ಹೋಗು. ಆಮೇಲೆ ಅಲ್ಲಿ ಹೋದ್ರೆ ಒಬ್ಬ ಮನುಷ್ಯ ಗಿಡಗಳಲ್ಲಿ ಬಿದ್ದಿದ್ನಂತೆ. ಆ ಸುವಾರ್ತೆಯನ್ನ ಕೇಳಿ ಎದ್ದು ಪ್ರೇಯರ್ ಮಾಡಿ ಪಾಪದಿಂದ ಪಶ್ಚಾತ್ತಾಪ ಪಟ್ಟು ಸೇವಕನಾದಂತೆ. ಒಂದಿನ ಇದೇ ಚಾರ್ಲ್ಸ್ ವೆಸ್ಲಿಗೆ ಸಿಕ್ಕಿಬಿಟ್ಟು, ನೀನು ಅವತ್ತು ಅಡವಿಯಲ್ಲಿ ಸ್ವಲ್ಪ ಕತ್ಲಿರುವಾಗ ಮಳೆ ಚಿಟಿಪಿಟಿ ಅನ್ನೋವಾಗ ಸುವಾರ್ತೆ ಇದೆಯಲ್ಲ, ಯಾರಿಲ್ಲ ಅಂತ ನೀನು ಬೈಕೊಂಡು ಹೇಳಿದಲ್ಲ, ನಾನು ಅಲ್ಲಿ ಇದ್ದೆ ಅಂತ ಹೇಳಿದ್ದೆ. ದೇವ್ರ ಕೆಲಸ ತುಂಬಾ ಅದ್ಭುತ, ದೇವ್ರ ಮಹಿಮೆ ಬಹಳ ಮಹೋನ್ನತವಾದದ್ದು. ನಾನು ಬೈಕೊಂಡೆ, ಯಾರು ಇಲ್ಲ ದೇವ್ರು ಹೇಳಂತ ನೀ ಗಿಡಗಳಿಗೆ, ಅವನೊಬ್ಬರು ಇದ್ದಂತೆ. ಆ ಮನುಷ್ಯನ ಮುಂದೆ ಎಷ್ಟೋ ಸಾವಿರ ಜನ ದೇವರಲ್ಲಿ ಬಂದ್ರಂತೆ. ನಾವು ದೇವರು ಒಂದೊಂದ್ಸಾರಿ ದೇವ್ರನ್ನ ತಪ್ಪಾಗಿ ಜಾಸ್ತಿ ತಿಳ್ಕೊಂತೀವಿ, ತುಂಬಾ ತಪ್ಪಾಗಿ ತಿಳ್ಕೊಂತೀವಿ. ಎಲ್ಲಾರು ಹೆಚ್ಚು ಕಮ್ಮಿ ಇವ್ರು ಅವರಂದಿರ ಜಾಸ್ತಿ ಸಾರಿ ದೇವ್ರನ್ನ ತಪ್ಪು ತಿಳ್ಕೊಂಡು, ದೇವರಲ್ಲಿ ಆತನ ಹತ್ರ ಅಶುದ್ಧ ಇಲ್ಲ, ಆತನ ವಾಕ್ಯದಲ್ಲಿ ಅನ್ಯಾಯ ಇಲ್ಲ, ಆತನ ವಾಕ್ಯನ 7 ಸಾರಿ ಫಿಲ್ಟರ್ ಮಾಡಿದ್ರೆ ಕೂಡ ಹಂಗೆ ಫುಲ್ಲಾಗಿ ಬಿದ್ದೋಗುತ್ತೆ. ಅದರಲ್ಲಿ ಮೋಸನೇ ಇಲ್ಲ ದೇವ್ರ ಹತ್ರ. ಆತನ ಹತ್ರ ಅನ್ಯಾಯ, ಸಾವು, ಮೋಸ, ವಂಚನೆ ನೋ. ಆ ಥರ ಅನ್ಯಾಯ ಆಗಿದ್ರೆ ಆತನ ದೇವರನ್ನಕ್ಕೂ ಇಲ್ಲ, ನ್ಯಾಯಾಧಿಪತಿ ಆಗೋಕ್ಕೂ ಸಾಧ್ಯ ಇಲ್ಲ. ಈ ಸಭೆಯ ಕಾಲ ಯಾವ ಸಭೆಯ ಕಾಲ? 1700ರಿಂದ 1900 ವರ್ಷ, 200 ವರ್ಷಗಳು, 2 ಶತಮಾನ ಫಿಲಿಂದಿಲ್ಪಿಯ ಸಭೆಯ ಕಾಲದಲ್ಲಿ ವಿಲಿಯಂ ಕೇರಿ ಅನ್ನೋ ಸೇವಕರನ್ನು ಎಬ್ಬಿಸ್ತಾನೆ. ಅಲ್ಲೆಲ್ಲೂಯಾ. ಜನ ಕೇಳಿದ ವಿಲಿಯಂ ಕೇರಿ ಹೆಸರನ್ನ, ಆ ಮನುಷ್ಯನೇ ನಮಗೆ ಕನ್ನಡ ಬೈಬಲ್ ಇವತ್ತಿದೆಯಲ್ಲ, ಆ ಮನುಷ್ಯ ಕಾರಣ. ಇವರು ಇಂಗ್ಲೆಂಡ್ ಸೇವಕರು. ಅಲ್ಲೆಲ್ಲೂಯಾ. ಇವರು ಇಂಗ್ಲೆಂಡ್ ಸೇವಕರು. ಈ ಮನುಷ್ಯ ಕನ್ನಡ ಗೊತ್ತಿಲ್ಲ, ತಮಿಳು ಗೊತ್ತಿಲ್ಲ, ತೆಲುಗು ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಬೆಂಗಾಲಿ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದು ಕೋಲ್ಕತ್ತಾದಲ್ಲಿ ನಿಂತು ಅಲ್ಲಿ ಬೆಂಗಾಲಿ ಭಾಷೆನ ಕಲ್ತ್ಕೊಂಡು, ಆ ವ್ಯಾಕರಣನ ಕಲ್ತ್ಕೊಂಡು, ನಮ್ಮ ಕನ್ನಡ ವ್ಯಾಕರಣ ಸಂಸ್ಕೃತಿಯನ್ನು ಕಲ್ತ್ಕೊಂಡು ಇಷ್ಟು ಭಾಷೆಗಳಲ್ಲಿ ಬೈಬಲ್ ಅನ್ನು ಪ್ರಿಂಟ್ ಮಾಡಿಸ್ತಾರೆ. ಹೌದಾ? ಇವತ್ತು ನಾವು ವಾಕ್ಯನ ಓದಿ ಸಂತೋಷ ಪಟ್ಟು ರಕ್ಷಣೆ ಹೊಂದಿ, ಧೈರ್ಯ ಹೊಂದಿ, ಆರೋಗ್ಯ ಹೊಂದಿ, ಸಮಾಧಾನ ಹೊಂದಿ, ಸಂತೃಪ್ತಿಯನ್ನು ಹೊಂದಿರಿ. ವಿಲಿಯಂ ಕೇರಿ ಕೆಲಸ ಇಲ್ಲಿ ಬಹಳ ಅದ್ಭುತವಾಗಿದೆ. ವಿಲಿಯಂ ಕೇರಿ ಕ್ರಿಯೆಯಲ್ಲಿ ಬಹಳ ದೇವರ ಅವನನ್ನ ಎಷ್ಟು ಚೆನ್ನಾಗಿ ಆ ಮನುಷ್ಯನನ್ನ ಮಹಾಪಿತನನ್ನು ಉಪಯೋಗಿಸ್ಕೊಂಡಿದ್ದಾರೆ ನೋಡಿ. ಒಂದು ಪೌಲ ತರ, ಒಂದು ಪೇತ್ರ ತರ, ಅವನಿಗಿಂತ ಏನು ಕಡಿಮೆ ಇಲ್ಲ ಇವರು ಈ ಮನುಷ್ಯನು. ಅಲ್ಲೆಲ್ಲೂಯಾ. ಆಮೇಲೆ 15 ಭಾಷೆ ಕಲಿಯೋಕೆ ನಾವು ಒಂದು ಭಾಷೆ ಮಾತಾಡೋದು ಪೂರ್ತಿ ಕಲ್ತಿಲ್ಲ. ಅವ್ರು ಬರೆಯೋದು ಓದೋದು ಕಲ್ತಾರೆ. ಅರ್ಥ ಆಯ್ತಾ? ನಿಮ್ಮ ಪ್ರಯಾಸ ಎಷ್ಟಿದೆ ನೋಡಿ. ಅಲ್ಲೆಲ್ಲೂಯಾ. ವಿಲಿಯಂ ಕೇರಿ ಗಂಗಾ ನದಿಯಲ್ಲಿ ಮೊದಲನೇ ಗಂಡು ಮಗನ ತಂದು ಹಾಕ್ಬಿಡ್ಬೇಕಂತ. ಯಾರ ಮನೆಯಲ್ಲಿ ಹೋಗಿದ್ರು, ಇಲ್ಲದೆ ಮಿಕ್ಕಿದ ಮಕ್ಕಳು ಸತ್ತೋಗ್ಬೇಕಂತ. ಅದನ್ನ ನೋಡುವಾಗ ಈ ಮನುಷ್ಯ ಹೋಗಿ ನಿಂತು ಅಲ್ಲೇ, ಯಾಕೆ ಹಿಂಗೆ ಮಾಡ್ತೀರಾ, ಅಜ್ಞಾನವಾಗಿ ನಡ್ಕೊಂತೀರಾ, ಏನು ಆಗಲ್ಲ, ಸುಮ್ಮನೆ ಇರಿ, ಅದು ತಪ್ಪು, ಅದೇ ಪಾಪ, ಅದ್ರ ನಿಮಿತ್ತ ನೀವು ನರಕಕ್ಕೆ ಹೋಗ್ತೀರಿ, ಒಂದು ಪ್ರಾಣ ನೀವು ಕೊಲೆ ಮಾಡ್ದಂಗಾಗುತ್ತಂತ ತಿದ್ದಿ ನಡೆದೋದು ಜನಗಳನ್ನ ಆ ಥರ ಬಲಪಡಿಸೋಣ ಈ ವಿಲಿಯಂ ಕೇರಿ ಈ ಸಭೆಯ ಕಾಲದಲ್ಲಿ. Hallelujah. Hallelujah. Amen. Amen. Praise the Lord. Amen. Amen. ಬ್ಯಾಂಕ್ಗಳನ್ನು ಇಂಡಿಯಾಗೆ ತಂದಿದ್ದವರೇ. ಬ್ಯಾಂಕ್ ಅಂದರೆ ಇಂಡಿಯಾಗೆ ತೋರಿಸ್ಕೊಟ್ಟಿದ್ದೆ ವಿಲಿಯಂ ಕೇರಿ. ಬ್ಯಾಂಕ್ ಅನ್ನೋದೇ ಗೊತ್ತಿಲ್ಲ, ಬ್ಯಾಂಕ್ ವಹಿವಾಟು ಅನ್ನೋದು ಗೊತ್ತಿಲ್ಲ, ಟ್ರಾನ್ಸ್ಲೇಟ್ ಅನ್ನೋದೇ ಗೊತ್ತಿಲ್ಲ. ಮೇನ್
ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅಂತ ಮಹಾಪಿತ. ಆಮೇಲೆ ಯೂನಿವರ್ಸಿಟಿ, ಫಸ್ಟ್ ಯೂನಿವರ್ಸಿಟಿ ಓಪನ್ ಮಾಡಿದ್ರೆ ಜಾನ್ ವೆಸ್ಲಿ, ವಿಲಿಯಂ ಕೇರಿ. ಆಮೇಲೆ ಫಸ್ಟ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿ ಮಾತ್ರ ಅಲ್ಲ, ಫಸ್ಟ್ ಟೈಮ್ ಓಪನ್ ಮಾಡಿದ್ದು ಕೋಲ್ಕತ್ತಾದಲ್ಲಿ. ಫಸ್ಟ್ ಯೂನಿವರ್ಸಿಟಿ ಇಂಡಿಯನ್ ಅಂದ್ರೆ ಕಲ್ಕತ್ತಾದಲ್ಲಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಆಮೇಲೆ 36 ಭಾಷೆಯಲ್ಲಿ ಬೈಬಲ್ ಬರೀತೀನಿ, 18 ಅಲ್ಲ 36 ಭಾಷೆಯಲ್ಲಿ. ಆಕ್ಚುಲಿ ಮೊದಲು ವೃತ್ತಿ ಏನು ಗೊತ್ತಾ? ಚಪ್ಪಲಿ ಹೊಲಿಯೋದು. ಏನ್ ಕೆಲಸ? ಚಪ್ಪಲಿ ಹೊಲಿಯೋದು. ಚೆನ್ನಾಗಾದ್ರು ಸರ್. ಇಂಗ್ಲೆಂಡ್ ಹೋದಂತೆ ಅವ್ರ ಪರಿಚಯಿಸಿದವ್ರು ಕಲ್ತ್ಬಿಟ್ಟು, ವಿಲಿಯಂ ಕೇರಿ, ನೀವು ಮರಿಬೇಡಿ, ಶೂಸ್ ಕಂಪನಿ ಓನರ್, ಮರಿಬೇಡಿ ನೀವು ಶೂಸ್ ತಯಾರು ಮಾಡೋದು. ಯಾಕೆ ನನ್ನನ್ನು ಅಷ್ಟು ಗ್ರೇಟ್ ಆಗಿ ಮಾತಾಡ್ತೀಯ? ನಾನು ಶೂಸ್ ತಯಾರು ಮಾಡೋನಲ್ಲ, ಶೂಸ್ ಪ್ರೊಡಕ್ಷನ್ ಮಾಡೋನಲ್ಲ, ಶೂಸ್ ಹೊಲಿಯೋನು, ಅದಕ್ಕಿಂತ ಕಡಿಮೆ ಮಾಡ್ಕೊಂಡಂತೆ. ನನ್ನ ಯಾಕೆ ಹೈ ಗ್ರೇಡ್ ಅಲ್ಲಿ ಹೇಳ್ತೀಯ? ನಮ್ಮಲ್ಲಿ ಅಂತ ಒಂದು ತಗ್ಗಿಸ್ಕೊಳ್ಳೋ ಮನಸ್ಸಿರ್ಬೇಕು, ನಾವು ಕಡಿಮೆ ಆಗ್ಬೇಕು. ಮನುಷ್ಯ ರಿಲೇಷನ್ ಏನಿರ್ತಂತೆ, ವಿಲಿಯಂ ಕೇರಿ ನೀನು ಮೆರಿಬೇಡ, ಇವತ್ತು ಇಷ್ಟು ದೊಡ್ಡವನಾಗಿದ್ದೀಯಂತ. ಇನ್ನು ಒಂದು ಕಾಲದಲ್ಲಿ ಶೂಸ್ ತಯಾರು ಮಾಡೋನು. ಅಯ್ಯೋ ಯಾಕೆ ಅಷ್ಟು ದೊಡ್ಡ ಹೆಸರು ಕೊಡ್ತೀಯ ನನಗೆ? ನಾನು ಶೂಸ್ ತಯಾರು ಮಾಡೋನಲ್ಲ, ಶೂ ಹೊಲಿಯೋನು, ಕಿತ್ತೋಗಿರೋ ಚಪ್ಪಲಿಯನ್ನು ಹೊಲಿಯೋನು ನಾನು. ಇನ್ನೂ ಕಡಿಮೆ ಮಾಡ್ಕೊಂತಾನೆ. ಓನರ್ಶಿಪ್ ಗಿಂತ ಕೂಲಿ ಆಳ ಹತ್ರ ಬರ್ತಾ ಇದ್ದಾನೆ. ಅದು ಬೀದಿಯಲ್ಲಿ ಕುತ್ಕೊಂಡು ಹೊಲಿಯೋ ಕೆಲಸ ಅದು. ಹಂಗೆ ಇದ್ದಿದ್ದ ಅವನು. ಅಂತೂ ನನ್ನ ದೇವ್ರು ನೋಡಿ ಎಷ್ಟು ಬಲವಾಗಿ ಉಪಯೋಗಿಸ್ಕೊಂಡೆ ಈ ಸಭೆ ಕಾಲದಲ್ಲಿ. ನೀನು ಬಲ ಒಂದು ಕ್ವಶನ್ ಆಗಿ, ಈ ಸಭೆ ಕಾಲದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಆಲ್ರೆಡಿ ಹೇಳಿದ್ರು, ಮೆಡಿಕಲ್ ಡಾಕ್ಟರ್ ಹೋಗಿ ಅವನು ಅವ್ರ ಹೆಂಡತಿ ಆಫ್ರಿಕಾ ಜನರನ್ನ ದೇವ್ರ ಕಡೆಗೆ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳನ್ನ ದೇವ್ರ ಕಡೆ ತಿರುಗಿಸ್ತಾರೆ. ಅಲ್ಲಿ ಅಡಿವಿ ಮಾಟ ಮಾತ್ರ ಜಾಸ್ತಿ, ದುಷ್ಟ ಜನರು, ಅಲ್ಲೇ ಕಟುಕರು ಅವ್ರ ಮಧ್ಯದಲ್ಲಿ ಸೇವೆ ಮಾಡ್ತಾರೆ. ಕಡೆಗೆ ಹೆಂಡತಿನ ನೀನು ಹೋಗು, ನಾನು ಮುಗಿಸ್ಕೊಂಬರ್ತೀನಿ ಸೇವೆನ, ತಿರ್ಗಾ ಬಂದು ಕರ್ಕೊಂಬರ್ತೀನಿ ಅಂತ ಕಳಿಸ್ತಾನೆ. ಒಂದು ಕಣ್ಣನ್ನು ಕಳ್ಕೊತಾನೆ, ಒಂದು ಕೈಯನ್ನು ಕಳ್ಕೊತಾನೆ, ಸೇವೆ ಮಾಡ್ತಾನೆ. ಒಂದ್ಸಾರಿ ಮೆಡಿಸಿನ್ ಬೇಕಾಗಿತ್ತು, ಮೆಡಿಸಿನ್ ಸಿಗ್ಲಿಲ್ಲ, ಪ್ರೇ ಮಾಡ್ತಾ ಮಾಡ್ತಾನೆ ಸತ್ತು ಹೋಗ್ತಾನೆ. ಅದಕ್ಕಿಂತ ಮುಂಚೆ ಏನ್ ನಡೀತದೆ ಗೊತ್ತಾ? ಇವ್ರ ಲೈಫಲ್ಲಿ ಚೆನ್ನಾಗಿ ಬಲ ಬಂದ್ಕೊಳ್ಳಿ, ಕತ್ತೆ ತರ ಕೇಳ್ಬೇಕು. ಆಮೆನ್, ಹಲ್ಲೆಲೂಯಾ, ಆಮೆನ್. ಒಂದು ಕಣ್ಣು ಕಳ್ಕೊಂಡು, ಒಂದು ಕೈ ಕಳ್ಕೊಂಡು, ಆದ್ರೂ ಕೂಡ ಸೇವೆ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ದೇವ್ರ ಸುವಾರ್ತೆನೇ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ಪ್ರೇಯರ್ ಬಿಡ್ತಾ ಇಲ್ಲ. ಆಮೆನ್. ಒಂದ್ಸಾರಿ ಅವ್ರ ಹೆಂಡತಿ ನೋಡೋದಂತ ಹೋದ್ನಂತೆ, ಹೋಗಿ ಬಾಗಿಲು ತಟ್ಟಿದ್ದಂತೆ. ಹೂ ಆರ್ ಯು ಅಂತ ಕೇಳಿದಂತೆ. ಯಾರು ನೀವು? ಆ ಥರ ಆ ಮನುಷ್ಯನ ಮುಖ ಚೇಂಜ್ ಆಗುತ್ತೆ. ಮನುಷ್ಯನಿದ್ದು ಆ ಥರ ಹೋದಾಗ ಹೋಗಿ ಬಿಟ್ಟಾಗೆ ಒಂಥರ ತಿರ್ಗಾ ಬಂದು ಡೋರ್, ಕೆಲವು ವರ್ಷ ಬಿಟ್ಟು ಡೋರ್ ಹೊಡೆದ್ರೆ ಆ ಮನುಷ್ಯ ಸೇವೆ ಮಾಡಿ ಮಾಡಿ ಕ್ರಿಸ್ತನಿಗಾಗಿ ತನ್ನ ಅಷ್ಟು ಕಡಿಮೆ ಆಗಿದ್ದ. ಮುಖ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಹೇರ್ ಕಟ್ ಚೇಂಜ್ ಆಗಿತ್ತಂತೆ. ಅವ್ರ ಹೆಂಡತಿ ಯಾರು ನೀನು ಅಂತ ಕೇಳೋವರೆಗೂ ಆಮೇಲೆ ಪರಿಚಯ ಮಾಡ್ಕೊಂಡು ಹೇಳಿ ಒಳಗೆ ಸೇರಿಸ್ಕೊಂಡು, ಎಷ್ಟು ದೇವರಲ್ಲಿ ಪ್ರಯಾಸ ಪಟ್ಟಿದ್ದಾನೆ ನೋಡಿ, ಎಷ್ಟು ದೇವರಲ್ಲಿ ಶ್ರಮ ಪಟ್ಟಿದ್ದಾನೆ ನೋಡಿ. ನೀನೇನಿದೀಯ, ನಾನೇನಿದ್ದೀನಿ, ನಾವೇನ್ ಮಾಡ್ತಾ ಇದ್ದೀವಿ? ದೇವರಿಗಾಗಿ, ಸ್ವಂತ ವಿಷಯಗಳಿಗಾಗಿ ತವಕ ಪಡ್ತಿರಲ್ಲ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು. ನೋಡವರ ವಾಕ್ಯನ ಇಟ್ಕೊಂಡಿದ್ರು. ನಾವು ಇದಿಲ್ಲ, ಅದಿಲ್ಲ, ಆ ಮನೆ, ಈ ಮನೆ, ಅವ್ರು ಇದು ಬೇಕು, ಅದು ಬೇಕು, ಆ ಥರ ಮೊಬೈಲ್ ಬೇಕು, ಈ ಥರ, ಈ ಗಾಡಿ, ಆ ಕಾರು, ಆ ಸ್ಕೂಲ್, ಈ ಸ್ಕೂಲ್ ಇಲ್ಲ. ದೇವರ ರಾಜ್ಯಕ್ಕಾಗಿ ನೀತಿ ಕೊಡು, ತವಕ ಪಡು. ಅವನೊಟ್ಟಿಗೆ ನಿಮಗೆಲ್ಲ ಸಿಗ್ತದೆ. ಸೇವಕರೆಲ್ಲ ಅದೇ ಮಾಡಿದ್ರು, ಲಿವಿಂಗ್ಸ್ಟನ್ ಅದೇ ಮಾಡಿದ್ರು. ಡೇವಿಡ್ ಲಿವಿಂಗ್ಸ್ಟನ್, ಮ್ಯಾಥ್ಯೂ ಮೊನ್ನೆ ಬಂದಂತ ಆಮೇಲೆ ಮಾರ್ಟಿನ್ ಲೂಥರ್ ಇರಲಿ, ಜಾನ್ ಜುಂಗಲ್ಬರ್ಗ್ಸ್ ಇರಲಿ, ಎಲ್ಲ ಏಟ್ಗಳು ತಿಂದ್ರು, ಆರೋಗ್ಯ ಕಳ್ಕೊಂಡ್ರು. ಕ್ರಿಸ್ತನ್ಗಾಗಿ ಏನ್ ತಿಂದ್ರೆ ಕೂಡ ಸ್ವಾರ್ಥ ಸಾರ್ಥನೆ ಇರ್ತಾ ಇದೆ. ಬಲ ಒಂದು ಚೆನ್ನಾಗಿ ಕಡೆಗೆ ಮನುಷ್ಯ ಪ್ರೇಯರ್ಗೆ ಸತ್ತೋಗ್ಬಿಟ್ಟ. ಪ್ರೇಯರ್ಲಿ ಟೈಮ್ ಆಯಿತು, ದೇವ್ರ ಟೈಮ್ ಆಯಿತು, ಫುಲ್ ಏಜ್ ಆಯಿತು, ತೀರೋದ. ಪ್ರೇ ಮಾಡ್ತಾ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಅವ್ರು ಬಂದು ಸ್ಯಾಟಲೈಟ್, ಅವ್ರ ದೇಶ ಸ್ಯಾಟಲೈಟ್ ತಗೊಂಡೋದ್ರು, ಇಂಗ್ಲೆಂಡ್ ಸ್ಯಾಟಲೈಟ್ ತಗೊಂಡೋದ್ರು. ಸ್ಯಾಟಲೈಟಲ್ಲಿ ಮಣ್ಣು ಮಾಡಕ್ಕೆ ಇಕ್ಕಿದ್ದಾರೆ. ಈ ಆಫ್ರಿಕಾದಿಂದ ಒಂದು ದೊಡ್ಡ ಕೂಟ ಅಲ್ಲಿ ಅವ್ರು ಮಣ್ಣು ಮಾಡಕ್ಕೆ ಹೋಗ್ತಿದ್ರು. ಇಲ್ಲ, ಈ ಮನುಷ್ಯ ನಮ್ಮ ಮಧ್ಯದಲ್ಲಿ ಇದ್ದಿದ್ದು, ನಮ್ಮ ದೇಶದ ದೇವ್ರ ಕಡೆ ತಿರುಗಿಸ್ತಾ ಆಫ್ರಿಕಾಗಳು. ಈ ಮನುಷ್ಯನ ನಮಗೆ ಇಂಗ್ಲೆಂಡ್ ಕೊಡೋಕ್ಕಾಗಲ್ಲ, ಈ ಮನುಷ್ಯ ನಮಗೆ ಬೇಕು. ಈ ಮನುಷ್ಯನ ದೇಹ ನಮ್ಮ ಭೂಮಿಯಲ್ಲಿ, ನಮ್ಮ ಸ್ಯಾಟಲೈಟ್ ದೇಶದಲ್ಲಿ ಇರಬೇಕು. ಆಮೇಲೆ ಇಲ್ಲ,
ಈ ಮನಸ್ಸೆಲ್ಲ ಅಲ್ಲೇ ಇದ್ದಿದ್ದು, ನಮ್ಮ ಮನಸ್ಸೆಲ್ಲ ಇತ್ತು ಹೃದಯದಲ್ಲಿ. ಅಟ್ಲೀಸ್ಟ್ ಆತನ ಹೃದಯ ಆದರೂ ಕೊಡಿ, ನೀವು ಬಾಡಿಯನ್ನ ಇಲ್ಲಿ ಮಾಡ್ಕೊಳ್ಳಿ. ಈ ತರ ವಿಚಿತ್ರ ಮಣ್ಣು ಮಾಡಿರೋ 2 ಸಮಾಧಿ ಅಂದ್ರೆ ಈ ಮನುಷ್ಯ ಮಾತ್ರ ಅಲ್ಲ. ತುಂಬಾ ಗ್ರೇಟ್ಫುಲ್ ಮನುಷ್ಯ. ಅದ್ರ ಬಗ್ಗೆ ನೆನೆಸ್ಕೊಂಡು ನನಗೆ ಅಳು ಬರ್ತಾ ಇದೆ. ಆಸೆನೆ ಹೆಂಗೆ ಅವ್ರಿಗೆ ಭಾರ, ಅವ್ರಿಗೆ ಆಸೆ ಕ್ರಿಸ್ತನ ಬಗ್ಗೆ. ಅವ್ನ ಡೆಡ್ ಬಾಡಿನ ಸ್ಯಾಟಲೈಟ್ ದೇಶದಲ್ಲಿ, ಅವ್ನ ಹೃದಯನ ಆಫ್ರಿಕಾ ಖಂಡದಲ್ಲಿ ಹೋಗ್ತಾನೆ. ಎಷ್ಟು ಪ್ರೀತಿಗೆ ತಿರ್ಬೇಕು ಆಫ್ರಿಕಾ ಜನರದ್ದು. ಅವ್ರ ಮನಸ್ಸೆಲ್ಲ ಹೋಯ್ತು, ಹೃದಯ ಆಫ್ರಿಕಾ ಖಂಡಕ್ಕೆ, ಬಾಡಿ ಸ್ಯಾಟಲೈಟ್ಗೆ. ಅಕ್ಸಪ್ ಟೈಲರ್ ಅಂತ ಚೀನಾ ದೇಶದಲ್ಲಿ ಸೇವೆ ಮಾಡಿದ ಸುವಾರ್ತಿಕ. ಆ ಚೀನಾ ದೇಶ ಡ್ರಾಗನ್ ದೇಶ, ಘಟಸರ್ಪ ದೇಶ, ಸೈತಾನ ದೇಶ. ಅಲ್ಲಿ ಸುವಾರ್ತೆಗೆ ಬಿಡಲ್ಲ, ಚರ್ಚ್ಗಳಿಗೆ ಬಿಡಲ್ಲ ಅಂತ ದೇಶದಲ್ಲಿ ಬಲವಾಗಿ ಸೇವೆ ಮಾಡ್ತಾನೆ. 800 ಮಿಷನರಿಗಳನ್ನ ಕಳಿಸ್ತಾನೆ ಚೀನಾ ದೇಶಕ್ಕಾಗಿ. ಅಲ್ಲಿ ಒಂದು ದಿನಕ್ಕೆ 2500 ಜನ ದೇವರ ಕಡೆ ತಿರುಗ್ತಾ ಇದ್ದಾರೆ. ಇವತ್ತು ಅದಕ್ಕೆ ಅಲ್ಲಿ 50% ಮೇಲೆ ಕ್ರಿಶ್ಚಿಯನ್ಸ್ ಇದ್ದಾರೆ. ಎಷ್ಟು ಪರ್ಸೆಂಟ್? 150 ಜನ ಕ್ರಿಶ್ಚಿಯನ್. ನೋಡು, ಇಕ್ಸಾನ್ ಟೈಲರ್ ಅವ್ರ ಸೇವೆ, ಆ 800 ಮಿಷನರಿನ ಕಳಿಸಿದ್ದು, ಆ ಆತ್ಮ ಭಾರ. ನೀನೇನ್ ಮಾಡ್ತಾ ಇದೀಯಾ? ಈ ಸಭೆ ಕಾಲದಲ್ಲಿ ಎಷ್ಟೊಂದು ಬದಲಾವಣೆಯನ್ನು ತರ್ತಾನೆ ನೋಡಿ. ಬನ್ನಿ ಆ ಸಭೆ 8ನೇ ವಚನದಿಂದ ಇನ್ನೊಂದ್ಸರಿ ನೋಡ್ತೀರಾ. ನಿನ್ನ ಕೃತ್ಯಗಳನ್ನು, ನಿನ್ನ ಬಲೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದೆಂದಿಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೀನಿ. ಅದೇನನ್ನ ತಿಳ್ಕೊಂಡು ಎಲ್ಲ ಒಳ್ಳೇದು. ದೇವರು ತೆಗೆದ್ರೆ ಕೆಟ್ಟ ಬಾಗಿಲು ತೆಗಿತಾನ? ಮರಣದ ಬಾಗಿಲು ತೆಗಿತಾನ? ಅನಾರೋಗ್ಯದ ಬಾಗಿಲು ತೆಗಿತಾನ? ದೊಡ್ಡ ಬಾಗಿಲು ತೆಗಿತಾನ? ಅವಮಾನದ ಬಾಗಿಲು ತೆಗಿತಾನ? ಕಳವಳ ಬಾಗಿಲು ತೆಗಿತಾನ? ಲಾಸ್ ಬಾಗಿಲು ತೆಗಿತಾನ? ಹೇಳಿ. ಫೈಲೂರ್ ಬಾಗಿಲು ತೆಗಿತಾನೆ? ಇಲ್ಲ. ಪಾಸ್ ಆಗೋ ಬಾಗಿಲೇ ತೆಗಿತಾನೆ, ಆರೋಗ್ಯ ಬಾಗಿಲೇ ತೆಗಿತಾನೆ, ಸಂತಾನದ ಬಾಗಿಲೇ ತೆಗಿತಾನೆ, ವಿವಾಹದ ಬಾಗಿಲೇ ತೆಗಿತಾನೆ. ನಾನು ನಿನ್ನ ಎದುರುಗಡೆ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಯಾರು ಅದನ್ನು ಮುಟ್ಟಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ನಾನು ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆ ಮಾಡುವೆನು. ಕೆಲವು ಜನರು, ಕೆಲವು ಸುಳ್ಳು ಜನರು, ಕೆಲವು ಸುಳ್ಳು ಪ್ರವಾದಿಗಳು, ಕೆಲವು ಸುಳ್ಳು ಯಹೂದ್ಯರು, ಸುಳ್ಳು ಸೇವಕರು, ಕೆಲವು ಸುಳ್ಳು ವಿಶ್ವಾಸಿಗಳು ನಿನ್ನ ಕಾಲಕ್ಕೆ ಬಂದು ಬೀಳ್ತಾರಂತೆ. ನೀನು ನಂಬಿಕಸ್ತರ ಸಭೆಯಾಗಿರು, ಫೇತ್ಫುಲ್ ಚರ್ಚ್ ಆಗಿರು. ನೀನು ಕೊರತೆ ಇಲ್ಲದ ಸಭೆಯಾಗಿರು, ಪ್ರೀತಿಯ ಸಭೆಯಾಗಿರು. ನೀನು ಕೂಡ ಸಭೆ ಅಂದ್ರೆ ನೀನೇ. ನಿನ್ನ ಕಾಲ ಕೆಳಗಡೆ ಬಂದು ದೇವ್ರ ಕೆಲವನ್ನ ದೊಬ್ತಾನಂತೆ, ನಿನ್ನ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ತರ ಮಾಡ್ತಾನಂತೆ. ನಿನ್ಗಿರೋ ವಾಗ್ದಾನಗಳು ಜೀವವುಳ್ಳ ವಾಗ್ದಾನಗಳು. ಬೀಳುವಂತೆ ಮಾಡುವೆನು, ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆ ಮಾಡುವೆನು. ದೇವರು ನಿನ್ನನ್ನು ಪ್ರೀತಿಸ್ತಾನೆ. ವಾವ್, ಐ ಲವ್ ಯು my dear daughter, my dear brother, my dear sister, my dear son, my dear friend. ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೀತಿಯ ಮಗಳೇ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ತಪ್ಪಿಸ್ತೀನಿ. ದೇವರು ನಿನ್ನನ್ನು ಪ್ರೀತಿಸಿದ್ರೆ ಅದ್ರ ಮುಂದ್ಗಡೆ ಇನ್ನೇನು ಇರಲ್ಲ. ಅದ್ರ ಮುಂದೆ ಕೆಟ್ಟಿದ್ದನ್ನೋದು, ಲಾಸ್ ಅನ್ನೋದು, ಅವಮಾನ ಅನ್ನೋದು, ನಿಂದನೆ ಅನ್ನೋದು, ಅಪಾಯ ಅನ್ನೋದು, ಡೇಂಜರಸ್ ಅನ್ನೋದು, ಅವಮಾನ ಅನ್ನೋದು ಅಲ್ಲಿ ಇರಲ್ಲ. ನಿನ್ನನ್ನು ದೇವರು ಪ್ರೀತಿಸ್ತಾನಂತೆ. ದೇವರು ನಿನ್ನನ್ನು ಪ್ರೀತಿಸ್ತಾನಂತೆ. ಏಸಯ್ಯ ನಿನ್ನನ್ನು ಪ್ರೀತಿಸ್ತಾನಂತೆ. ಬಿಡಿ, ಮನುಷ್ಯರು ಎಷ್ಟನ್ನ ದ್ವೇಷಿಸಿ, ಸೈತಾನ ದುಷ್ಟ ಮನುಷ್ಯರು ಎಷ್ಟನ್ನ ದ್ವೇಷಿಸಿ ಬಿಡಿ. ನಿನ್ನ ಪ್ರೀತಿಸೋಕೆ ಏಸಯ್ಯ ಇದ್ದಾನಲ್ಲ. ನಾನೆಲ್ಲ ಪರಿಶ್ರಮಗಳಲ್ಲಿ ದುಃಖಗಳಲ್ಲಿ ಮಗ ಒಬ್ಬನಿರ್ತಾನ, ಬೇಸಿಗೆ ನನ್ನನ್ನ ಕಾಡ ಒಂದೊಂದು ಸಾರಿ ಒಬ್ಬನೇ ಇರೋ ತರ ಅನಿಸ್ತದೆ. ಪ್ರೀತಿ ಎಷ್ಟು ಎಂಟಿ ಪ್ರೀತಿಲಿದ್ರು ಕೂಡ ಮಗು ಸಭೆಯವರು ಒಂದೊಂದು ಸಾರಿ ಅದೇನೋ ಒಂಟಿತನ, ಯಾರಿಲ್ಲ, ದೇವ್ರು ಮಾತ್ರ ಇರೋ ತರ ನನಗೆ ಅವಾಗ ಏನು ಅನಿಸ್ತದೆ ಗೊತ್ತಾ? ದೇವರೇ, ನೀನು ನನಗೇನು ಮಾಡಿಲ್ಲಪ್ಪ, ನೀನು ನನ್ನ ತುಂಬಾ ಪ್ರೀತಿಸ್ತೀಯಪ್ಪ, ನೀನ್ ನನಗೇನು ಮಾಡಿಲ್ಲ ದೇವ್ರೆ ಅಂತ ಹೇಳ್ತೀನಿ ನಾನು ದೇವರಿಗೆ. ನೀನ್ ನನಗೇನು ಮಾಡಿಲ್ಲಪ್ಪ. ಸೈತಾನ ಏನ್ ಬೇಕಾದ್ರೂ ಮಾಡ್ತಾನೆ,
ದೇವ್ರೇನ್ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ, ನನಗೆ ಯಾವುದು ನಡೀತಾ ಇಲ್ಲ, ಎಲ್ಲಾವುಗಳಿಂದ ಬಿಡಿಸ್ತಾ ಇದೆಯಾ. ನನ್ನನ್ನು ಒಂದು ದಿನಾನೂ ಬೈದಿಲ್ಲಪ್ಪ, ನನ್ನನ್ನು ಒಂದು ದಿನಾನೂ ರೋಗ ಕೊಟ್ಟಿಲ್ಲಪ್ಪ, ನನಗೊಂದು ದಿನಾನೂ ಅವಮಾನ ಮಾಡಿಲ್ಲಪ್ಪ, ಒಂದೊಂದು ಹತ್ರ ಕೂಡ ನನ್ನನ್ನು ತಪ್ಪಿಸಿ 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 ಕಾಪಾಡ್ತಾ ಇದೀಯಪ್ಪ. ಎಷ್ಟು ಒಳ್ಳೆ ನೀನು ನನಗೆ ಏನು ಮಾಡಿ, ನನಗೆ ಯಾವಾಗ ಮಾತು ಹೇಳ್ತಾ ಇದ್ದೀನಿ ದೇವರಿಗೆ, ನೀನು ನನಗೇನು ಮಾಡಿಲ್ಲಪ್ಪ, ನೀನು ನನ್ನನ್ನು ಪ್ರೀತಿಸ್ತೀಯಪ್ಪ, ನೀನು ನನ್ನನ್ನು ಎತ್ತಿ ನಡೆಸ್ತೀಯಪ್ಪ, ನೀನು ನನ್ನನ್ನು ನಗಿಸ್ತೀಯಪ್ಪ, ನೀನು ನನ್ನ ದುಃಖನ ತೆಗಿತೀಯಪ್ಪ, ನನಗೆ ಬರೋ ವ್ಯಾಧಿಗಳಿಂದ ಬಿಡುಗಡೆ ಕೊಡ್ತೀಯಪ್ಪ. ಒಂದೊಂದು ದಿನ ನಿನ್ನ ಕೃಪೆಯಲ್ಲಿ ಜೀವಿಸ್ತೀನಪ್ಪ. ಇವತ್ತು ನಾನು ಬದುಕಿದ್ದೀನಿ ನಿನ್ನ ಕೃಪೆಯಪ್ಪ, ನಾಳೆ ಕೂಡ ನಿನ್ನ ಕೃಪೆಯಲ್ಲಿ ಹೊಸ ದಿನ ನೋಡ್ತೀನಿ. ತುಂಬಾ ಒಳ್ಳೆಯದು. ನೋಡಿ, ನೀನು ನನ್ನ ಸಾವನ ವಾಕ್ಯವನ್ನು ಕಾಪಾಡಿದ ಭೂ ನಿವಾಸಿಗಳಿಗೆ ಬರೋದಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡ್ತೀನಿ. ಭೂ ನಿವಾಸಿಗಳನ್ನ ಶೋಧಿಸೋದಕ್ಕೆ ಬರ್ತೀನಿ. ನೀನು ಅವಾಗ ಮಧ್ಯಾಕಾಶದಲ್ಲಿ ಇರ್ತೀಯ. ಈ ಜನಗಳನ್ನ ಸೇವಿಸ ನಾನು ಪೀಡಿಸುವಾಗ ಜನಗಳನ್ನ ನಿನ್ನನ್ನು ತಪ್ಪಿಸಿ ಕಾಪಾಡಿ. ಅವಾಗ ಹೇಳಿದ್ರಲ್ಲ, ನಾವು ಹೋಗಿ 7 ವರ್ಷ ಆದ್ಮೇಲೆ ಈ ಭೂಮಿಯನ್ನ ಶಿಕ್ಷಿಸೋದಕ್ಕೂ ಪಾಪಿಗಳನ್ನ ದಂಡಿಸೋದಕ್ಕೂ ಬರ್ತಾನೆ ಏಸಯ್ಯ. ನಿನ್ನನ್ನು ತಪ್ಪಿಸ್ತೀನಿ, ನಿನ್ನನ್ನ ಪಾಪಿಗಳಿಂದ, ನಿನ್ನನ್ನ ನರಕದಿಂದ, ನಿನ್ನನ್ನ ಮರಣದಿಂದ, ನನ್ನನ್ನ 7 ವರ್ಷ ಉಪದ್ರವ ಕಾಲದಿಂದ ನನ್ನನ್ನ ತಪ್ಪಿಸ್ತೀನಿ 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 ಅಂದ್ರೆ ನೀನು ಏನನ್ನ ತಿಳ್ಕೊ. ನೀನು ಯಾವ್ಯಾವ ಬಿಸಿಲಿದೆ ಎಲ್ಲಾದ್ರೂ ತಪ್ಪಿಸ್ತೀನಿ. ಬೇಗ ಬರುತ್ತೇನೆ, ನಿನ್ಗಿರೋದನ್ನ ಗಟ್ಟಿಯಾಗಿಡ್ಕೋ. ಅವಾಗಲೇ ನಾನು ಹೇಳಿದೆ, ಗಟ್ಟಿಯಾಗಿರೋ ಸಭೆ ಅಂತ ಇದ್ರು ಹೇಳಿದೆ ಇಲ್ವಾ? ಈ ಸಭೆ ಗಟ್ಟಿಯಾಗಿದೆ, ಗಟ್ಟಿ. ಈ ಸಭೆ ಯಾರ ಅಲ್ಲಾಡಿಸಿ ಕೂಡ ಬಿದುಗಲ್ಲ. ಇದು ಯಾರ ಬಂದಿಂಗಂದ್ರೆ ಕೂಡ ನಂಬಿಕೆಯಲ್ಲಿ ಹೋಗಲ್ಲ, ಪ್ರೇಯರ್ ಬಿಡಲ್ಲ. ಇದು ಪ್ರೀತಿ ಏಸೈನ ಸಂಬಂಧ ಬಿಡಲ್ಲ. ಶತ್ರು ಮನುಷ್ಯರು ಯಾರು ಏನ್ ನಮ್ಮ ಒಳಗಡೆ ಹುಟ್ಟೋ ಸಂಶಯ ಏನ್ ಬಂದ್ರೆ ಕೂಡ ಇದು ಕ್ರಿಸ್ತನ್ಗಾಗಿ ಗಟ್ಟಿಯಾಗಿ ನಿಂತಿದೆ. ನಿನ್ಗಾಗಿ ನಿಂತಿರೋದು ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಹೇಳ್ತಾ ಇದ್ದೀನಿ. ಸಾಯ್ಬೇಕಾದ್ರೂ ನಂಬಿಕಸ್ತನಾಗಿರ್ತೀನಿ. ನಿನಗಾಗಿ ಜೀವಿಸ್ತೀನಿ, ನಿನಗಾಗಿ ಸಾಯ್ತೀನಿ ಅಂತ ಹೇಳಿದ್ರು ನಾವು ಟ್ಯಾಂಕ್ ಅಲ್ಲಿ. ನಿನಗಾಗಿ ಜೀವಿಸ್ತೀನಿ, ನಿನಗಾಗಿ ಸಾಯ್ತೀನಿ ಏಸಯ್ಯ. ಸಾಯ್ಬೇಕಾದ್ರೂ ನಂಬಿಕಸ್ತನಾಗಿರ್ತೀನಪ್ಪ. ಜೀವ ಎಂಬ ಜಯಮಾಲೆಯನ್ನು ನನಗೆ ಪರಲೋಕದಲ್ಲಿ ಜೀವ ಎಂಬ ಕಿರೀಟವನ್ನು ಇಟ್ಟಿದೆ, ನೀತಿ ಎಂಬ ಕಿರೀಟನ. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಅಂತ ನಿಮಗೆ ಬುದ್ಧಿ ಮಾತಾಡ್ತೀನಿ. ಬನ್ನಿ, ಈ ಸಭೆಗೆ ದೇವರು ಕೊಡುವ ಮೆಚ್ಚುಗೆ ಕೆಲಸ ಏನು ನೋಡೋಣ. ಮೆಚ್ಚುಗೆ 3ನೇ ಅಧ್ಯಾಯ 8ರಿಂದ 10. ಕಮಾಂಡೇಶನ್, ಸಲಹೆ. ಹೇಳ್ತೀರಾ? ಕಾಪಾಡಿದೆ ನಿನ್ನ ಒಳ್ಳೆ ಬುದ್ಧಿ ನನಗೆ ಅದೇ. ನಿನಗೆ ಶಕ್ತಿ ಕೊಡ್ಸೈತೆ ಆದ್ರೆ ಕೂಡ ಗಟ್ಟಿ ನಿಂತಿದೀಯ. ಆಮೇಲೆ ಇದು ಈ ಸಭೆಯಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಯಾರು ಮುಚ್ಚಲ್ಲ, ಯಾರು ತೆಗಿಯಕ್ಕಾಗಲ್ಲ. ನಿನ್ನನ್ನು ಯಾರು ದೂರ ಮಾಡಕ್ ಕೂಡ ಆಗಲ್ಲ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸೋರು ಯಾರು? ಮರಣ ವೇದನೆಯಿಂದ ನಮ್ಮನ್ನ ಅಗಲಿಸಿದ ಏಸಯ್ಯನೇ ನಮ್ಗಿರುವಾಗ ನಮ್ಮನ್ನ ಯಾರು ಅಗಲಿಸೋದು? ಮರಣ ಕೂಡ ನಿಮ್ಮ ಮೇಲೆ ಅಧಿಕಾರ ಮಾಡಿಸಿದೆ. ಸಾವು ಕೂಡ ನಿಮ್ಮ ಮೇಲೆ ಬರಲ್ಲ. ಸಾವನ್ನದೇ ನಿಮ್ಮ ಹಿಸ್ಟ್ರಿಯಲ್ಲಿ ಇಲ್ಲಲ್ಲ. ನಿಮ್ಮ ಹಿಸ್ಟ್ರಿಯಲ್ಲಿ ಸಾವನ್ನದೇ ಇಲ್ಲ. ನಿದ್ರೆ ಹೋಗೋದು ನಾವು ಟೈಮ್ ಆದ್ಮೇಲೆ ಹೋಗೋದು. ನಮ್ಮ ಟೈಮ್ ಮುಗಿತೈತೆ ಅವಾಗ ಹೋಗೋದು, ಅದು ನಿದ್ರೆ. ಆಮೇಲೆ ಈ ಸಭೆಗೆ ಸಲಹೆ ಏನ್ ಕೊಡ್ತಾನೆ? 3:11 ಸಲಹೆ. ಕೌನ್ಸಲಿಂಗ್ ಅಂತಾರೆ. ಗಟ್ಟಿಗಿರು, ದುಡುವಾಗಿರು, ಸೋತೋಗ್ಬೇಡ, ಭಯ ಪಡಬೇಡ, ಎಚ್ಚರವಾಗಿರು. ನಿನ್ಗಿರೋದನ್ನ ಯಾರು ಕಳಿಸ್ಕೊಂಡಿರ ಹುಷಾರಾಗಿ ನೋಡ್ಕೊ. ಈ ಕೆಲಸ ಯಾರು ಮಾಡೋದು ಹೇಳಿ ನೋಡೋಣ? ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ದು ತಿನ್ನುವುದಕ್ಕೂ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ
ಯಾರ ಬಗ್ಗೆ ಹೇಳಿದ 10:10 ಯೋಹಾನ ಸೈತಾನ. ಒಂದು ಮನುಷ್ಯನ ಹತ್ರ ಏನು ಬರೋದಂತೆ, ಅವನು ಕತ್ಕೊಳ್ಳೋದಕ್ಕೂ ನಾಶ ಮಾಡೋದಕ್ಕೂ ಕುಯ್ ತಿನ್ನೋದಕ್ಕೂ ಹಾಳು ಮಾಡೋದೇ ನಾಶ ಬರ್ತಾನೆ. ನಾನಾದ್ರೂ ಅವನಿಗೆ ಜೀವ ಇರ್ಬೇಕಂತ, ಆ ಜೀವ ಸಮೃದ್ಧಿಯಾಗಿರ್ಬೇಕಂತ ಬಂದೆ, ಸಮೃದ್ಧಿಯಾಗಿರ್ಬೇಕಂತ ಬಂದೆ. ಅದು ಸಾವಿಲ್ಲ ಇದು. ಆಮೇಲೆ ಅದಕ್ಕೆ ನಿನ್ನ ಜೈಮಾಲಿನ ಸೈತಾನ ಕಲ್ತನ ಮಾಡ್ಕೊಂತಾನೆ. ನೀನ್ ಬಿಡಬೇಡ. ವಾ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ದೇವ್ರ ನಿನ್ನ ಹತ್ರ ಸ್ವಲ್ಪ ಎಚ್ಚರವಾಗಿರು, ಪ್ರೇಯರಲ್ಲಿರು, ದೇವರ ವಾಕ್ಯದಲ್ಲಿರು. ದೇವರು ಅನ್ನು ಎನಿ ಟೈಮ್. ಅವಾಗ ನಿನ್ನ ಜೈಮಾಲ ನಿನಗೆ ಇರ್ತದೆ, ಜೀವ ಎಂಬ ಜೈಮಾಲ. ಕಲ್ತಾನ ಮಾಡಿಕೊಂಡು ಸೈತಾನ ಹೆಂಗಂದ್ರೆ ನಮ್ಮ ಪ್ರೇಯರ್ ಲೈಫು, ನಂಬಿಕೆ, ವಿಶ್ವಾಸ, ಆಶೀರ್ವಾದ, ಕೃಪಾ ವರಗಳು, ಕೃಪಾ ಫಲಗಳು, ಪರಿಶುದ್ಧ ಆತ್ಮ ಕೊಟ್ಟಿರ್ತಾನೆ. ಅವ್ರನ್ನ ತಕೊಂಡು ಡೂಪ್ಲಿಕೇಟ್ ಕೊಟ್ಬಿಡ್ತಾನೆ. ನಮ್ಗೆ ಪರಿಶುದ್ಧತೆ ತಗೊಂಡು ಅಶುದ್ಧತೆ ಕೊಟ್ಬಿಡ್ತಾನೆ, ನಂಬಿಕೆ ತಗೊಂಡು ಅಪನಂಬಿಕೆ ಕೊಟ್ಬಿಡ್ತಾನೆ. ಆಮೇಲೆ ಜೈಮಾಲೆನ ತಗೊಂಡು ಒಣಗೋಗಿರೋ ಹೂವು ಕೊಟ್ಬಿಡ್ತಾನೆ. ನಮ್ಗೆ ಹಸಿಯಾಗಿರೋದನ್ನ ಫ್ರೆಶ್ ಆಗಿರೋದು ಎತ್ಕೊಂಡು ದೇವ್ರು ಕೊಟ್ಟರೆ ಒರಿಜಿನಲ್ ಡೂಪ್ಲಿಕೇಟ್ ನಮ್ಮ ಮಾಲೆಯಲ್ಲಿ ಹಾಕ್ಬಿಡ್ತಾರೆ ಜೈಲಲ್ಲಿ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಅದು ಯಾರು ಕದ್ದುಕೊಳ್ಳೋದಂತೆ ನೋಡ್ಕೋ. ನಿನಗೆ ಬಿಡ್ತಾ ಇದ್ದಾನೆ ಕೆಲಸ. ಯಾರು ನೋಡ್ಕೋಬೇಕು ಕೆಲಸ? ಫಾಸ್ಟರಾ? ನಿಮ್ಮ ಮನೆಯವರ? ನೀನೇ ನೋಡ್ಕೋಬೇಕು. ನಿನ್ನ ಜೈಮಾಲ, ನಿನ್ನ ರಕ್ಷಣೆನ ನೀನೇ ಕಾಪಾಡ್ಕೋಬೇಕು. ನೀನೇ ತಾಳ್ಮೆಯಿಂದ ಪ್ರೇಯರಲ್ಲಿದ್ದು ವಾಕ್ಯದಲ್ಲಿದ್ದು ಕಾಪಾಡ್ಕೋಬೇಕು. ನಿನಗೆ ಕೊಡ್ತಾ ಇದ್ದಾನೆ ಕೆಲಸ. ಮೇನ್ ಅದೇನದು ಸಲಹೆ, ಕೌನ್ಸಿಲಿಂಗ್. ಲಾಯರ್ ಹತ್ರ ಹೋದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ, ಪಾಸ್ಟರ್ ಹತ್ರ ಹೋದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ. ಮನೆ ಮೂರು ಯಜಮಾನ ಹತ್ರ ಹೋದ್ರೆ ಇನ್ಮೇಲೆ ಹಿಂಗಿರಮ್ಮ, ಇನ್ಮೇಲೆ ಹಿಂಗಿರಮ್ಮ, ಈ ಥರ ಮಾಡಬೇಡ, ಈ ಥರ ಮಾಡಿದ್ರೆ ನೋಡು, ಈ ಥರ ಇರ್ತೈತೆ. ಕೌನ್ಸಿಲಿಂಗ್ ಅಂತಾರೆ. ಅದು ಏನು ಕೌನ್ಸಿಲಿಂಗ್ ಕೊಡ್ತಾ ಇದೆ ನಮ್ಮ ದೇವರು? ನಿನ್ಗಿರೋ ಜೈಮಾಲೆನ ಗಟ್ಟಿಯಾಗಿ ಹಿಡ್ಕೋ. ಯಾರು ಕಲ್ತನ ಮಾಡ್ಕೊಂಬಾರ್ದು ನೋಡ್ಕೋ. ನಿನ್ಗಿರೋ ರಕ್ಷಣೆಯನ್ನ, ನಿನಗಿರೋ ರಕ್ಷಣೆಯನ್ನ, ಪವಿತ್ರಾತ್ಮ ವರನ, ಪವಿತ್ರಾತ್ಮ ಫಲಗಳನ್ನ, ವರಗಳನ್ನ, ಜೈಮಾಲೆಯನ್ನ, ನೀತಿವಂತನನ್ನ, ಕಿರೀಟನ ಕಲ್ತನ ಮಾಡ್ಕೊಂತಾನೆ ಸೈತಾನ ಮನುಷ್ಯನ ಮೂಲಕ. ಹುಷಾರ್. ದುರ್ಬೋಧನೆ ಬಂದು ಹೇಳ್ಬಿಡ್ತಾರೆ, ಯಾರ ತಪ್ಪಾಗಿ ಬೋಧಿಸ್ಬಿಡ್ತಾರೆ, ಹುಷಾರ್. ಆಮೇಲೆ ಈ ಚರ್ಚಿಗೆ ಸವಾಲ್ ಏನ್ ಕೊಡ್ತಾನೆ? 3:12-13. ಹೆಂಗಿರ್ಬೇಕಂತೆ ಬ್ರದರ್ ಸಿಸ್ಟರ್? ನೀನು ಜಯವನ್ನು ಬೇಕಂತೆ. ಈ ಲೋಕವನ್ನ ನೀನು ಜಯಿಸ್ಬೇಕು. ನಿನ್ನನ್ನ ಫಸ್ಟು ನಿನ್ನೊಳಗಡೆ ನಾನು ಅನ್ನೋದಿರ್ತೈತೆ. ನಿನ್ನೊಳಗಡೆ ಏನಿರ್ತೈತೆ ಅದನ್ನ ಜಯಿಸ್ಬೇಕು ಫಸ್ಟು. ಆಮೇಲೆ ಈ ಲೋಕನ ಜಯಿಸ್ಬೇಕು. ಕಣ್ಣಿನ ಆಸೆ, ಬದುಕು ಬಾಲಿನ ಡಂಬ, ಶರೀರ ಆಸೆಗಳು, ಶರೀರದಲ್ಲಿ ಹುಟ್ಟೋ ಆಸೆಗಳನ್ನ ಜಯಿಸ್ಬೇಕು. ಮೂರನೇದು ಸೈತಾನನ ಜಯಿಸ್ಬೇಕು. ಈ ಮೂವರನ್ನ ಜಯಿಸಿದ್ರೆ ನಿನ್ಗೆ ಏನಿರ್ತೈತೆ ನೋಡಲ್ಲಿ? ಅವನನ್ನು ನನ್ನ ದೇವರ ಆಲಯದಲ್ಲಿ ಪರಲೋಕದಲ್ಲಿ ಪಿಲ್ಲರ್ ತರ ಇರ್ತೀಯ. ಈ ತರ ಪಿಲ್ಲರ್ ಇಲ್ಲಿ ನೋಡಿ, 4 ಪಿಲ್ಲರ್. ಆ ಪಿಲ್ಲರ್ ತರ ಇರ್ತೀಯ ನೀನು. ಆಮೇಲೆ ಪರಲೋಕದಿಂದ ಈಚೆ ಕಡೆ ಹೋಗೋದೇ ಇಲ್ಲ. ಆಮೇಲೆ ಈಗಿರೋ ಜೀಸಸ್ ಅಂತಿದ್ದಲ್ಲ, ಯೇಸು ಅಂತ. ಫ್ಯೂಚರ್ ಅಲ್ಲಿ ಜೀಸಸ್ ಆ ಹೆಸರಿಲ್ಲ, ಬೇರೆ ರಕ್ಷಣೆಯ ಹೆಸರಲ್ಲ ಅಷ್ಟೇ. ಆ ಹೆಸರು ಹೇಳ್ಕೊಂಡ್ರೆ ರಕ್ಷಣೆ, ಆ ಹೆಸರು ಹೇಳಿದ್ರೆ ದೇವ ಹೋಗುತ್ತೆ, ಆ ಹೆಸರು ಹೇಳಿದ್ರೆ ರೋಗ ಹೋಗುತ್ತೆ. ಈಗಿರೋ ಹೆಸರು, ಫ್ಯೂಚರ್ ಅಲ್ಲಿ ಬರೋ ಹೆಸರು ಜೀಸಸ್ ಬೇರೆ. ಫ್ಯೂಚರ್ ಹೆಸರೇ ಈಗ ನಿಮ್ಮ ಹೆಸರು ಇದೆಯಲ್ಲ, ಫ್ಯೂಚರ್ ಅಲ್ಲಿ ಬೇರೆ ಇರ್ತದೆ. ಆಮೇಲೆ ಹೊಸ ಹೆಸರನ್ನ ನಿನಗೆ ಕೊಡ್ತಾರಂತ. ಆಮೇಲೆ ತಂದೆಗೆ ಹೊಸ ಹೆಸರು ಇರ್ತೈತೆ. ಪರಲೋಕ ಅಂತಿದೆ, ಅದಕ್ಕೆ ಇನ್ನೇನು ಹೆಸರು ಇರ್ತಾರ ಗೊತ್ತಿಲ್ಲ. ಆ ಪರಲೋಕಕ್ಕೆ ಇನ್ನೊಂದು ಹೆಸರು ಇರ್ತೈತೆ, ಅದನ್ನು ಕೊಡ್ತಾರಂತೆ. ಹೊಸ ಯೆರೂಸಲೇಮ್. ಏನ್ ಕೌನ್ಸಿಲಿಂಗ್ ಆದ್ರೆ ಈ ಚರ್ಚನ್ನ ಬೈತಾ ಇಲ್ಲ. ಬೇರೆ ಚರ್ಚ್ಗಳನ್ನ, ಸ್ಕೂಲ್ನ ಸಭೆನ ಬೈದಿಲ್ಲ, ಈ ಸಭೆನೂ ಬೈದಿಲ್ಲ. ಇವೆರಡು ಕೊರತೆ ಇಲ್ಲಿರುವ ಸಭೆ. ಮಿಸ್ಟೇಕ್ ಸಿಗ್ಲಿಲ್ಲ ದೇವ್ರ ಹತ್ರ. ಇನ್ನೊಬ್ಬರ ನನ್ನ ಹತ್ರ ಮಿಸ್ಟೇಕ್ ಇದೆಯಾ? ದೇವ್ರು ನಮ್ಮನ್ನ ಬೈತಾನೆ, ಗದರಿಸ್ತಾನೆ. ಯಾಕೆ ಮಗನೇ, ಯಾಕೆ ಮಗಳೇ, ಯಾಕಂದ್ರ ಮಾಡ್ತೀಯಾ, ಯಾಕಂದ್ರೆ ನಾನು ಐಸಕ್ನ ಬೈತೀನಿ, ಏನಂತಪ್ಪ ಮಗನೇ ಯಾಕೆ? ಅದೇ ತರನೇ ಸಾಫ್ಟ್ ಆಗಿ ಮೆತ್ತಿ ಬಗ್ಗೆ ಸ್ವಲ್ಪ ರಫ್ ಆಗಿ ಹೇಳ್ಬಿಡ್ತಾನೆ, ಸಾಫ್ಟ್ ಯಾಕೆ ಮಗನೇ, ಅದೇ ತರ ಸಾಫ್ಟ್ ಆಗಿ ಹೇಳಿ ಗದಿಸ್ಬಿಡ್ತಾರೆ ನಮ್ಮನ್ನ. ಬಿಟ್ಬಿಡೋದು,
ತಿರ್ಗ ಮುಟ್ಬೇಡ, ತಿನ್ಬೇಡ, ಹೋಗ್ಬೇಡ, ಅದು ಮಾಡಬೇಡ, ಅದು ಬೇಡ ಮಗನೆ, ಒಳ್ಳೇದಲ್ಲ, ಇದು ಹೋಗ್ತೀಯ, ನಿನ್ ಕೈ ಮುರಿದು ಹೋಗುತ್ತೆ, ಹಂಗಾಗಿ ಎಗ್ಬೇಡ. ಹಂಗೆ ನಮ್ಮನ್ನು ಗದರಿಸ್ತಾ ಇರ್ತಾನೆ ದೇವರು. ಹೇಳಿ ಕೇಳಿ ಅಂದ್ರೆ ಗದರಿಸ್ತಾನೆ. ಈ ಸಭೆಗೆ ಗದರಿಸೋದು ಇಲ್ಲ. ಕಂಡಮ್ನೇಷನ್ ಈ ಸಭೆಗೆ ಇಲ್ಲ. ಇದು ಫಿಲದೆಲ್ಫಿಯ ಸಭೆ. ಇನ್ನೊಂದು ಸಭೆ ಏನಿದೆ? ಲವೋದಿಕೀಯ. ಈ ಸಭೆಯ ಟೈಮ್ ಲೈನು 1900 ಕ್ರಿಸ್ತನ್ ಬರೋವರೆಗೂ, ಸಭೆ ಎತ್ತಲ್ಪಡೋವರೆಗೂ. ಎಂಡ್ ಡೇಟ್ ಯಾವುದು? ಸಭೆ ಎತ್ತಲ್ಪಡೋವರೆಗೂ 1900 years ಟು ರ್ಯಾಪ್ಚರ್. 1900 ವರ್ಷದಿಂದ AD, ಕ್ರಿಸ್ತ ಶಕ 1900ರಿಂದ AD ಸಭೆ ಎತ್ತಲ್ಪಡೋವರೆಗೂ, ಸಭೆ ಎತ್ತಲ್ಪಡೋವರೆಗೂ, ಲವೋದಿಕೀಯ ಸಭೆ ಎತ್ತಲ್ಪಡೋವರೆಗೂ. ಈ ಸಭೆಗೆ ಏನ್ ಹೆಸರು ಕೊಟ್ರು? ಉಗುರು ಬೆಚ್ಚಗೆ ಸಭೆ. ಇಂಗ್ಲಿಷಲ್ಲಿ ಲುಕ್ ವಾಕ್ ಚರ್ಚ್. ಉಗುರು ಬೆಚ್ಚಗೆ, ತಣ್ಣಗೂ ಇಲ್ಲ, ಈ ಕಡೆ ಪಾಪದಲ್ಲಿ ಹೋಗ್ತಾ ಇಲ್ಲ, ಆ ಕಡೆ ಪರಿಶುದ್ಧತೆಯಲ್ಲಿ ಬರ್ತಾ ಇಲ್ಲ, ಭಯಭಕ್ತಿಯಲ್ಲಿ ಇಲ್ಲ, ಈ ಕಡೆ ವೀಕ್ ಆಗಿಲ್ಲ, ಆ ಕಡೆ ಸ್ಟ್ರಾಂಗ್ ಆಗಿಲ್ಲ. ಆಮೇನ್. ನೀನೇನಾಗಿದೀಯಾ? ತಣ್ಣಗಿದೀಯಾ? ಇಲ್ಲ ತಣ್ಣಗಿದ್ದು ಬಿಡು, ಇಲ್ಲ ವಿಶ್ವಾಸದಲ್ಲಿ ಪೂರ್ತಿಯಾಗಿ ಬಿದ್ದೋಗು. ಇಲ್ಲಂದ್ರೆ ವಿಶ್ವಾಸದಲ್ಲಿ ಬಲವಾಗಿ ನಿಂತ್ಕೋ, ಪರಿಶುದ್ಧವಾಗಿರು. ನೀತಿ ಅನೀತಿ, ಒಳ್ಳೇದು ಕೆಟ್ಟದ್ದು, ಲೋಕ ಪರಲೋಕ, ಯೇಸ್ವಾಮಿ ಸೈತಾನ, ಒಂದು ಒಳ್ಳೇದು ಒಂದು ಕೆಟ್ಟದ್ದು, ಹಿಂಗಿರ್ಬೇಡ. ಅದನ್ನ ಉಗುರು ಬೆಚ್ಚಗೆ ಅಂತಾರೆ. ಇಲ್ಲ ಬೆಚ್ಚಗಿರು, ಇಲ್ಲಂದ್ರೆ ತಣ್ಣಗಿರು. ಉಗುರು ಬೆಚ್ಚಗಿರ್ಬೇಡ. ಇದು ಮಿಕ್ಸ್ ಆಗಿ ನಡೆಯೋದಂತ ವಿಶ್ವಾಸ ಜೀವನ. ಈ ಸಭೆ ಎಂತವರು ಮಿಕ್ಸ್ ಆಗಿ ನಡೆಯೋದು. ಎಂತವ್ರು ಇವರು? ಮಿಕ್ಸ್ ಆಗಿ ಹೋಗ್ಬೋದು ಅಲ್ವಾ? ಅಲ್ಲೆಲ್ಲೂಯ. ಮಿಕ್ಸ್ ಆಗಿದ್ರೆ ಏನಂತೀವಿ ನಾವು? ಬೇಳೆನು ಅಕ್ಕಿ ಮಿಕ್ಸ್ ಆಗಿದ್ರೆ ಏನಂತೀವಿ? ಮಿಕ್ಸ್ ಆಗಿದೆ. ಎರಡು ಕ್ವಾಲಿಟಿ 3 ಕ್ವಾಲಿಟಿ ಇದೆ. ಒಂದು ಬೇಯ್ತೈತೆ, ಒಂದು ತೊಗರಿ ಬೇಳೆ, ಇನ್ನೊಂದು ಬೇಯಿಲ್ಲ. ಒಂದು ದಪ್ಪಗಿರ್ತೈತೆ, ಒಂದು ಸಣ್ಣಗಿರ್ತೈತೆ. ಅದನ್ನ ಮಿಕ್ಸ್ ಅಂತಾರೆ. ಹಂಗಿರ್ಬಾರ್ದಲ್ವಾ? ಒಂದು ಬೇಯಲ್ಲ, ಏನ್ ಮಾಡೋದು? ಅದು ಬೇಯ ತನಕ ಇನ್ನೊಂದುಗಾಗ್ಬಿಡ್ತದೆ. ಅದು ಬೇಯಿಸೋತ್ತಿಗೆ ಆ ಥರ ಒಬ್ಬಟ್ಟಿಗಾಗಲ್ಲ, ಆ ಥರ ಸಾಂಬಾರ್ಗಾಗಲ್ಲ, ಆ ಥರ ರಸಮ್ಗಾಗಲ್ಲ. ಮಿಕ್ಸ್ ಇರಬಾರ್ದು. ನಾವ್ಯಾಕೆ ಮಿಕ್ಸ್ ಇರಬೇಕು? ಈ ಲೋಕ ಯಾಕೆ ನಮ್ಮೊಳಗಡೆ ಬರಬೇಕು? ನಾವು ಈ ಲೋಕದಿಂದ ದೇವರು ನಮ್ಮನ್ನು ಆರಿಸಿ ಪರಲೋಕಕ್ಕೆ ತಗೊಂಡಿದ್ದಾನೆ. ಈ ಲೋಕ ನಮ್ಮಲ್ಲಿ ಬರಬಾರ್ದು. ನಮ್ಮಲ್ಲಿ ಲೋಕ ಯಾವತ್ತೂ ಬರಕೂಡ್ದು. ನಾವು ಲೋಕದೊಳಗೆ ಹೋಗ್ಬಾರ್ದು ಅಂತ. ಒಂದ್ಸಾರಿ ಏನನ್ನ ಯಾವ್ದನ್ನ ದೇವರಿಗೆ ಅರ್ಕೆ ಮಾಡ್ದ, ಬಿಟ್ಬಿಟ್ಟು ತಿರ್ಗ ಮುಟ್ಟಬೇಡ ಅಂತ. ಅಲ್ಲೆಲ್ಲೂ ಅವಾಗ ಉಗುರು ಬೆಚ್ಚಗಿರ್ತೀಯ ನೀನು. ಇಲ್ಲಿ ದೇವ್ರ ಸಭೆಗೂ ಸರಿ, ಅಲ್ಲಿ ಹೊರಗಡೆ ಅನ್ಯ ಜನಗಳಿಗೂ ಸರಿ. ನಿನ್ ತರ ಇರ್ತೀನಿ, ಅಲ್ಲಿ ಹೋದ್ರೆ ಅವ್ರ ತರ ಇರ್ತೀನಿ ಅನ್ನೋ ತರ ಇರಬೇಡ ಅಂತ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯಾ. ಸಭೆಗೆ ಏನ್ ಹೆಸರು ಕೊಡ್ತಾ ಇದ್ದಾನೆ? ಸಭೆ ಟೈಮ್ ಲೈನ್ ಏನ್ ಕೊಡ್ತಾ ಇದ್ದಾನೆ? ಸಭೆ ಎತ್ತಲ್ಪಡೋವರೆಗೂ ಈ ಸಭೆ ಇರ್ತೈತೆ. ಲವೋದಿಕೀಯ ಹಂಗೆ ಇದೆ. ಈ ಸಭೆಗೆ ಇನ್ನೊಂದು ಹೆಸರು ಏನ್ ಗೊತ್ತಾ? ರಿಚ್ ಚರ್ಚ್. ರಿಚ್ಚು, ಹಣವಂತರು ಇದ್ದಿದ್ದಂತೆ ಈ ಸಭೆಯಲ್ಲಿ. ಫುಲ್ಲು ರಿಚ್ಚು. ಎಲ್ಲಾರು ಹಣ ಏನ್ ಮಾಡ್ತೈತೆ? ಮನುಷ್ಯನ ಒಬ್ಬಿಸ್ತೈತೆ, ಟ್ರೈ ಮಾಡಕ್ ಬಿಡಲ್ಲ, ಶಾಪಿಂಗ್ ಕರ್ಕೊಂಡು ಹೋಗ್ತೈತೆ. ಕಾಯಿಲೆ ಬಂದ್ರೆ ಹಣ ಇದೆಲ್ಲ ಬಿಡು, ರೋಗ ಬಂದ್ರೆ, ಇನ್ನೇನು ಪ್ರಾಬ್ಲಮ್ಸ್ ಬಂದು, ಪೊಲೀಸ್ ಕೇಸ್ ಬಂದ್ರೆ, ದುಡ್ಡಿದೆ ಎತ್ತು ಬಿಸಾಕಲ್ಲ, ಬರ್ತಾರೆ, ಬಿಟ್ಬಿಡ್ತಾರೆ. ದುಡ್ಡು ಕೊಟ್ರೆ ಎಂಥವ್ರು ಬೀಳ್ತಾರೆ. ದುಡ್ಡೇ ಪ್ರತಿ ಕೇಡಿಗೆ ಪ್ರಾಬ್ಲಮ್. ಬೈಬಲಲ್ಲಿ ವಾಕ್ಯ ಹಂಗೆ ಇರುತ್ತೆ. ಎಲ್ಲ ಕೆಟ್ಟತನಕ್ಕೂ ಹಣ ಮೂಲನಂತ. ಎಲ್ಲ ಕೆಟ್ಟ ಕಾರ್ಯಗಳಿಗೆ, ಪಾಪ ಕೃತ್ಯಗಳಿಗೆ, ಅಪನಂಬಿಕೆ, ಅವಿಶ್ವಾಸಕ್ಕೆಲ್ಲ ದೇವರಿಂದ, ಬೈಬಲಿಂದ, ಪ್ರೇಯರಿಂದ, ವಿಶ್ವಾಸ ಜೀವನದಿಂದ ದುಡ್ಡು ನಮ್ಮನ್ನ ದೇವರಿಂದ ಸಪರೇಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಂತೆ ನಮ್ಮನ್ನು. ಅದು ಮಾತ್ರ ನೀವು ಟಚ್ ಮಾಡಿ ಎಷ್ಟು ಬೇಕಷ್ಟು ಮುಟ್ಟಿ ಬಿಟ್ಬಿಡಿ. ಎಷ್ಟು ಬೇಕಷ್ಟು ಎತ್ಕೊಟ್ಬಿಟ್ಟು ಆಯ್ತು, ಬೇಕಿದ್ದು ಅಲ್ಲಿ ಇರ್ತೈತೆ, ಸುಮ್ಮನೆ ಇರ್ತದೆ. ಅಲ್ಲೆಲ್ಲೂಯಾ. ನಮ್ಮನ್ನ ದುಡ್ಡು ಕೂಡ ಕೆಡಿಸ್ತದೆ, ದೇವರಿಂದ ದೂರ ಮಾಡ್ತಾರೆ, ನಂಬಿಕೆ ಕೆಡಿಸ್ತೈತೆ, ಪ್ರೇಯರ್ ಕೆಡಿಸ್ತೈತೆ, ಬೈಬಲ್ ಕೆಡಿಸ್ತೈತೆ, ದೇವರ ಸನ್ನಿಧಿ ಕೆಡಿಸ್ತೈತೆ. ಸಭೆ ಬಗ್ಗೆ ಏನ್ ಬೇಕಂದ್ರೆ ಇನ್ನು ಅಲ್ಲೆಲ್ಲೂಯಾ. ಈ ಸಭೆಗೆ, ಎಪಿಸ ಸಭೆಗೆ 90 ಕಿಲೋಮೀಟರ್ ಡಿಫ್ರೆನ್ಸ್. ಎಷ್ಟು ಕಿಲೋಮೀಟರ್? ಎಪಿಸ ಸಭೆಯಿಂದ ಲವೋದಿಕೀಯ ಸಭೆಗೆ 90 ಕಿಲೋಮೀಟರ್. ಎಪಿಸ ಪಟ್ಟಣದಿಂದ ಲವೋದಿಕೀಯ ಸಿಟಿಗೆ 90 ಕಿಲೋಮೀಟರ್ ಇರ್ತದೆ. ಸಭೆಗಿರೋ
ಅಂತರ ಅದು. ಆಮೇನ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವ್ಯಾಪಾರ ಜಾಸ್ತಿ, ವಹಿವಾಟು ಜಾಸ್ತಿ. ನಮ್ಮ ಇಂಡಿಯಾದಲ್ಲಿ ವ್ಯಾಪಾರ ಏನು ಜಾಸ್ತಿ? ನಮ್ಮ ಭಾರತದಲ್ಲಿ ಕೋಲ್ಕತ್ತಾ ಇದೆ, ಬಾಂಬೆ ಇದೆ, ಬೆಂಗಳೂರು ಇದೆ, ಹೈದರಾಬಾದ್ ಇದೆ, ಸಿಕಿಂದ್ರಾಬಾದ್ ಇದೆ, ಅಹಮದಾಬಾದ್ ಇದೆ, ರಾಜಸ್ಥಾನದಲ್ಲಿ ಸಿಟಿ ಇದೆ, ಚೆನ್ನೈ ಇದೆ. ಯಾವುದ್ರಲ್ಲಿ ಜಾಸ್ತಿ ದುಡ್ಡು ಚಲಾವಣೆ ಆಗುವುದು ಇಂಡಿಯಾದಲ್ಲಿ? ಬಾಂಬೆ. ಹಾಗೆ ಈ ಲವದುರ್ಗಿಯ ಪಟ್ಟಣದಲ್ಲಿ ದುಡ್ಡು ಜಾಸ್ತಿ ಚಲಾವಣೆ ಅಂತ. ತುಂಬಾ ಎಲ್ಲರೂ ರಿಚ್. ಈ ಸಭೆಗಳು ಕೂಡ ರಿಚ್, ಈ ಚರ್ಚ್ ವಿಶ್ವಾಸಿಗಳು ಕೂಡ ರಿಚ್. ಎಲ್ಲರೂ ದುಡ್ಡು ಬೇಜಾರಿದ್ದಲ್ಲ, ಸಿಕ್ಕಿದೆ ದುಡ್ಡು. ಅದೇ ಈ ಕೆಂಪು ದಾರ ಇಲ್ಲಿಂದಲೇ ಬರೋದು. ಉಲ್ಲನ್ ಬಟ್ಟೆಗಳು ನೋಡಿದ್ದೀರಾ? ಇಲ್ಲಿಂದಲೇ ಬಂದಿದೆ. ಎಲ್ಲಿ? ಲವದುರ್ಗಿಯ ಸಿಟಿಯಿಂದ. ಮೇನ್ ಅಲ್ಲೆಲ್ಲೂಯಾ. ಕೆಂಪು ದಾರ ಅವರೇ ಕಂಡುಹಿಡಿದಿದ್ದು. ಇಲ್ಲಿ ವ್ಯಾಪಾರಸ್ಥರು ಜಾಸ್ತಿ, ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ, ವಹಿವಾಟು ಕೂಡ ಜಾಸ್ತಿ. ಮತ್ತೆ ನೈಲಾನ್ ವಸ್ತುಗಳು ಆಮೇಲೆ ಇಲ್ಲಿಂದಲೇ ಬರೋದು ಬಹಳ ಹೆಚ್ಚಾಗಿ. ವ್ಯಾಪಾರಸ್ಥರು ಇಲ್ಲೇ ಹೆಚ್ಚಾಗಿರ್ತಾರೆ. ಕಾಟಿಗೆ ಇಕ್ತಾರಲ್ಲ ಹೆಂಗಸರು, ಆಮೇಲೆ ಕಾಟಿಗೆ ಮಕ್ಕಳಿಗೆ ಜನಗಳಿಗೆ ಇಕ್ತಾರಲ್ಲ, ಇಲ್ಲಿಂದಲೇ ಬಂದಿದೆ ಕಾಟಿಗೆ. ಕಾಟಿಗೆ ಆರಂಭಿಸಿದ್ದು, ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಲೇ. ಕಾಟಿಗೆ ಶುರುವಾಗಿದೆ. ಏನಂತಾರೆ ಅದು ಇಂಗ್ಲೀಷಲ್ಲಿ? ಐಬ್ರೋನ? ಕಾಜಲ್. ಕಾಜಲ್ ಹಿಂದಿನಮ್ಮ. ಐಬ್ರೋನ? ಐಬ್ರೋ ಇರಬೇಕು. ಐಬ್ರೋ ಪೆನ್ಸಿಲ್. ಆಮೇಲೆ ಕರೆಕ್ಟ್ ಆಗಿದೆ, 3 ಕರೆಕ್ಟ್ ಆಗಿದೆ. ನಾನು ಹುಡುಗಿ ಹಾಕಬೇಕಾಗಿದೆ ಹೆಂಗಸಾಗಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಹುಡುಗಿ ಆಗಿದ್ರೆ ಇಷ್ಟು ಬಲವಾಗಿ ಮಾತಾಡ್ತಾ ಇರಲಿಲ್ಲ. ಆಮೆನ್, ಹಲ್ಲೆಲೂಯಾ. ಧನವಂತರು ಹೆಚ್ಚಾಗಿದ್ದು, ಧನವಂತರಲ್ಲಿ ಹೆಚ್ಚಾಗಿದ್ದು. ಹಣ ಹೆಚ್ಚು ಪರ್ಸೆಂಟೇಜ್ ಎಲ್ಲ ಯಾರು ನೋಡೋ ಧನವಂತರಿಲ್ಲ, ಬಡವರನ್ನದೇ ಕಮ್ಮಿ. ಈ ಸಭೆ ಆರಂಭದಲ್ಲಿ ಗದರಿಸ್ತಾನೆ. ಸಭೆ ಸ್ಟಾರ್ಟ್ ಮಾಡುವಾಗ ಓದೋವಾಗ ಹೆಂಗದು ಈ ಸಭೆನ ಗದರಿಸ್ತಾನೆ. ಇವಾಗ ಓದಿಸ್ತೀವಿ. ಈ ಸಭೆ ಸ್ಟಾರ್ಟ್ ಮಾಡೋದು ಎಲ್ಲಿಂದ? 15ರಿಂದ ಸ್ಟಾರ್ಟ್ ಆಗುತ್ತಲ್ಲ, 14ರಿಂದ. ಎತ್ತಿದ್ದೇ ಬೈತಾನೆ ಈ ಸಭೆಯನ್ನು. ಬೇರೆ ಸಭೆಗಳನ್ನ ಹೊಗಳ್ತಾನೆ, ಬೇರೆ ಸಭೆಗಳನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾನೆ. ಈ ಸಭೆಯನ್ನ ಗದರಿಸ್ತಾನೆ. ನಾವು ಏನು ಹೇಳಿದ್ದೀರಾ? ನಾವು ಬೆಚ್ಚಗಿದ್ದೀರಾ? ಅಲ್ಪ ಲೋಕ, ಅಲ್ಪ ಪರಲೋಕ, ಅಲ್ಪ ದೇವರು, ಅಲ್ಪ ಸೈತಾನ, ಅಲ್ಪ ಪಾಪ, ಅಲ್ಪ ಪರಿಶುದ್ಧ ಇದೆಯಾ? ಅಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ. ನಮ್ಮನ್ನು ಗದರಿಸ್ತಾರೆ. ವಾಕ್ಯ ನಿಮ್ಗೊಂದು ಸಾರಿ ತಾಕ್ತಾ ಇರ್ತದೆ, ಸಾರಿ ಗಿಲ್ತೈತೆ ಹೃದಯದಲ್ಲಿ. ಯಾಕೆ ಹೇಳಿ? ಆ ಮಿಸ್ಟೇಕ್ ಅಲ್ಲಿ ಇದ್ರೆ ಗಿಲ್ಲಬೇಕು. ಗಿಲ್ಲೋ ಪ್ರಸಂಗನೇ ಹೇಳ್ಬೇಕು. ನಿನ್ ನಗ್ಸೋ ಪ್ರಸಂಗ, ನಿನ್ ಬ್ಲೆಸ್ಸಿಂಗ್ ಪ್ರಸಂಗ, ನಿನ್ಗೆ ಯಾವಾಗ್ಲೂ ಆಶೀರ್ವಾಚನ ಹೇಳಿದ್ರೆ ಸಂತೋಷವಾಗಿ ಹೋಗ್ತೀಯ ನಿನ್ ಮನಸ್ಸು. ಆಮೇಲೆ ನಗುವವರಾದ ನಿಮ್ಮ ಗತಿ ನಾನು ಏನ್ ಹೇಳಿ? ಈಗ ನಗುವವರಾದ ನಿಮ್ಮ ಗತಿ ನಾನು ಏನ್ ಹೇಳಿ? ಮುಂದೆ ನೀವು ಅಳಿಲಿರಿ, ಮುಂದೆ ನೀವು ಅಲ್ಲಿ. ಈ ಸಭೆನ ಆರಂಭದಲ್ಲೇ ಬೈತಾನೆ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಈ ಲವೋದಿಕೀಯ ಸಭೆಯ ವಿಶೇಷ ಈ ಕಾಲದಲ್ಲಿ ಇನ್ನೇನಂದ್ರೆ, ಆಮೆನ್, ಈ ಸಭೆಯ ಅರ್ಥ, ಇನ್ನೊಂದು ಅರ್ಥ ಏನಂದ್ರೆ, ಆತನು ಮೊದಲನೆಯವನು ಕಡೆಯವನು. ಲವೋದಿಕಿ ಅಂದ್ರೆ ಏನು? ಸಾರಿ, ಲವೋದಿಕಿ ಅಂದ್ರೆ ಏನು? ಆತನು ಮೊದಲನೆಯವನು ಕಡೆಯವನು. ಹಿಂಗಂತಿದ್ರೆ ಕೂಡ ಇವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ? ಈ ಸಭೆಯವರು ದುಡ್ಡೇ ಮುಖ್ಯ, ದುಡ್ಡೇ. ಒಂದು ಪಾಸ್ಟು ಒಂದು ವಿಶ್ವಾಸಿ ಜೊತೆ ಕೂತ್ಕೊಂಡು ಈ ಊರಲ್ಲಿ ಇನ್ನೊಬ್ರು 4 ಜನ ಲಿಲಿಯೋ ಥಿಯೇಟರ್ ಮುಂದೆ ಓದ್ತಾ ಇದ್ರು ಕಾರಲ್ಲಿ. ಒಂದು 13 ವರ್ಷ ಹಿಂದೆ ಓದ್ತಾ ಇದ್ರೆ ಆ ಪಾಸ್ಟರ್ನು, ಆ ದೊಡ್ಡ ಮನುಷ್ಯ ವಿಶ್ವಾಸಿ ಏನ್ ಮಾತಾಡ್ತಾ ಇದ್ರು ಅಂದ್ರೆ ತಮಿಳಲ್ಲಿ, ದುಡ್ಡಿಲ್ಲ ಅಂದ್ರೆ ಏನು ಇಲ್ಲಲ್ಲ, ದುಡ್ಡಿರ್ಬೇಕು ಲೈಫಲ್ಲಿ. ದುಡ್ಡಿದ್ರೆ ಎಲ್ಲ ಇದ್ದಂಗೆ. ಇವತ್ತು ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ಏನಿದ್ರೆ ಏನು ಸರಿಯಾಗಿಲ್ಲ. ಆ ದುಡ್ಡು ಅವ್ರ ಸಮಾಧಾನ, ಅವ್ರ ಆರೋಗ್ಯ, ಅವ್ರ ನೆಮ್ಮದಿಯನ್ನ ಕೆಡಿಸಿದ್ರು. ಒಬ್ರು ಸಭೆಗೆ ಹೋಗೋಕ್ಕಾಗ್ತಲ್ಲ, ಇನ್ನೊಬ್ರು ಆತ್ಮ ನಷ್ಟ, ಪ್ರಾಣ ನಷ್ಟ ಪಟ್ಕೊಂಡಿದ್ದಾರೆ. ಒಬ್ರು ಅವರಿಬ್ರು ಮಾತಾಡಿದ್ರು. ಇವತ್ತು ಅವ್ರ ಹತ್ರ ದುಡ್ಡಿದೆ, ದೇವರಿಲ್ಲ. ಆಮೇನ್, ಆಮೇನ್. ಈ ಸಭೆಗೆ ಅರ್ಥ ಏನು? ಆತನೇ ಮೊದಲನೆಯವನು ಕಡೆಯವನು. ಆದ್ರೆ ಈ ಸಭೆಯವರ ಅರ್ಥ ಏನು ಗೊತ್ತಾ? ದುಡ್ಡೇ ಮುಖ್ಯ.
ಯಾಕೆ ಈ ಸಭೆಗೆ ಆ ಥರ? ಈ ಸಭೆಯವರೇ ಹಂಗೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ಸಭೆಯವರು ಹೆಂಗಂದ್ರೆ ಪರಿಶುದ್ಧತೆ ಇಲ್ಲ, ಪಾಪದಲ್ಲಿ ಪೂರ್ತಿ ಪಾಪದಲ್ಲಿ ಇಲ್ಲ, ಪೂರ್ತಿ ಪರಿಶುದ್ಧತೆಯಲ್ಲಿ, ಪೂರ್ತಿ ನಂಬಿಕೆಯಲ್ಲಿಲ್ಲ, ಪೂರ್ತಿ ಅಪನಂಬಿಕೆಯಲ್ಲಿಲ್ಲ, ಹಂಗಿದ್ದಾರೆ ಈ ಸಭೆಯವರು. ಆಮೆನ್. ಹಲೋ, ಹಲ್ಲೆಲೂಯಾ. ಆಮೆನ್. ಲವದೂಕಿಯ ಅನ್ನೋ ಹತ್ರ ಹೀರೋ ಪಿಗ್ನಸ್ ಅನ್ನೋ ಸ್ಥಳದ ಹತ್ರ ಬಿಸಿ ಬಿಸಿ ನೀರು ಬರ್ತೈತೆ ಅಂತ. ಸ್ಟಿಲ್ ಇವಾಗ್ಲೂ ಕಾಯಿಸೋದೇ ಬೇಡ, ಇನ್ನೇನಲ್ಲಿ ವಾತಾವರಣ ಚೇಂಜ್ ಇಲ್ಲ. ಆಮೇನ್. ಹೀರೋ ಪಿಗ್ನಿಸ್ ಅನ್ನೋ ಸ್ಥಳದಲ್ಲಿ ಬಿಸಿ ಬಿಸಿ ನೀರು ಬರ್ತೈತೆ ಅಂತ. ಅದೇ ಏರಿಯಾದಲ್ಲಿ ಕೊಲಾಸಿಯ ಕೇಳಿದ್ರಲ್ಲ, ಕೊಲಾಸಿಯ ಸಭೆ, ಅಲ್ಲಿ ಕೋಲ್ಡ್ ನೀರಿದಂತೆ. ಈ ಸಭೆಗೆ ಹೆಸರೇನು? ಲುಕ್ ವಾಮ್ ಚರ್ಚ್. ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗೆ. ನೋಡಿ, ಎರಡೂ ಅಲ್ಲೇ ಇದಂತೆ. ಆ ಕೊಲಾಸ್ಯದಲ್ಲಿ ಕೋಲ್ಡ್ ನೀರಿರೋ ಸ್ಥಳ ಇದಂತೆ. ಎತ್ಕೊಂಡ್ರೆ ಫುಲ್ಲು ಫ್ರಿಜ್ ಅಲ್ಲಿರೋ ನೀರ್ ತರ ಇರ್ತದೆ. ಅದೇ ಇನ್ನೊಂದು ಸ್ಥಳದಲ್ಲಿ ಬಿಸಿ ನೀರೇ ಇದೆ ಅಂತ ಹೇಳಿದ್ರೆ, ಈ ಕೊಲಾಸ್ಯದಿಂದ ತಣ್ಣಗಿರೋ ನೀರು ಬರ್ತೈತಲ್ಲ, ಅದು ಬರ್ತಾ ಬರ್ತಾ ಹೀರೋ ಪಿಗ್ನಿಸ್ ಅನ್ನೋ ಸ್ಥಳಕ್ಕೆ ಬರೋಷ್ಟೊತ್ತಿಗೆ ಬಿಸಿ ಆಗ್ಬಿಡ್ತೈತೆ. ವಾ, ಕೋಲ್ಡ್ ನೀರು ಬಿಸಿ ಆಗ್ಬಿಡ್ತೈತೆ. ನಾವು ಕರೆಯುವಾಗ ಹೆಂಗಿದ್ರಿ? ದೇವರು ತಣ್ಣಗಿದ್ರು. ಬರ್ತಾ ಬರ್ತಾ ಬಿಸಿ ಆಗ್ಬೇಕು. ನಾವು ಬೆಂಕಿಯಲ್ಲಿ ಎತ್ತಿ ಉರಿಬೇಕು, ಪರಿಶುದ್ಧತೆಯಲ್ಲಿ ಇರಬೇಕು, ನೀತಿ ನ್ಯಾಯಗಳಲ್ಲಿ ಜೀವಿಸ್ಬೇಕು, ಪ್ರಾರ್ಥನಾ ಪರಿಶುದ್ಧತೆಯಲ್ಲಿ ಬೆಳಿಬೇಕು. ನಾವು ಕೂಡ ಫಸ್ಟ್ ಬರೋವಾಗ ತಣ್ಣಗಿರ್ತೀವಿ, ಪ್ರೇಯರ್ ಮಾಡೋದು ಗೊತ್ತಿಲ್ಲ, ಬೈಬಲ್ ಓದೋದು ಗೊತ್ತಿಲ್ಲ. ಪ್ರಕಟಣೆಗಂತ 22:7 ಅಂದ್ರೆ ಏನಿದು? ಸ್ಕೂಲಲ್ಲಿ ಗಣಿತ ಹೇಳ್ದಂಗೆ ಹೇಳ್ತಾರೆ ಅಂತ ಇರ್ತೈತೆ. ಏನ್ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾರೆ ಅಂತ ಇರ್ತೈತೆ. ಆಮೇಲೆ ನಾವು ಬೆಳೀತಾ ಬೆಳೀತಾ ನಮ್ಗೆ ಆ ವರ, ನಮ್ಮಲ್ಲಿ ಆ ಒಂದು ಆ ವಾಕ್ಯ 20ನೇ ಅಧ್ಯಾಯ 2ನೇ ವಚನ ಅಂದ್ರೆ 20, ಮತ್ತ 22:2 ಅಂದ್ರೆ ಮತ್ತ 20ನೇ ಅಧ್ಯಾಯ 2ನೇ ವಚನ ಅಂತ ಆಮೇಲೆ ತಿಳ್ಕೊಂತೀವಿ. ಹಂಗೆ ಮೊದಲು ತಣ್ಣಗಿದ್ದು ನಾವು ಬೆಚ್ಚಗಾಗ್ಬೇಕು. ನೋಡಿ, ಆ ನೀರು ಆಮೇಲೆ ಕೊಲಾಸ್ಯ ಸ್ಥಳದಲ್ಲಿ ತಣ್ಣಗೆ ಕೋಲ್ಡ್ ಆಗಿ ಬರ್ತೈತಂತೆ. ಬರ್ತಾ 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 ಆಮೇಲೆ ಹೀರೋ ಪಿಗ್ನಿಸ್ ಅನ್ನೋ ಸ್ಥಳಕ್ಕೆ ಬರೋಷ್ಟೊತ್ತಿಗೆ ಬೆಚ್ಚಗಾಗ್ಬಿಡ್ತೈತೆ. ಸ್ನಾನ ಮಾಡೋವರೆಗೂ ಈಟು, ತುಂಬಾ ಮೈಕೈ ಇರೋದು. ಸ್ನಾನ ಮಾಡಿದ್ರೆ ನೋಗ್ಲೇ ಹೋಗ್ಬೇಕು, ಆ ತರ ಈಟ್ ಆಗ್ಬಿಡ್ತೈತೆ. ಇದು ಏನ್ ಕೇಳ್ತಾ ಇದ್ದೀನಿ ನಿಮ್ಗೆ? ಯಾರ್ಯಾರಿಗೆ ಅರ್ಥ ಆಯ್ತು ಹೇಳಿ? ಈ ಸಭೆಗೆ ಟೈಟಲ್ ಏನು? ಉಗುರು ಬೆಚ್ಚಗೆ ಸಭೆ. ನೋಡಿ, ಆ ಏರಿಯಾಗೆ ಸಂಬಂಧಪಟ್ಟಾಗ ಹೆಂಗೆ ದೇವ್ರ ಲೆಕ್ಕ ಕರೆಕ್ಟಾಗಿ ಸೃಷ್ಟಿಯಲ್ಲಿ ಇಟ್ಟಿರ್ತಾನೆ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಇನ್ನು ಲವದೀಕಿಯ ಸಭೆ ಕಾಲದಲ್ಲಿ ಆಮೆನ್ ಕೆಲಸಕ್ಕೆ ಬಾರದ ಸಭೆಗಳು ಬಹಳ ಇತ್ತಂತೆ. ಲವದೀಕಿಯ ಸಭೆಗೆ, ಲವದೀಕಿಯ ಸಭೆಯವರಿಗೆ ಮುಖ್ಯ ಏನಂದ್ರೆ ವಾಕ್ಯಕ್ಕಿಂತ ಹಣ. ಈ ಸಭೆಯವರು ಹೆಂಗಿದ್ರಂತೆ? ಹಾಗಾದ್ರೆ ಅವ್ರ ಪಾಸ್ಟ್ ಕೂಡ ಹಂಗೆ ಆಗಿದ್ರೆ, ಪಾಸ್ಟ್ ಕೂಡ ಹಂಗೆ ಇರ್ಬೋದು, ಏನೋ ಇಲ್ಲಿ ಕೊಟ್ಟಿಲ್ಲ. ಪಾಸ್ಟ್ ಕೂಡ ಹಂಗೆ ಇರ್ತಾನೆ. ಯಾಕಂದ್ರೆ ಒಬ್ಬನು ತಿದ್ದಿಲ್ಲ, ನಡೆಸಿಲ್ಲ, ಒಬ್ಬನು ಗದರಿಸಲಿಲ್ಲ. ಹಣನೇ ಮುಖ್ಯ ಅಲ್ಲ, ಇದು ಈ ಲೋಕಕ್ಕೆ ಮಾತ್ರ, ಹಣ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ಹೇಳ್ಕೊಟ್ಟಿಲ್ಲ. ಹಣ ಬೇಕು, ದುಡೀರಿ, ಪೆಟ್ರೋಲು ಹಣ ಕೊಟ್ರೆ ಹಾಕೋದು. ದುಡ್ಡೇ ಮುಖ್ಯ ಅಂದ್ರೆ ವಾಕ್ಯಕ್ಕಿಂತ ದೇವ್ರಿಗಿಂತ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ ದುಡ್ಡನ್ನ ದೇವರನ್ನ ಸೇವಿಸಕ್ಕಾಗಲ್ಲ. ಎರಡನ್ನೂ ನಿನ್ ಕೈಯಲ್ಲಿ ಇಟ್ಕೊಳಕ. ದುಡ್ಡಿನ ಬಿಟ್ರೆ ದೇವ್ರು ಸಿಗ್ತಾನೆ, ದೇವ್ರು ಇಟ್ಕೊಂಡ್ರೆ ದುಡ್ಡು ಹೋಗುತ್ತೆ. ಅವಶ್ಯಕತೆಗಳು ಕೊಡ್ತಾನೆ. ನಮ್ಗೆ ಏನ್ ಬೇಕು ಖರ್ಚಿಗೆ, ಜೀವನಕ್ಕೆ, ನಮ್ಮ ಮನೆಗೆ, ವಸತಿಗೆ ಕೊರತೆ ಇಲ್ಲಿರೋ ನಡೆಸ್ತಾನೆ. ಆಮೆನ್, ಹಲ್ಲೆಲೂಯಾ. ಮತ್ತೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ವಾಕ್ಯ? ಆಮೆನ್. ಆದ್ರೆ ಈ ಸಭೆಯವರು ಹಣ, ಮೈನ್ ಹಣ ಇವರು. ಏನಿಲ್ಲಂದ್ರೂ ಹಣ ಇರ್ಬೇಕು, ವಾಕ್ಯ ಇಲ್ಲಂದ್ರೂ ಹಣ ಇರ್ಬೇಕು. ಆದ್ರೆ ಚರ್ಚ್ಗೆ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ತಂದೆ ತಾಯಿಗೆ ಇಕ್ಕಿದಿರಿ, ಈ ದುಡ್ಡನ್ನ ದೇವ್ರು ಕೊಟ್ಬಿಟ್ರೆ ಪರವಾಗಿಲ್ಲ ಅಂತ ಅಂತೀವಿ. ತಂದೆ ತಾಯಿ ಖರ್ಚಿಗೆ ತಿಕ್ಕಿರ್ತಾರೆ, ಕೆಲವು ತಂದೆ ತಾಯಿಗೆ ಎತ್ತಿಕ್ತಾರೆ ಅಮೌಂಟ್. ದೇವ್ರು ಕೊಟ್ಬಿಟ್ಟು ಪರವಾಗಿಲ್ಲ, ದೇವ್ರು ಕ್ಷಮಿಸ್ತಾನಂತಾರೆ. ಅದು ದೇವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆಯಲ್ಲಿ ಐಶ್ವರ್ಯವಂತರೇ ಜಾಸ್ತಿ ಇದ್ರಂತೆ. ಯಾರು? ಫುಲ್ಲು ರಿಚ್. ಒಬ್ಬೊಬ್ರು ಕೂಡ ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಒಳ್ಳೆ ಇದು, ಒಳ್ಳೆ ಸೊಗಸಾಗಿತ್ತಂತೆ, ಹೈಫೈ. ಆಮೇಲೆ ಈ ಸಭೆಯಲ್ಲಿ ಐಶ್ವರ್ಯವಂತರು ಕಡಿಮೆನೇ ಇರಲಿಲ್ಲಂತೆ. ಫ್ಯಾಷನ್ ಜಾಸ್ತಿ ಇತ್ತಂತೆ ಈ ಪಟ್ಟಣದಲ್ಲಿ. ಈ ಸಭೆ ಕಾಲದಲ್ಲಿ ಏನು ಫ್ಯಾಷನ್.
ಆಮೇಲೆ ಲೋಕ ಸಂಬಂಧ ಜೀವಿತ ಜಾಸ್ತಿ ಇರ್ತದೆ ಈ ಮನುಷ್ಯರ ಹತ್ರ. ಯಾಕೆ ಇವತ್ತ ದುಡ್ಡಿದೆ, ಸುಮ್ಮನೆ ವಾಕ್ಯ ಮಾತ್ರ ಎಲ್ಲರೂ ಕೇಳ್ತಾ ಇದ್ರಂತೆ, ಕ್ವಾಲಿಟಿ ಇರಲಿಲ್ಲ ಅಂತ. ಏನಿರಲಿಲ್ಲ? ಕ್ವಾಲಿಟಿ ಜೀವನ ಇರಲಿಲ್ಲ ಅಂತ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹನುಮಂತರು ದೇವರ ರಾಜ್ಯಕ್ಕೆ ಸೇರೋದು ತೀರಾ ಕಷ್ಟ. ಹನುಮಂತರು ದೇವರ ರಾಜ್ಯಕ್ಕೆ ಸೇರೋದು ತೀರಾ ವಾಕ್ಯ ಯಾರು ಹೇಳಿದ ಮಾತು? ಯೇಸು ಸ್ವಾಮಿ. ಯಾರು ಹೇಳಿದ್ದು? 12 ಮಂದಿ ಶಿಷ್ಯರಿಗೆ, ಇವತ್ತು ನಮಗೆ ಜೀವಂತವಾಗಿರೋ ಪ್ರತಿಯೊಬ್ಬರಿಗೂ. ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ, ಆಮೆನ್. ಈ ಸಮಯಕ್ಕೆ ಊಟ ಊಟ ಊಟ, ಯಾವಾಗಲೂ ಊಟ. ಬೈಬಲ್ ಹೇಳುತ್ತೆ ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ರೋಮಪುರ 14:17 ತಿನ್ನುವುದು ಕುಡಿಯುವುದು. ಅದಕ್ಕೆ ಈ ಸಭೆಗೆ ದೇವರು 3:20 ಹೇಳ್ತಾರೆ, 3ನೇ ಅಧ್ಯಾಯ 20ನೇ ವಚನದಲ್ಲಿ, ಈಗ ಭಾಗದಲ್ಲಿ ನಿಂತು ತಟ್ಟುತ್ತಾ ಇದ್ದೀನಿ. ಯಾರಾದ್ರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದ್ರೆ ಅವ್ರ ಜೊತೆ ನಾನು ಊಟ ಮಾಡ್ತೀನಿ, ಅವರು ನನ್ನ ಸಂಗಡ ಊಟ ಮಾಡುವುದು. ನಾನು ಏನೇನು ಬಂದಿರುತ್ತೆ? ಮುದ್ದೆ, ಸಾರು, ಬಿರಿಯಾನಿ, ಸೊಪ್ಪು, ಕಾಯಿ, ಪಲ್ಯ, ಹಣ್ಣು, ಹಂಪಲು, ಮಟನ್ನು, ಚಿಕನ್ನು, ಮೀನು, ಮೊಟ್ಟೆ ಅಂತೀನಿ. ಅಲ್ಲ, ಆತ್ಮಿಕ ವಿಷಯ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಪರಿಶುದ್ಧಾತ್ಮನಿಂದ ಉಂಟಾಗುವ ನೀತಿಯು ಸಮಾಧಾನವೂ ಸಂತೋಷವೂ ಆಗಿದೆ. ಯೋಗದ ಗ್ರಂಥ 4:34 ಹೇಳ್ತೈತೆ, ದೇವರ ಚಿತ್ತವನ್ನು ಪೂರೈಸುವುದೇ ನನ್ನ ಆಹಾರ. ದೇವರ ಚಿತ್ತವನ್ನು ಪೂರೈಸುವುದೇ ಹಸ್ಕೊಂಡಿದೆ. ಊಟ ತಗೊಂಬನ್ನಿ ಅಂತ ಕಳಿಸ್ತಾ ಸಾಮಾನ್ಯ ಸ್ತ್ರೀಗೆ ವಾಕ್ಯನೇ ಹೇಳ್ತಾ ಇದ್ದಾನೆ, ಪಾಪದಿಂದ ತಿರುಗಿಸ್ತಾ ಇದ್ದಾನೆ. ಆ ಕೆಲಸನೇ ನನ್ನ ಊಟ. ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ. ನಿಮ್ಗೆ ಗೊತ್ತಿದ್ರೆ ಒಂದು ಊಟ ನನ್ನ ಹತ್ರ ಇದೆ, ಯಾರು ತಂದ್ಕೊಟ್ರ ಯೇಸು ಸ್ವಾಮಿಗೆ? ನಿಮ್ಗೆ ಗೊತ್ತಿದ್ರೆ ಒಂದು ಊಟ ನನ್ನ ಹತ್ರ ಇದೆ ಅಂತಾನೆ. ತಂದೆಯ ಚಿತ್ತವನ್ನು ಪೂರೈಸುವುದೇ, ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. 4 ಯೋಹನ 4:34 ಬರ್ಕೊಳ್ಳಿ ಮನೆಯವರು. ಆಮೆನ್, ಹಲ್ಲೆಲೂಯಾ. 1918ರಲ್ಲಿ ಮೊದಲನೇ ಮಹಾಯುದ್ಧ ನಡೆಯಿತು. ಆಗ 1 ಕೋಟಿ ಜನ ಸತ್ತೋದು. ಎಷ್ಟು ಜನ? 1 ಕೋಟಿ ಜನ. 1 ಕೋಟಿ 10 ಲಕ್ಷ ಜನ ಸತ್ತೋದು. 10 ಕೋಟಿ ಆಸ್ತಿ ನಷ್ಟ ಆಯಿತು. 3 ಕೋಟಿ ಆಸ್ತಿ ಏನಾಯ್ತು? ಪ್ರಪಂಚ ಆದಾಯ ಲಾಸ್ ಆಯಿತು. 1934 1945ರಲ್ಲಿ ಎರಡನೆಯ ಮಹಾಯುದ್ಧ ನಡೆಯಿತು. ಆಗ ಹಿಟ್ಲರ್ 6 ಕೋಟಿ ಜನರನ್ನ ಸಾಯಿಸಿದ. ಆಮೆನ್. ಐಕ್ಯ ಸಮಿತಿ ಏರ್ಪಡಿಸಿತು. ದೇಶಗಳ ಮಧ್ಯದಲ್ಲಿ ಸಮಾಧಾನ ತರಣ, ಒಂದು ದೇಶ ಇನ್ನೊಂದು ದೇಶ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂಥ ಐಕ್ಯ ಸಮಿತಿ ಬಂತು. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಬಂತು. ಅವರು ಕೂಡ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಒಂದೊಂದು ದೇಶ ಇನ್ನೊಂದು ದೇಶ ಕಿತ್ಲಾಡ್ತಾ ಇತ್ತು. ಇದು ಬಂದ್ಮೇಲೆ ಕೂಡ ಅಮೆರಿಕ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬನ ಆಗ್ಬಿಡ್ತು. ಇವಾಗಲಲ್ಲಿ ಏನು ಬೆಳೆಯಕ್ಕಾಗಲ್ಲ. ಅಲ್ಲಿ ಹುಟ್ಟೋ ಮಕ್ಕಳು ವಿಚಿತ್ರವಾಗಿ ಹುಡ್ತಾರೆ, ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಹುಡ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಭೆ ಕಾಲದಲ್ಲಿ ನಡೆದಿರೋದು ಇದೆಲ್ಲ. ಶಾಂತಿ ಸಮಾಧಾನ ಈ ಲೋಕದಲ್ಲಿ ಕೊಡೋದಿಲ್ಲ. ಈ ಲೋಕ ಶಾಂತಿ ಸಮಾಧಾನ ಕೊಡೋದಿಲ್ಲ. ದೇವರ ವಾಕ್ಯ ಮಾತ್ರ ನಿಮಗೆ ಸಮಾಧಾನ ಶಾಂತಿ ಕೊಡ್ತದೆ. ಆಮೆನ್, ಆಮೆನ್. ಎಷ್ಟು ಕಷ್ಟವಾದರೂ ದೇವರ ಸೇವಕರು, ದೇವರ ಮಕ್ಕಳು ಬಲವಾಗಿ ಸುವಾರ್ತೆಗಾಗಿ ಪ್ರಕಟಿಸಿದ್ರು. ಆ ಟೈಮಲ್ಲಿ ತುಂಬಾ ಕಷ್ಟ ಇದ್ರೆ ಕೂಡ, ಬಹಳ ಸುವಾರ್ತೆಗೆ ವಿರೋಧ ಇದ್ರೆ ಕೂಡ, ಈ ಸಭೆಯ ಕಾಲದಲ್ಲಿ ಬಲವಾಗಿ ಸುವಾರ್ತೆ ಇವತ್ತು ಕೂಡ ಪ್ರಕಟಿಸ್ತಾನೆ ಇದ್ದಾರೆ ನೋಡಿ. ಹೊಡೆದ್ರೆ ಕೂಡ, ಚಚ್ಚಿದ್ರೆ ಕೂಡ ಸುವಾರ್ತೆ ಹೇಳ್ತಾ ಇದ್ದಾರೆ ನೋಡಿ. ಈ ಸಭೆ ಕಾಲದಲ್ಲಿ ಬಿಲಿಗ್ರಾಮ್ ಈ ಸಭೆ ಕಾಲದಲ್ಲಿ ಬಂದಿದ್ದು. 99 ವರ್ಷ ಬದುಕಿದ್ದು. ಇನ್ನೊಂದು ವರ್ಷ ಇದ್ರೆ ಒಬ್ಬ ರೈತರ ಮಗ ಒಂದು ಮೀಟಿಂಗ್ ಹೋದ್ರೆ 12 ಲಕ್ಷ ಜನ ಬರ್ತಾ ಇದ್ದಾರೆ. ಮೀಟಿಂಗ್ ಹೋದ್ರೆ 12 ಲಕ್ಷ ಜನ ಬರ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ದೇವ್ರ ಕಡೆ ತಿರುಗಿ ಬಿಡ್ತಾ ಇದ್ದಾರೆ. ಆಮೆನ್, ಆಮೆನ್, ಆಮೆನ್. ಪ್ರತಿಯೊಬ್ಬರು ಮನಸ್ಸು ಮಾನಸಾಂತರ ಪಡ್ತಾ ಇದ್ರಂತೆ. ಅವ್ರು ವಾಕ್ಯ ಹೇಳುವಾಗ ಅನ್ಯ ಭಾಷೆ ಮಾಡ್ತಾ ಇಲ್ಲ, ಅವರು ಮಿರಾಕಲ್ ಮಾಡ್ತಾ ಇಲ್ಲ. ಸಭೆಯಲ್ಲಿ ಹೋಗಿದ ಮೀಟಿಂಗ್ ಅಲ್ಲಿ ಜನಗಳು ದೇವರ ಕಡೆ ತಿರುಗ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ಅವಾಗಲೇ ಜಾಸ್ತಿ ಸುವಾರ್ತೆ ಅಂದ್ರೆ ಮರಣ ಪುನರುತ್ಥಾನವನ್ನ ಸೂಚಿಸಿದೆ. ಸುವಾರ್ತೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ ಸುವಾರ್ತೆ ಅಂದ್ರೆ. ಇದನ್ನ ಆಧಾರ ಮಾಡ್ಕೊಂಡು ಹೇಳ್ತಾ ಇದ್ರಂತೆ ಈ ಸಭೆಯ ಕಾಲದಲ್ಲಿ. ಆಮೆನ್, ಹಲ್ಲೆಲೂಯಾ. ರಾಬರ್ಟ್ ಪ್ರಿಯಸ್ ವರ್ಲ್ಡ್ ವಿಂಗ್ಸ್ ಅನ್ನೋ ಸಂಸ್ಥೆಯನ್ನು ಮುಕ್ತಿ ಆಗ್ತಾನೆ. ಇದ್ರ ಮೂಲಕ ಅನೇಕ ಜನಗಳು ರೇಡಿಯೋ ಒಂದು ಪ್ರೋಗ್ರಾಮ್ ಅನ್ನ ಹಾಕ್ತಾನೆ. ಅನೇಕ ಜನಗಳು ದೇವರ ಕಡೆ ತಿರುಗ್ತಾರೆ. ಆಮೇಲೆ ಈ ಸಮಯದಲ್ಲಿ ಫ್ರಾಂಕ್ಲಿನ್ ಗ್ಲಾಮರ್ ಅಂದ್ರೆ ಬಿಲಿಗ್ರಾಮ್ ಅವರ ಮಗ, ಅವರು ಆ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ. ರಾಬರ್ಟ್
ಇಲ್ಲ ಹೌದು ಸಾರಿ ಆಮೇನ್. ಇದು ಈ ಸಭೆಯ ಆ ಕಾಲದಲ್ಲಿ ಆ ಟೈಮಲ್ಲಿ ದೇವರು ನಡೆಸಿದ ಕ್ರಿಯೆಗಳು, ಆ ಸ್ಥಳದಲ್ಲಿ ಸಭೆಯವರ ಸಿಚುವೇಶನ್. ಈಗ ನಾವು ಈ ಸಭೆಯನ್ನು ಒಂದು ಸ್ವಲ್ಪ 5 ನಿಮಿಷದಲ್ಲಿ ನೋಡ್ಬಿಡೋಣ ಬನ್ನಿ. 3ನೇ 14ನೇ ವಚನ ಹತ್ರ ಬನ್ನಿ. ಲವೋದೋಕಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ, ಸೃಷ್ಟಿಗೆ ಮೂಲನು ಮೊದಲೇ ಇದ್ದಾನೆ ಯೇಸು ಸ್ವಾಮಿ, ಮೂಲನು ಸೃಷ್ಟಿಗೆ. ಇವ್ರೇನಂತ ಇದ್ದಾರೆ, ದುಡ್ಡೇ ಎಂಡ್ ಅಂತ ಇದ್ದಾರೆ, ದುಡ್ಡೇ ಮುಖ್ಯ ಅಂತಾರೆ. ಅವ್ರು ಹೆಂಗ್ ಪ್ರಕಟಿಸ್ಕೊಂತಾರೆ, ನಾನೇ ಅಂತ್ಯ, ನಾನೇ ಆರಂಭ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತನ್ನಗೂ ಅಲ್ಲ. ಸ್ಟಾರ್ಟಿಂಗ್ ಬೈತಾ ಇದ್ದಾರೆ ನೋಡಿ ಈ ಸಭೆನ. ನೀನ್ ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ, ಪರಿಶುದ್ಧವಾಗಿಲ್ಲ, ಪಾಪದಲ್ಲೇ ಹೋಗಿಲ್ಲ, ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ. ನಿನ್ ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗುತ್ತಿತ್ತು. ನೀನು ಬೆಚ್ಚಗೂ ಅಲ್ಲದೆ ತಣ್ಣಗೂ ಅಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಂದ, ನನ್ನ ರಕ್ಷಣೆಯಿಂದ, ನನ್ನ ಸನ್ನಿಧಿಯಿಂದ, ನನ್ನ ಕೃಪೆಯಿಂದ, ನನ್ನ ರಾಜ್ಯದಿಂದ ನಿನ್ನನ್ನು ಕಾರು ಬಿಡ್ತೀನಿ. ನೋಡ್ಕೋ, ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದಾನೆ ದೇವರು. ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ದೇವರು? ನೀನ್ ಹಂಗೇನೇನು ಇದೆಯಾ? ನೀನ್ ಹೇಳ್ತಾರ ಜೀವನ ನಿನ್ನಲ್ಲಿ ಇದೆಯಾ? ಆದ್ರೆ ದೇವ್ರು ನಿನ್ನ ಇವತ್ತು ಈ ವಾಕ್ಯದ ಮೂಲಕ ಕರೀತಾ ಇದ್ದಾನೆ. ತಿರುಗ್ಬಿಡಿ ನಿನ್ನ ಮನಸ್ಸನ್ನ, ಕೈಯನ್ನ ಎತ್ಬಿಡಿ ದೇವ್ರ ಕಡೆ. ಆಮೇನ್. 17ನೇ ವಚನ ನೋಡು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಆಮೇನ್, ಸಂಪನ್ನನು, ಏನಲ್ಲಿ ಕಡಿಮೆ ಇಲ್ಲಿರೋನು, ಮೆಚ್ಚುಗೆ ಏನಿಲ್ಲ ಈ ಸಭೆಯಲ್ಲಿ, ಏನಿಲ್ಲ. ದೇವರಿಗೆ ಸಲಹೆ ಏನ್ ಕೊಡ್ತಾ ಇದ್ದಾನೆ? 3:15ರಿಂದ 17 ಸಲಹೆ ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ ನೋಡಿ. ನೀನು ಬೆಚ್ಚಗಿಲ್ಲ, ತಣ್ಣಗೂ ಇಲ್ಲ, ನೀನು ಉಗುರು ಬೆಚ್ಚಗಿದ್ದೀಯಾ, ನನ್ನ ಬಾಯಿಂದ ಕಾಲು ಬಿಡ್ತೀನಿ. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು. ಹೆಂಗಂತ ಇದ್ರಂತೆ ಈ ಸಭೆಯವರು? ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಎಂದು ಹೇಳಿಕೊಳ್ಳುತ್ತಿ, ಆದ್ರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಊಟಕ್ಕೆ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು, ಅಂದರೆ ರಕ್ಷಣೆ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಪರಿಶುದ್ಧಾತ್ಮ ಹಚ್ಚುವುದಕ್ಕಾಗಿ ಅಂಜನವನ್ನು. ಈ ಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ರು? ಏನ್ ಕಂಡುಹಿಡಿದ್ರು? ಕಾಟಿಗೆ. ಆಮೇನ್. ಅಂಜನವನ್ನು ನನ್ನಿಂದ ಕಟ್ಟುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ, ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ. ಎಸ್, ದೇವರ ಹತ್ರ ನಾವು ಇವುಗಳನ್ನ ತಗೊಂಬೇಕು. ದುಡ್ಡಲ್ಲಿ ಬರಲ್ಲ ಇವೆಲ್ಲ, ನಮ್ಮ ಮಾತುಗಳಲ್ಲಿ ಬರಲ್ವೇ? ಕೆಲವರು ಮಾತಲ್ಲಿರ್ತಾರೆ, ಮಾತಲ್ಲೇ ತೋರಿಸ್ಬಿಡ್ತಾರೆ ಪರಲೋಕ, ಮಾತಲ್ಲೇ ದೇವರಲ್ಲಿ ಇದ್ದಾರೆ ಅಂದ್ಬಿಡ್ತಾರೆ, ಕ್ರಿಯೆಗಳಲ್ಲಿ ಇರಲ್ಲ. ಈ ಸಭೆಯವರು ಹಂಗೆ ಇದ್ದಿದ್ರು, ಎಲ್ಲ ದುಡ್ಡಲ್ಲಿ ಕೊಂಡ್ಕೊಳಕ್ ನೋಡ್ತಾರೆ. ಪಾಸ್ನು ಕೂಡ ಹಂಗೆ ಇಕ್ಕಿದ್ರೇನೋ ಇವರು, ಪಾಸ್ನು ಕೂಡ ದುಡ್ಡು ಕೊಟ್ಟು ಸಂಪಾದಿಸ್ಕೊಂಡಿದ್ರೇನೋ ಗೊತ್ತಿಲ್ಲ, ಇರ್ಬೋದೇನೋ. ಸಭೆ ಪಾಲಕರು ಕೂಡ ಹೇಳ್ಕೊಟ್ಟಿಲ್ಲ. ಇದೆಲ್ಲ ಮುಖ್ಯ. ದೇವರ ವಾಕ್ಯನೇ ನಿನ್ನ ನಡೆಸೋದು, ದೇವರ ವಾಕ್ಯನೇ ನಿನ್ನನ್ನು ಕಾಪಾಡೋದು, ದೇವರ ವಾಕ್ಯನೇ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ನನ್ನ ಸಹೋದರ ಸಹೋದರಿ, ವಾಕ್ಯನ ಗಟ್ಟಿಯಾಗಿಡ್ಕೋ. ಆ ಮಹಾ ಉಪದ್ರವ ಬರುವಾಗ ನಿನ್ನನ್ನು ತಪ್ಪಿಸಿ ಕಾಪಾಡ್ತೇನೆ, ನಿನ್ನನ್ನು ಮರಣದಿಂದ ನರಕದಿಂದ ಕಾಪಾಡ್ತೇನೆ ಅಂತ ಹೇಳಿರ್ಬೋದೇನೋ, ಹೇಳಿದ್ದಾನೇನೋ ಗೊತ್ತಿಲ್ಲ. ಅದಕ್ಕೆ ಈ ಸಭೆ ದೂತನಿಗೆ ಸ್ಟ್ರಾಂಗ್ ಆಗಿ ಬರೆದು ಕಳಿಸ್ತಾ ಇದ್ದಾನೆ ದೇವರು, ಕೋಪದಲ್ಲಿ ಬರೆದು ಕಳಿಸ್ತಾ ಇದ್ದಾನೆ. ಎತ್ತಿದ್ದೆ ಈ ಸಭೆಯನ್ನು ಬೈತಾ ಇದ್ದಾನೆ. ಈ ಸಭೆಗೆ ಸವಾಲು ಏನ್ ಕೊಡ್ತಾ ಇದ್ದಾನೆ? 3:21ರಿಂದ 22 ಏನ್ ಸವಾಲು ಕೊಡ್ತಾ ಇದ್ದಾನೆ? ನಾನು ಜಯವಂದಿಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು. ಆದ್ರೂ ಇಷ್ಟು ಕೆಟ್ಟವರಾಗಿರೋ ಕೂಡ ಈ ಸಭೆಯನ್ನ ದೇವ್ರು ಏನ್ ಮಾಡ್ತಾ ಇದ್ದೇನೆ? ಕೃಪೆ ತೋರಿಸಿ ಕನಿಕರಿಸ್ತಾ ಇದ್ದಾನೆ. ಹಂಗೆ ನೀವು ಇದು ಮಾಡ್ಕೋಬೇಡಿ, ತಿರುಗ್ಬೇಕು ಅಂತ. ತಿರುಗಿದ್ರೇನೆ ಈ ವಾಕ್ಯ ನೆರವೇರೋದು ನಿನ್ ಜೀವನದಲ್ಲಿ. ಕೃಪೆ ತೋರಿಸಿ ಕನಿಕರಿಸಿ ನಿನ್ ಹೃದಯನ ಬಾಗಿಲನ್ನ ತಡ್ತಾ ಇದ್ದಾನೆ. ಮಗನೇ ಮಗಳೇ, ತೆರಿ ಬಾಗಿಲನ್ನು ತೆರೆದು, ಶಬ್ದ ಬಾಗಿಲನ್ನು ತೆರೆದು ನಾನು ಒಳಗೆ ಬಂದು ಅವರ ಸಂಗಡ ಊಟ ಮಾಡುವೆನು. ನಿನ್ನಲ್ಲಿ ಯೇಸು ಬಂದ್ರೆ ಒಂದು ವಾಕ್ಯ ಎತ್ತಿ ಎತ್ತಿ ಕೊಡ್ತಾನೆ ನನ್ನ ಪರಿಶುದ್ಧ ಆತ್ಮ ದೇವರು. ಆಮೇನ್. ಬಲಪಡಿಸ್ಕೊಳ್ತಾನೆ. ಅವನು ನನ್ನ ಸಂಗಡ ಊಟ ಮಾಡುವನು, ನಾನು ಜಯ ಹೊಂದಿ
ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದಿದವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರ ಆತ್ಮನು ಸಭೆಗಳಿಗೆ, ಇಲ್ಲಿಗೆ 18 ಸಾರಿ ಆಯ್ತು ಹೇಳಿ, ಸಭೆ 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 ಅಂತ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು. ಸೊ ಏನ್ ಮಾಡ್ತೀವಿ ನಾವು? ದುಡ್ಡು ಇಂಪಾರ್ಟೆಂಟ್ ತಗೋತೀಯಾ? ಇಲ್ಲ ಫಿಲಿಂದಿಲ್ಪಿಯ ಸಭೆ ತರ ಇರ್ತೀಯ? 2 ಸಭೆ ನಿನ್ನ ಹತ್ರ ಮಾತಾಡಿದ್ರು. ಈ ಸಭೆಯವರು ಒಪ್ಕೊಂಡಿದ್ರು, ಬೆಚ್ಚಗಿದ್ರು. ಆ ಸಭೆಯವರು ಹಾಟ್ ಆಗಿದ್ರು, ಪರಿಶುದ್ಧಾತ್ಮದಿಂದ ತುಂಬಿದ್ರು, ಪ್ರೇಯರಲ್ಲಿ ತುಂಬಿದ್ರು, ನಂಬಿಕೆಯಲ್ಲಿ ತುಂಬಿದ್ರು, ವಿಶ್ವಾಸದಲ್ಲಿ ತುಂಬಿದ್ರು, ವಾಕ್ಯಕ್ಕೆ ಜೀವನದಲ್ಲಿ ಮುಖ್ಯ ಪ್ರಾಮುಖ್ಯತೆ ಕೊಟ್ಟರು ಅವರು. ನೀನು ಪ್ರಾಮುಖ್ಯತೆ ಕೊಡ್ತೀಯ, ದೇವರು ನಿನ್ನ ಜೊತೆಯಲ್ಲಿ ಕೂಡ ಇರ್ತಾನೆ. ಇದು 7 ಸಭೆಗಳ ವಿಶೇಷ. ದೇವರು ನನ್ನನ್ನು ಕೂಡ ಈ ತರ ಹೇಳೋದಕ್ಕೆ ಕೃಪೆ ಮಾಡಿ ಆರೋಗ್ಯ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸೋದಕ್ಕೆ ಆ ದೇವಾದಿ ದೇವರನ್ನು ಕೊಂಡಾಡ್ತೀನಿ. ನಿಮ್ಮನ್ನು ಕೂಡ ಪ್ರತಿದಿನ ತಂದು ನಿಮಗೆ ಈ ರಹಸ್ಯಗಳನ್ನ, ಗುಣಾರ್ಥಗಳನ್ನ, ಮಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಸಹ ದೇವರನ್ನ ಕೊಂಡಾಡಿ. ಇಂಥ ವಿಷಯಗಳೆಲ್ಲ ದೇವರು ನಮ್ಗೆ ತಿಳಿಸ್ತಾ ಇದ್ದಾನೆ. ನಾವು ದೇವರನ್ನ ಎಷ್ಟು ಸ್ತುತಿಸ್ಬೇಕು, ದೇವರನ್ನ ಎಷ್ಟು ಆರಾಧಿಸ್ಬೇಕು. ಒಂದು ವೇಳೆ ಈಗ ಸಭೆ ತೆರಿಬಾರ್ದಂದ್ರೆ ನಾವು ಇದನ್ನು ತಿಳ್ಕೊಳ್ಳೋ ಚಾನ್ಸ್ ಇತ್ತ ಹೇಳಿ. ಎಷ್ಟು ರಹಸ್ಯಗಳಿದೆ ನೋಡಿ ಮಾತುಗಳಲ್ಲಿ, ಎಷ್ಟು ಗುಡಾರ್ಥಗಳಿದೆ ನೋಡು. 1ನೇ ಶತಮಾನದಿಂದ ಇವಾಗ ನಮಗೆ 7 ಸಭೆ ಆಗೋಷ್ಟೊತ್ತಿಗೆ ಅಪ್ ಟು ಡೇಟ್ ಕೊಟ್ಬಿಟ್ಟ 7 ಸಭೆ. ಇವಾಗ ಈ ಸಭೆ ಹಂಗೆ ಇದೆ, ಇವಾಗಿರೋ ಸಭೆಗಳು ಹಂಗೆ ತಾನೆ. ಮೊನ್ನೆ ಕೂಡ ಹೇಳಿದೆ ಸಂಡೇ ಸರ್ವಿಸಲ್ಲಿ ನಿಮಗೆ ಅಪೋಸ್ತಲರ ಜೊತೆಲಿ ಯಾರಿದ್ರು ಅಂತ ಹೇಳಿ ನಿಮಗೆ ದೇವರಿದ್ರು. ಇವತ್ತು ಸಭೆಗಳಲ್ಲಿ ಏನಿದೆ? ದುಡ್ಡು. ಒಂದು ಚರ್ಚ್ಗೆ ಹೋಗಿದೆ, ದೊಡ್ಡ ಚರ್ಚ್ ಅದು, ಎಲ್ಲದಕ್ಕೂ ಕಾಸು, ಸ್ನ್ಯಾಕ್ಸ್ಗೆ ಕಾಸು, ಕಾಫಿ ಟೀಗೆ ಕಾಸು, ಬಟ್ಟೆ ತಗೊಳ್ಳೋ ಕಾಸು, ಎಣ್ಣೆ ತಗೊಂಡ್ರು ಕಾಸು, ಒಂದು ಬುಕ್ ತಗೊಂಡ್ರು ಕಾಸು, ಏನೂ ಅಲ್ಲಿ ಫ್ರೀ ಇಲ್ಲ. ಊಟ ಕಾಸ್ಟ್ಲಿ, ಕಾಸ್ಟ್ಲಿ. ಒಂದು ಕಾಲದಲ್ಲಿ ಫ್ರೀ ಕೊಡ್ತಾ ಇದ್ರು, ಒಂದು ಕಾಲದಲ್ಲಿ ಊಟ, ಸ್ನ್ಯಾಕ್ಸ್, ಕಾಫಿ ಟೀ ಏನ್ ಮಾಡ್ತಾ ಇದ್ರು ಅಲ್ಲಿ? ಫ್ರೀ. ಸ್ವೀಟ್ ಕೂಡ ಕೊಡ್ತಾ ಇದ್ರು. ಅಲ್ಲಿಲುಯ್ಯಾ. ಇವಾಗ ದೇವರದು ಸಭೆಯಲ್ಲಿ ದೇವರದು ದುಡ್ಡು ಬಂತು. ದುಡ್ಡು ಹೋದ್ರೇನೆ ದೇವರು ಬರೋದು, ದುಡ್ಡು ಹೋದ್ರೇನು ದೇವರು ಬರೋದು. ಇವಾಗಿರೋ ಸಭೆಗಳು ಹೆಂಗಿದೆ? ಪ್ರೆಸೆಂಟ್ಲಿ ಸಭೆ ಇದೆ ತಾನೆ ಇವಾಗಿರೋದು. ಎಲ್ಲಾ ಚರ್ಚ್ಗಳಲ್ಲಿ ವಿಶ್ವಾಸಗಳು ಹಂಗೆ ತಾನೇ ಇದ್ದಾರೆ, ಹೆಚ್ಚು ಕಮ್ಮಿ. ಯಾರೋ ಒಬ್ರು ದೇವರಿಗಾಗಿ ನಿಂತಿರೋರು, ಯಾವುದೋ ಒಂದು ಕುಟುಂಬ, ಯಾವುದೋ ಒಂದು ದೇವರು, ಯಾವುದೋ ಒಂದು ಪಟ್ಟಣ, ಯಾವುದೋ ಒಂದು ಸಭೆ. ದೇವರು, ವಾಕ್ಯ, ಚರ್ಚು, ಪಾಸ್ಟರು, ಸಭೆ, ಬೇಕಪ್ಪ, ವಾಕ್ಯನೇ ನಮ್ಮನ್ನು ಕಾಪಾಡೋದು. ಈ ಲವದುಃಖಿಯ ಸಭೆನೇ ಇವಾಗಿರೋದು, ಲವದುಃಖಿಯ ಸಭೆಗಳೇ ಇರೋದು. ದೇವರಿಲ್ಲ ಸಭೆಗಳಲ್ಲಿ ದುಡ್ಡಿದೆ, ಒಂದೊಂದು ದುಡ್ಡೇ, ಪ್ರತಿಯೊಂದು ದುಡ್ಡು. ಕ್ಯಾಲೆಂಡರ್ ಕೂಡ ದುಡ್ಡೇ. 40 ರೂಪಾಯಿ ಕ್ಯಾಲೆಂಡರ್ ಕೊಟ್ರೆ ಪಾಸ್ಟ್ಗೆ ಏನೂ ಆಗಲ್ಲ. ಅವ್ರ ಪ್ರೀತಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಪರವಾಗಿಲ್ಲ. ಸುಮ್ಮನೆ ಹೇಳ್ತೀನಿ, ಕಾಸು ಕೊಟ್ಟು ಇಸ್ಕೊಂಡ್ರೆ ಕಾಸ್ಟ್ಲಿ. ಸೊ ಎಲ್ಲದಕ್ಕೂ ದುಡ್ಡು 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 ತಗೊಳಕ್ಕೆ ಏನೇನು ಮಾಡೋಣ ಅಂತ ಹುಡುಕ್ತಾರೆ. ಏನೇನು? ಯಾವ CD ಬಿಡೋಣ, ಯಾವ ಕ್ಯಾಸೆಟ್ ಬಿಡೋಣ, ಯಾವ ಕ್ಯಾಲೆಂಡರ್ ಬಿಡೋಣ, ಯಾವ ಬುಕ್ ಬಿಡೋಣ, ಏನೇನು ಹೇಳೋಣ. ಮೆಮೊರಿ 400 ರೂಪಾಯಿ, 1000 ರೂಪಾಯಿ, 500 ರೂಪಾಯಿ, ಅದರಲ್ಲಿ 30 ಮೆಸೇಜ್, 80 ಮೆಸೇಜ್ ಇದೆ. ಅದನ್ನ ಮಾರಕ್ಕೆ ಒಂದು ಅಷ್ಟು ಹುಡುಗರು ಅದೇ ಕೆಲಸ. ಮೀಟಿಂಗ್ ಎಲ್ಲ ಆಗ್ತಾರೆ, ಅಲ್ಲಿ ಓಡೋಗ್ಬಿಡೋದು. ಸಂಡೇ ಸರ್ವಿಸ್ ಬಿಟ್ಟು ಯಾರಿಂದ ಹೋಗ್ತಾ ಇದೆ? ಲವದುಃಖಿಯ ಸಭೆ. ನೀನು ಲವದುಃಖಿಯ ಸಭೆ. ಅದೇ ಸ್ಮರಣ ಸಭೆಯನ್ನ, ಫಿಲಿಂದಿಲ್ಪಿಯ ಸಭೆಯನ್ನ ದೇವರು ಮೆಚ್ಚುತ್ತಾನಂತ. ಅವೆರಡು ಕೊರತೆ ಇದ್ರ ಸಭೆ. ಅವರಿಬ್ಬರನ್ನ ಬೈಯೋದೇ ಇಲ್ಲ. ನೀನು ಹಂಗ ಆಗಿರ್ಬೇಕಂತ ದೇವ್ರು ಹೇಳ್ತಾನೆ. ಆ ಸಭೆ ಹೇಳ್ತಾನೆ, ಸ್ಮರಣ ಸಭೆ. ನೀವು ಕೇಳಿಲ್ಲ ಸಿಸ್ಟರ್, ಮೊನ್ನೆ ಬಂದಿಲ್ಲಲ್ಲ, ಆ ಸಭೆಗೆ ಹೇಳ್ತಾರೆ ಹಿಂಸೆಯಲ್ಲಿ ಸಹಿಸ್ಕೊಂಡಿದ್ದಾರಂತೆ. ಆ ಸಭೆ ಹಿಂಸೆಯಲ್ಲಿ ಕೂಡ ನಿಂತಿದ್ದಾರಂತೆ ದೇವರು ಅಂತ. ಹಿಂಸೆಯಲ್ಲಿ ಕೂಡ ಚರ್ಚ್ ಸ್ಟ್ರಾಂಗ್ ಆಗಿ ನಿಂತಿದಂತೆ. ಆ ವಿಶ್ವಾಸ ಅಲ್ಲಿರೋರು ಏನೋ ಉಪದ್ರವ ಪಡಿಸಿದ್ರು ಕೂಡ ದೇವರು ಅಂತ. ದೇವರು ನಿಮ್ಮನ್ನು ಇನ್ನೂ ಬಲಪಡಿಸಲಿ. ನೇಮ್ ಆಫ್ ಜೀಸಸ್ ನಾನು ಪ್ರೇ ಮಾಡಿ, ಇನ್ನು ದೇವರೇ ನಮ್ಗೆ ಬಾಳವಾಗಿ ಮಾತಾಡಪ್ಪ, ತಿಳಿಸಪ್ಪ, ಆರೋಗ್ಯ ಕೊಡಪ್ಪ, ಇನ್ನು ಬಹಳ ಜನ ಬರ್ಲಪ್ಪ. ಈ ಲಿಂಕ್ ಅನೇಕರು ಕೊಡಿಸ್ಬೇಕಪ್ಪ, ಅನೇಕರಿಗೆ ಹೋಗ್ಲಪ್ಪ, ಅನೇಕರಿಗೆ ವಾಕ್ಯಗಳನ್ನ ಕೇಳಿ ಬದಲಾಗಪ್ಪ, ಮಾರ್ಪಡ್ಲಪ್ಪ. ಧೈರ್ಯಪಡಿಸಲಿ, ಚಿಂತೆಯಿಂದ ಸಂಪೂರ್ಣವಾಗಿ
ವಾಕ್ಯಗಳ ಕೊಟ್ಟು ಈ ಸಮಯದಲ್ಲಿ ರಾತ್ರಿಯ ವೇಳೆಯಲ್ಲಿ ಮಲಗುವ ಸಮಯಕ್ಕಿಂತ ಮುಂಚೆ ನೀವು ಕಷ್ಟದ ದಿನಕ್ಕೆ ಬರಲಿಕ್ಕೆ ಮುಂಚೆ ನಮ್ಮನ್ನು ತಪ್ಪಿಸುವ ವಾಕ್ಯಗಳನ್ನು ಕೊಟ್ಟಿದ್ದೀರ ನಡೆಸಿ ನಿಮ್ಮ ಬರವಾಗಿ ಸಭೆಯೆಲ್ಲ ಇರ್ತದೆ ವಾಕ್ಯ ಎಲ್ಲ ಕಡೆ ಪ್ರಸಂಗ ಈ ಜೀವನದ ಮನಸ್ಸಿನಲ್ಲಿ ಪ್ರಾರ್ಥನಾ ಬೀರಲಿ ಪರಿಶುದ್ಧರಲ್ಲಿ ಒಳ್ಳೆ ಬಲವಾದ ಸೇವಕರಲ್ಲಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್ ಆಮೆನ್ ಆಮೆನ್. ನೀವು ಎಚ್ಚರವಾಗಿ ಅನೇಕನ ಎಚ್ಚರಪಡಿಸಿ ಕರ್ತನಾದ ಯೇಸು ಕ್ರಿಸ್ತನ ಬೇಗ ಬರ್ತಾನೆ. ಮಾರನಾಥ. ಆಮೆನ್.